ಹಾಟ್ ಸ್ಟಾರ್ ಬ್ರ್ಯಾಂಡ್ನ ಬುಲೆಟ್ ಮಿಕ್ಸಿ ಹೆಸರು ಮಾತ್ರ ಬುಲೆಟ್ ಇಲ್ಲ, ಬುಲೆಟ್ ಥರನೇ ಕೆಲಸ ಮಾಡುತ್ತೆ. ಹಾಟ್ ಸ್ಟಾರ್ ಬ್ರ್ಯಾಂಡ್ನ ಬುಲೆಟ್ ಮಿಕ್ಸಿ ತಗೊಳ್ಳಿ, ಪ್ರೋಟೀನ್ ಶೇಕ್ ಮಾಡ್ಕೊಳ್ಳಿ, ನಂತರ ಹೆಲ್ತಿ ಆಗಿರಿ. ನಿಮಿಷಗಳಲ್ಲಿ ಆಗುವ ಕೆಲಸ ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿಯಲ್ಲಿ ಸೆಕೆಂಡುಗಳಲ್ಲಿ ಸಾಧ್ಯ. ವೀಕ್ಷಕರೇ, 3 ಮಿಕ್ಸಿ ಮಾಡೋ ಕೆಲಸನ ಒಂದು ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ ಮಾಡುತ್ತೆ. ಬಟ್ ಇದು ಮಾಡೋ ವರ್ಕನ್ನ 10 ಮಿಕ್ಸಿ ಬಂದರೂ ಮಾಡೋಕ್ಕಾಗಲ್ಲ. ಬೇಕಾದ್ರೆ ತೊಗೊಂಡೋಗ್ಬೋದು, ಟೂರ್ಗೆ, ಪಿಕ್ನಿಕ್ಗೆ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಮಂತ್ರಾಲಯ ಎಲ್ಲಿ ಬೇಕಾದ್ರೆ ಇಟ್ಕೊಬೋದು ನಮ್ಮ ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ. ಮನೆಯ ಮದುವೆ ಸಮಾರಂಭಗಳಿಂದ ಹಿಡಿದು ಕಾರ್ಪೊರೇಟ್ ಗಿಫ್ಟಿಂಗ್ವರೆಗೂ ಎಲ್ಲದರಲ್ಲೂ ಸೂಕ್ತ ನಮ್ಮ ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಕಿಚನ್ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇಂದಿನ ವಿಡಿಯೋ ಇದೆಯಲ್ಲ, ಇದನ್ನ ಒಂದು ಲೇಡೀಸ್ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಲೇಡೀಸು, ಜೆಂಟ್ಸು, ಕಿಡ್ಸು, ಓಲ್ಡ್ ಏಜು, ಸೊ ಎಲ್ಲರದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಪ್ರಾಡಕ್ಟನ್ನು ಇಂಟ್ರೊಡಕ್ಷನ್ ಮಾಡ್ತಾನಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತು ಇದನ್ನು ಇಂಟ್ರೊಡಕ್ಷನ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ತುಮಕೂರಿನ ಸ್ಟಾರ್ಲೈಟ್ ಕಾರ್ಪೊರೇಷನ್ನಲ್ಲಿ. ಓಕೆ, ಪ್ರಾಡಕ್ಟ್ ಅನ್ನು ತೋರಿಸೋಣ ಬನ್ನಿ. ಯಾರಪ್ಪ ಇದು ಮಿಕ್ಸಿ ಇಟ್ಟಿರೋದಿಲ್ಲಿ? ತೆಗ್ರಿ ಮಿಕ್ಸಿನ. ಹೌದು ಸ್ನೇಹಿತರೆ, ಮಿಕ್ಸಿ ಬೇಕಾಗಿಲ್ಲ, ಬರಲಿ ಬುಲೆಟ್. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು ಹಾಟ್ ಸ್ಟಾರ್ ಬ್ರ್ಯಾಂಡ್ನ ಬುಲೆಟ್ ಮಿಕ್ಸರ್ ಗ್ರೈಂಡರ್. ಏನಪ್ಪ ಮಿಕ್ಸಿನ ಎತ್ತು ಬಿಸಾಗಿದೆ ಅಂತ ಹೇಳ್ತಾ ಇದ್ದೀರಾ? ಸ್ನೇಹಿತರೆ, ಏನು ಈ ಹಾಟ್ ಸ್ಟಾರ್ನ ಬುಲೆಟ್ ಮಿಕ್ಸರ್ ಗ್ರೈಂಡರ್ ಇದೆಯಲ್ಲ, ಈಗ ಬಿಸಾಕಿರುವಂತಹ ಮಿಕ್ಸಿಯ 5 ಮಿಕ್ಸಿಗಳನ್ನು ಮಾಡುವಂತಹ ಕೆಲಸವನ್ನು ಇದು ಒಂದು ಮಾಡುತ್ತೆ. ಬಟ್ ಇದು ಒಂದು ಮಾಡುವಂಥ ಕೆಲಸವನ್ನು ನೀವು 10 ಮಿಕ್ಸಿ ತಂದರೂ ಕೂಡ ಇಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಅಷ್ಟು ಸೂಪರ್ ಆಗಿದೆ, ಅಷ್ಟು ಕ್ವಿಕ್ ಆಗಿದೆ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಓನರ್ ಆಗಿರುವಂಥ ರಫಿ ಸರ್ ನಮ್ಮ ಜೊತೆ ಇದ್ದಾರೆ. ರಫಿ ಸರ್ ಬಗ್ಗೆ ಆಗಲಿ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಬಗ್ಗೆ ಆಗಲಿ ನಾನು ನಿಮ್ಗೆ ಹೆಚ್ಚಿನದಾಗಿ ತಿಳಿಸ್ಕೊಡ್ಬೇಕಾಗೇ ಇಲ್ಲ. ಆದರೂ ಕೂಡ ಅವ್ರನ್ನ ಕರೆಯೋಣ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಸರ್, ನಮಗೋಸ್ಕರ ಒಂದು ಒಳ್ಳೆ ಬುಲೆಟ್ ಅನ್ನ ತಗೊಬಂದ್ಬಿಟ್ಟಿದ್ದೀರಾ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಲೇಬೇಕು. ಅದು ಬೇರೆ ಮಿಕ್ಸಿ ಬೇರೆ ಬಿಸಾಕ್ಬಿಟ್ಟೆ ನಾನು. ಯಾಕೆ ಮಿಕ್ಸಿ ಬಿಸಾಕ್ಬೇಕು, ಯಾಕೆ ಮನೆಗೆ ಬರಬೇಕು, ಪ್ರತಿಯೊಂದನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ ಸರ್. ಇವಾಗ ವೀಕ್ಷಕರೇ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಮುಂಚೆನೂ ಕೂಡ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ. ರೀಸೆಂಟ್ ಆಗಿ ಮೋಟರ್ ಪಂಪ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆ ವಿಡಿಯೋನು ಕೂಡ ನೋಡಿದಿರಾ ಅನ್ಕೊಂತೀನಿ. ಸೊ ಯಾರ್ಯಾರು ನೋಡಿಲ್ಲ ಅವರು ದಯವಿಟ್ಟು ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ ಅಲ್ಲಿ ಲಿಂಕ್ ಇರುತ್ತೆ, ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ನೋಡೋದನ್ನ ಮರಿಬೇಡಿ. ಒಂದು ಅತ್ಯುತ್ತಮವಾದ ಪ್ರಾಡಕ್ಟ್ ಅನ್ನ ತಂದಿದ್ದಾರೆ. ಅಂಡ್ ಆವಾಗಲೇ ರಫಿ ಸರ್ ಕೂಡ ಹೇಳಿದ್ರು, ಸರ್ ಮುಂದಿನ ದಿನಗಳಲ್ಲಿ ರಾಶಿ ರಾಶಿ ಬರ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು. ಆ ರಾಶಿಯ ಒಂದು ಉದ್ಘಾಟನೆ ಅಂತ ಹೇಳ್ಬೋದಾ ಸರ್ ಇದನ್ನ? ಡೆಫಿನೆಟ್ಲಿ ಸರ್. ಅಲ್ವಾ? ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ. ಇವತ್ತು ಏನು ತೋರಿಸ್ತಾ ಇದೀವಿ? ಸೊ ಇವಾಗ ನೀವು ಹೇಳಿದ ತರ ಲಾಸ್ಟ್ ವಿಡಿಯೋ ಪಂಪಿಂದು ಹಾಟ್ ಸ್ಟಾರ್ ಪಂಪ್ಸ್ ವಿಡಿಯೋ ಮಾಡಿದ್ವಿ. ಸೊ ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲೂ ಹೇಳಿದ್ವಿ ರಾಶಿ ಬರ್ತಾ ಇದೆ, ಮತ್ತೆ ಲೇಡೀಸ್ ಸ್ಪೆಷಲ್ ಪ್ರಾಡಕ್ಟ್ 10ರಿಂದ 15 ಡಿಫ್ರೆಂಟ್ ವೆರೈಟಿ ಬರ್ತಾ ಇದೆ ಅಂತ. ಸೊ ನೀವು ಬರ್ತೀರಾ ಅದಕ್ಕೆ ಟೇಪ್ ಕಟಿಂಗ್ ಮಾಡೋದಕ್ಕೆ. ಸೊ ಇವತ್ತು ಕರೆಸಿದೀವಿ. ಆಲ್ರೆಡಿ ಥಂಬ್ನೇಲು ಮತ್ತೆ ಸಿನಿಮ್ಯಾಟಿಕಲ್ ನೋಡಿದ್ದಾರೆ. ಸೇಮ್ ಪ್ರಾಡಕ್ಟ್ ಇವತ್ತು ಬುಲೆಟ್ ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿನ ಲಾಂಚ್ ಮಾಡ್ತಾ ಇದ್ದಾರೆ. ಸರ್, ನಾನು ಇಲ್ಲಿ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದು ಮಿಕ್ಸರ್ ಗ್ರೈಂಡರ್ ಇದ್ದೇ ಇರುತ್ತೆ ಅಲ್ವಾ? ಸೊ ನಾನು ಕೇಳುವಂಥದ್ದು ನಿಮ್ಮ ಹತ್ರ, ಸರ್ ಯಾಕೆ ನಾವು ಬುಲೆಟ್ಗೆ ಅಪ್ಗ್ರೇಡ್ ಆಗಬೇಕು? ನಾನು ಅವಾಗಲೇ ತೋರಿಸಿದೆ, ಮಿಕ್ಸಿ ಬಿಸಾಕಿದ್ದೆ ಅದೇ ಕಾರಣಕ್ಕೆ, ಅಪ್ಗ್ರೇಡ್ ಆಗಿ ಅಂತ. ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ನಾನು ಅದನ್ನು ಬಿಸಾಕಿದ್ದಂದ್ರೆ ಆ ರೀತಿ ಇಲ್ಲಲ್ಲ. ಸೊ ಇದನ್ನ ತೆಗೆದ್ಬಿಟ್ಟು ಇದನ್ನ ಅಪ್ಗ್ರೇಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಹೇಳಿ ಸರ್, ಒಂದು ರೀಸನ್ ಕೊಡಿ ಸರ್, ಯಾಕೆ ನಾವು ಮಿಕ್ಸಿಯಿಂದ ಬುಲೆಟ್ ಮಿಕ್ಸಿ ಗ್ರೈಂಡರ್ಗೆ ಅಪ್ಗ್ರೇಡ್ ಆಗಬೇಕು? ಪ್ರತಿಯೊಂದು ಮನೆಯವ್ರಿಗೂ ಒಂದು ಇದು ಕೊಡ್ಬೋದಾ? ಹೌದು ಸರ್, ಡೆಫಿನೆಟ್ಲಿ. ಯಾಕಂದ್ರೆ ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ ಏನಿದೆ, ಈಗಿನ ಕಾಲದಲ್ಲಿ ಎಲ್ಲರದು ಲೈಫ್ ಫಾಸ್ಟ್ ಆಗಿಬಿಟ್ಟಿದೆ. ಓಕೆ. ಸೊ ಮುಂಚೆ ಸ್ಲೋ ಆಗಿತ್ತು, ಸ್ಲೋ ಟ್ರೆಂಡಿಂಗ್ ಇತ್ತು, ಇವಾಗ ಟೈಮೇ ಇಲ್ಲ. ಸೊ ಇದ್ರದ್ದು ಹೆಸರೇ ಬಂದ್ಬಿಟ್ಟು ಬುಲೆಟ್ ಮಿಕ್ಸಿ. ಸೊ ಏನ್ ನಾರ್ಮಲ್ ಮಿಕ್ಸಿಲಿ ನೀವು ಮಾಡೋಕ್ಕಾಗಲ್ಲ, ಫಾಸ್ಟ್ ಆಗಿ ಮಾಡೋಕ್ಕಾಗಲ್ಲ, ಅದರಲ್ಲಿ ನಿಮಿಷದಲ್ಲಿ ಆಗುತ್ತೆ ಕೆಲಸ. ಸೊ ಇದರಲ್ಲಿ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಮತ್ತೆ ಮತ್ತೆ ಕಾಂಪ್ಯಾಕ್ಟ್, ಸ್ಲಿಮ್.
ಸೊ ಎಲ್ಲಿಗೆ ಬೇಕಾದ್ರೂ ಪೋರ್ಟಬಲ್ ಇರುತ್ತೆ, ಕ್ಯಾರಿ ಮಾಡ್ಬೋದು. ಡೆಫಿನೆಟ್ಲಿ. ಮತ್ತೆ ಮಿಕ್ಸೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಲ್ಕಿ ಡಿಸೈನ್ ಇರುತ್ತೆ. ಒಂದು ಫುಡ್ ಪ್ರೊಸೆಸರ್ ಸಪರೇಟ್ ತಗೋಬೇಕು, ಜ್ಯೂಸರ್ ಅಂದ್ರೆ ಸಪರೇಟ್ ತಗೋಬೇಕು, ಮಿಕ್ಸಿಗೆ ಅಂದ್ರೆ ಸಪರೇಟ್ ತಗೋಬೇಕು. ಆದ್ರೆ ಪ್ರತಿಯೊಂದು ಕೆಲಸ ಇದು ಒಂದೇ ಮಾಡುತ್ತೆ. ಎಂಟೈರ್ ಕಾಂಬೋ ಅಂತಾನೆ ಹೇಳ್ಬೋದು ಅಲ್ವಾ. ಆಮೇಲೆ ಇನ್ನೊಂದು ಸರ್ ಹೇಳಿಲ್ಲ, ಬಟ್ ನಾನು ಹೇಳ್ತೀನಿ, ಮಿನಿಮಮ್ ಹೌದು ಮಿನಿಮಮ್ ಒಂದು 2 ಮೆಣಸು ಹಾಕಿ ಅದರಲ್ಲೂ ಕೂಡ ಗ್ರೈಂಡ್ ಮಾಡಬಹುದು. ಯಾಕಂದ್ರೆ ಅದರಲ್ಲಿ ಮಿಕ್ಸಿಲಿ ನಾರ್ಮಲ್ ಒಂದು 250 ಗ್ರಾಮ್ ಇಲ್ಲ ಅಂದ್ರೆ ಒಂದು 100 ಗ್ರಾಮ್ ಹಾಕ್ಬೇಕು. ಸೊ ಇದರಲ್ಲಿ 1 ಗ್ರಾಮ್ ಹಾಕು ಕೂಡ ಮಾಡಬಹುದು. ಒಂದು ಕಾಳನ್ನು ಕೂಡ ನೀವು ಇಲ್ಲಿ ಗ್ರೈಂಡ್ ಮಾಡಬಹುದು. ಮಾಡಿ ತೋರಿಸ್ತೀವಿ ನಿಮ್ಗೆ. ಇನ್ನೂವರೆಗೆ ಕರ್ನಾಟಕದಲ್ಲಾಗಲಿ ಇಡೀ ಇಂಡಿಯಾದಲ್ಲೇ ಯಾರು ಕೂಡ ಇಷ್ಟು ದೊಡ್ಡ ಡೆಮೋ ಮಾಡಿರಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಡೆಮೋನ ಇವತ್ತು ನಮಗೆ ಸ್ಟಾರ್ಲೆಟ್ ಕಾರ್ಪೊರೇಷನ್ ಅವರು ಹಾಟ್ಸ್ಟಾರ್ ಬ್ರ್ಯಾಂಡ್ ಕಡೆಯಿಂದ ನಮಗೆ ಆಕ್ಚುಲಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ಟಾಫ್ಗಳು ಕೂಡ ಎಲ್ಲ ರೆಡಿ ಇದ್ದಾರೆ, ಜೋಶಲ್ಲಿ ರೆಡಿ ಇದ್ದಾರೆ. ಸೊ ನಾನು ಹೇಳೋದು ಒಂದೇ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಪರ್ಚೇಸ್ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಆದರೆ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದನ್ನ ತಗೊಳ್ಳೋದೇ ಮಜಾ ಅಂತ ಹೇಳ್ಬೋದು. ಅರ್ಧ ಗಂಟೆ ಒಂದು ಸೀರಿಯಲ್ ನೋಡೋಕ್ಕೆ ಎಷ್ಟು ಮಜಾ ತಗೊಂತೀರೋ ಅದೇ ರೀತಿಯಲ್ಲಿ ಒಂದು ವಿಡಿಯೋ ನೋಡಿ ಒಂದು ಮಜಾ ತಗೊಳ್ಳಿ. ಇಷ್ಟ ಆದರೆ ಮಾತ್ರ ನೀವು ಇಲ್ಲಿ ಪರ್ಚೇಸಸ್ ಮಾಡ್ಬೋದು. ಸರ್ ಇನ್ನೊಂದು ಕ್ವಶನ್ ಕೇಳ್ತೀನಿ, ಈ ರೀತಿ ಬುಲೆಟ್ ಅನ್ನ ಮುಂಚೆನೂ ನೋಡಿದ್ದೀನಿ ನಾನು, ಬುಲೆಟ್ ಮಿಕ್ಸರ್ ಇದೆ, ಸುಮ್ಮನೆ ಯಾಕೆ ಇಲ್ದಿರೋದು ಹೇಳೋದು ಬೇಡ, ಇದೆ ಮಾರ್ಕೆಟಲ್ಲಿ ತುಂಬಾ ಇದೆ, ತುಂಬಾ ಬ್ರ್ಯಾಂಡ್ ಇದೆ. ಯಾಕೆ ವೀಕ್ಷಕರು ಅಥವಾ ಜನರು ಕಸ್ಟಮರು ಹಾಟ್ಸ್ಟಾರ್ ಬ್ರ್ಯಾಂಡ್ ಅನ್ನ ಚೂಸ್ ಮಾಡ್ಬೇಕು ಸರ್? ಏನ್ ಹೇಳ್ತೀರಾ ಸರ್? ಇನ್ನೂವರೆಗೆ ಏನ್ ಮಾರ್ಕೆಟ್ ಅಲ್ಲಿ ಇದೆ ಅದು ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಇಲ್ಲ. ಅದಕ್ಕೆ ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಇದೆ, ಅದಕ್ಕೆ ಪರ್ಚೇಸ್ ಮಾಡಬೇಕು. ಮತ್ತೆ 10 ವರ್ಷ ವಾರಂಟಿ ಸರ್. 10 ವರ್ಷ ವಾರಂಟಿ ಬುಲೆಟ್ ಮಿಕ್ಸಿ ಮೇಲೆ. ಹೌದು ವೀಕ್ಷಕರೇ, 10 ಇಯರ್ಸ್ ವಾರಂಟಿ ಸಿಗ್ತಾ ಇದೆ. ಅದರಲ್ಲೂ 1 ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಸಿಗ್ತಾ ಇದೆ. ಸೊ ಪ್ರೈಸ್, ಒಂದು ಕ್ವಾಲಿಟಿ, ಈ 3 ನಮ್ಮ ಪ್ರಾಡಕ್ಟ್ ಅಲ್ಲಿ ಇರುತ್ತೆ. ಅದು ಗೀಸರ್ ಇರಲಿ, ನಿಮಗೆ ಬುಲೆಟ್ ಮಿಕ್ಸಿ ಇರಲಿ, ಲಾಸ್ಟ್ ವಿಡಿಯೋನಲ್ಲಿ ಪಂಪ್ಸ್ ನೋಡಿದ್ರೆ ಅದು, ವಾಷಿಂಗ್ ಮಿಷಿನ್ಸ್ ಇರಲಿ, ಕ್ವಾಲಿಟಿ, ಪ್ರೈಸಿಂಗು, ಗ್ಯಾರಂಟಿ, ವಾರಂಟಿ ಅದೆಲ್ಲ ನಿಮಗೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಮತ್ತೆ ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಮಾತ್ರ ಸಿಗುತ್ತೆ. ಸರ್ ಆನ್ಲೈನಲ್ಲೂ ಸಿಗುತ್ತೆ, ಯಾಕೆ ಪರ್ಚೇಸ್ ಮಾಡಬಾರ್ದು ನಾವು? ಸರ್ ಆನ್ಲೈನ್ ಅಲ್ಲಿ ನಿಮಗೆ ಸಿಗುತ್ತೆ, ಇಂಪೋರ್ಟೆಡ್ ಇರುತ್ತೆ. ಮತ್ತೆ ಇನ್ನೊಂದು ಏನು ವಿಶೇಷ ಅಂದ್ರೆ, ನಮ್ದು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ನಾವು ಟೆಸ್ಟ್ ಮತ್ತೆ ಟ್ರೈಡ್ ಮಾಡಿ ಆಫ್ಟರ್ ಅದು ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡ್ತೀವಿ. ಸೊ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ, ಸುಮಾರು ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಆಗ್ತಾ ಇದೆ. ಆದ್ರೆ ಗ್ಯಾರಂಟಿ ವಾರಂಟಿ ಭಾರಿ ತಲೆ ಜೀರೋ ಅಂತಾನೆ ಹೇಳ್ಬೋದು. ಜೀರೋ, ಯಾಕಂದ್ರೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ದಿಲ್ಲಿಂದ ಬರುತ್ತೆ, ಆಚೆಯಿಂದ ಬರುತ್ತೆ, ಇಂಪೋರ್ಟ್ ಮಾಡಿರ್ತಾರೆ. ಸೊ ನಮ್ಮ ಹತ್ರ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಎಂದು ಎಂಟೈರ್ ಕರ್ನಾಟಕದಲ್ಲಿ 31-32 ಜಿಲ್ಲೆ ಇದೆ. ಆ 31-32 ಜಿಲ್ಲೆಗೂ ನಿಮಗೆ 31-32 ಸ್ಟೋರ್ ಸಿಗ್ತಾ ಇದೆ. ಟಚ್ ಅಂಡ್ ಫೀಲ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು. ವಾರಂಟಿ ಸರ್ವಿಸ್ಗೆ ತಲೆ ಬಿಸಿನೇ ಇಲ್ಲ. ಹೌದು ವೀಕ್ಷಕರೇ, ಪರ್ಚೇಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದರ ನಂತರ ಬರುವಂತಹ ವಾರಂಟಿ ಗ್ಯಾರಂಟಿ, 10 ವರ್ಷ ವಾರಂಟಿ ಗ್ಯಾರಂಟಿ ಯಾರು ಕೊಡೋದಿಲ್ಲ. ಚೈನಾದಿಂದ ಡೆಲ್ಲಿಗೆ ಬಂದ್ಬಿಟ್ಟು ಡೆಲ್ಲಿಯಿಂದ ನಿಮ್ಮ ಮನೆ ಬರುವಂತಹ ಪ್ರಾಡಕ್ಟ್ ಅನ್ನು ಯಾಕೆ ಪರ್ಚೇಸ್ ಮಾಡ್ತೀರಾ? ಸೊ ಇಲ್ಲಿ ನಿಮ್ಮ ಮನೆ ಬಾಗಿಲಲ್ಲಿ ನಿಮ್ಮ ಕನ್ನಡದವರು ಮಾಡಿರುವಂತಹ, ಕರ್ನಾಟಕದಲ್ಲಿ ಉತ್ಪಾದನೆ ಆಗಿರುವಂತಹ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತಹ ಪ್ರಾಡಕ್ಟ್ ಅನ್ನ ಬೈ ಮಾಡಿ. ಸೊ ಕನ್ನಡಿಗರನ್ನ ಬೆಳೆಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಏನು ಹಾಟ್ಸ್ಟಾರ್ ಬುಲೆಟ್ ಇದೆ ISI ಗ್ರೇಡೆಡ್ ಇರುತ್ತೆ. ISI ಗ್ರೇಡೆಡ್, ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಇಂದ ಗ್ರೇಡೆಡ್ ಆಗಿರುತ್ತೆ. ಸೊ ಕ್ವಾಲಿಟಿಲಿ ನೀವು ಅನ್ಕೊಳ್ಳಿ ISI ಬಂತು ಅಂದ್ರೆ ಬಂತು ಅಂತಾನೆ ಅಲ್ವಾ? ಸರ್ ಇವಾಗ ಮುಂದಿನ ವಿಚಾರಗಳನ್ನ ಮಾತಾಡೋಕೆ ಮುಂಚೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ, ನಾವು ಮಾತಾಡಿದ್ ಸಾಕು. ಸೊ ಅಮೇಸಿಂಗ್ ಕಲೆಕ್ಷನ್ಸ್ ಅನ್ನ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೀವು, ಅಮೇಸಿಂಗ್ ಸೆಟಪ್ ಕೂಡ ಮಾಡಿದ್ದಾರೆ. ಸೊ ನೀವು ಕೂಡ ಕಾಯ್ತಾ ಇರ್ತಾರೆ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾರಣ ಏನಂತಂದ್ರೆ ಇಲ್ಲಿ ಅನೇಕ ಪ್ರಾಡಕ್ಟ್ಗಳಿದೆ, ಕೇವಲ ಬುಲೆಟ್ ಮಿಕ್ಸರ್ ಗ್ರೈಂಡರ್ ಅಷ್ಟೇ ಅಲ್ಲ. ಸರ್ ಹೇಳಿ ಸರ್, ನಿಮ್ಮ ಹತ್ರ ಏನೇನು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ? ಸ್ಟಾರ್ಟಿಂಗ್ ಇಂದ ಗೀಸರ್ ಇದೆ ನಮ್ದು, ಅತಿ ಕಡಿಮೆ ಬೆಲೆ, ಅದು 10 ವರ್ಷ ವಾರಂಟಿ ಇರೋಂಥದ್ದು. ವಾಷಿಂಗ್ ಮಿಷಿನ್ ಕೂಡ ಇದೆ, ಇಡೀ ಇಂಡಿಯಾದಲ್ಲೇ ಅಲ್ಲ ವಿಶ್ವದಲ್ಲೇ ಅತಿ ಕಡಿಮೆ ಪ್ರೈಸ್ ಅನ್ನ ವಾಷಿಂಗ್ ಮಿಷಿನ್ ನಾವು ಲಾಂಚ್ ಮಾಡಿದ್ರೆ. ಕರೆಕ್ಟ್. ಸೊ ಎಂಟೈರ್ ರೇಂಜ್ ಇದೆ ವಾಷಿಂಗ್ ಮಿಷಿನ್ಸ್ ಅಲ್ಲಿ. ಅದಾದ್ಮೇಲೆ ಪ್ರೆಷರ್ ವಾಷರ್ಸ್ ಸ್ಟಾರ್ಟಿಂಗ್ 1 ಮಾಡಲಿಂದ ಇವತ್ತು 15 ಎಂಟೈರ್ ಡಿಫ್ರೆಂಟ್ ಕ್ಯಾಟಗರಿಲಿ ಪ್ರೆಷರ್ ವಾಷರ್ ಇದೆ. ಸೈಕಲಿಂದ ಟ್ರೈನು, ಮನೆಯಿಂದ ಕಾರ್ಖಾನೆ ಕ್ಲೀನ್ ಮಾಡೋವರೆಗೆ. ಹಾಟ್ಸ್ಟಾರ್ ಪಂಪ್ಸ್ ಇದೆ, ವೆಟ್ ಗ್ರೈಂಡರ್ ಇದೆ. ಅಗೇನ್ ಇವಾಗ ಮಿಕ್ಸಿ ರೇಂಜಸ್ ಬರ್ತಾ ಇದೆ. ಸೊ ಇನ್ನು ಮುಂದೆ ಇನ್ನು 10-15 ರಾಶಿ ಬರ್ತಾ ಇರುತ್ತೆ. ನಿಮಗೆ ತೋರಿಸ್ತೀವಿ. ಸ್ಟಾರ್ಲೈಟ್ ಕಾರ್ಪೊರೇಷನ್ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಯಾವುದೇ ಪ್ರಾಡಕ್ಟ್ ಬೇಕಾದ್ರೂ ಕೂಡ ನೀವು ಅಲ್ಲಿಂದ ನೋಡಬಹುದು. ಸೊ ಸ್ಟಾರ್ಲೈಟ್ ಕಾರ್ಪೊರೇಷನ್ ಪೋರ್ಟ್ಫೋಲಿಯೋ ತುಂಬಾ ದೊಡ್ಡದಿದೆ ಅಂತ ಹೇಳ್ಬೋದು. ಇದೆಲ್ಲವನ್ನು ನೋಡೋದಿದ್ರೆ, ಚೆಕ್ ಮಾಡೋದಿದ್ರೆ ಇವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರೆಗ್ಯುಲರ್ ಆಗಿ ವಿಡಿಯೋಸ್ ಆಗ್ತಾ ಇರ್ತಾರೆ, ಹೆಚ್ಚಿನ ಅಪ್ಡೇಟ್ಗಳು ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಸರ್ ಇನ್ನೊಂದು ವಿಷಯ ಹೇಳಕ್ಕೆ, ಇವತ್ತು
ಅನ್ಬಾಕ್ಸಿಂಗ್ ಇರುತ್ತೆ, ಡೆಮೋ ಇರುತ್ತೆ. ಆದ್ರೂ ಹಾಗೆ ನಮ್ಮ ಸ್ಪೆಷಾಲಿಟಿ ಏನಿದೆ ಸ್ಟಾರ್ಲೈಟ್ ಕಾರ್ಪೊರೇಷನ್, ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ ಕೂಡ ಇರುತ್ತೆ. ಸೊ ಜನರಿಗೆ ಗೊತ್ತಾಗುತ್ತೆ ಏನ್ ಕ್ವಾಲಿಟಿ ನಾವು ಮೇಂಟೈನ್ ಮಾಡಿದೀರಾ ಅಂತ. ಸೊ ಅದು ವಿಡಿಯೋ ಲೆಂತ್ ಆಗುತ್ತೆ ಅಂತ. ಇವತ್ತು ಬುಲೆಟ್ ಅಂತ ಪ್ರಾಡಕ್ಟ್ ಬುಲೆಟ್ ತರ ಡೆಮೋ ಆಗುತ್ತೆ. ಆ ವಿಡಿಯೋ ಎಂಟೈರ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡಿ ಸರ್, ಗೂಗಲ್ ಡ್ರೈವ್ ನಲ್ಲಿ ಇರುತ್ತೆ, ಅವ್ರು ಡೌನ್ಲೋಡ್ ಮಾಡಿ ಬೇಕಾದ್ರೆ ನೋಡಬಹುದು. ಹೌದು, ಇಡೀ ಫ್ಯಾಕ್ಟ್ರಿ ವಿಡಿಯೋ ಹಾಕೋ ಬದಲು ಒಂದ್ 2-3 ಕ್ಲಿಪ್ ಪ್ಲೇ ಮಾಡ್ತೀವಿ. ಸರ್ ಹೇಳ್ದಂಗೆ ಡೈರೆಕ್ಟ್ ಆಗಿ ನೀವು ಡ್ರೈವ್ ಇಂದಾನೆ ನೀವು ಕ್ಲಿಕ್ ಮಾಡ್ಬಿಟ್ಟು ನೋಡಬಹುದು. ಅದ್ರ ಲಿಂಕ್ ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸರ್ ವೇಟ್ ಸಾಕು, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಬನ್ನಿ ಡೆಮೋ ಶುರು ಮಾಡ್ಬಿಡೋಣ. ಡೆಮೋ ಮಾಡೋದಕ್ಕೆ ಮುಸ್ತಫಾ ಇದ್ದಾರೆ, ಓಕೆ, ಸೊ ಬ್ರದರ್ ಅಸದ್ ಇದ್ದಾರೆ, ಓಕೆ, ಮತ್ತೆ ನೇಹಾ ಇದ್ದಾರೆ. ಓಕೆ, ನಮಸ್ತೆ. ಸ್ಟಾರ್ಟ್ ಮಾಡೋಣ ಎಲ್ಲಾದ್ರೂ ಹಾಗಾದ್ರೆ. ಮುಸ್ತಫಾ ಸರ್ ನಮಸ್ಕಾರ ವೀಕ್ಷಕರೇ. ಓಕೆ, ಸ್ಟಾರ್ಟ್ ಮಾಡಿ ಸರ್ ಹಾಗಾದ್ರೆ. ಇವಾಗ ಖಂಡಿತವಾಗ್ಲೂ ಸರ್, ಇದು ಏನ್ ನೋಡ್ತಿದ್ರ ಈಗ ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ. ಓಕೆ, ಸೊ ಈ ತರ ಬರುತ್ತೆ, 3 ಕಲರ್ ಬರುತ್ತೆ. Okay. ಒಂದು ರೆಡ್ ಬರುತ್ತೆ, ಬ್ಲಾಕ್ ಬರುತ್ತೆ, ಮತ್ತೆ ಸಿಲ್ವರ್ ಕಲರ್ ಬರುತ್ತೆ. ಸೊ ಇಲ್ಲಿ ನೋಡಬಹುದು ನೀವು ಎಲ್ಲ ಕ್ಲಿಯರ್ ಮೆನ್ಷನ್ ಮಾಡಿದೀವಿ. 500 ವ್ಯಾಟ್ಸ್ ಕಾಪರ್ ಮೋಟರ್ ಬರುತ್ತೆ, Okay. 10 ಇಯರ್ಸ್ ವಾರಂಟಿ ಇರುತ್ತೆ, ಜೊತೆಲಿ 5 ಅನ್ಬ್ರೇಕಬಲ್ ಜಾರ್ಸ್ ಬರುತ್ತೆ. ಅನ್ಬ್ರೇಕಬಲ್ ಜಾರ್ಸ್, ಅದನ್ನು ತೋರಿಸ್ಬಿಡೋಣ ಆಮೇಲೆ, ಡೆಮೋ ಕೊಟ್ಬಿಡೋಣ. ಖಂಡಿತ ಲೈವ್ ತೋರಿಸೋಣ ಸರ್, ಎಲ್ಲ ತೋರಿಸಲೇಬೇಕಲ್ವಾ. ಓಕೆ, ಸೊ ಇಲ್ಲಿ ನೋಡಬಹುದು ಕೆಳಗಡೆ ಎಲ್ಲ ಸ್ಕ್ಯಾನರ್ಸ್ ಕಾಣ್ತಾ ಇದೆ. ವಾಟ್ಸ್ಆಪ್ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಇದರ ಒಂದು ಪೇಜಸ್ ಇರುತ್ತೆ. ಜಸ್ಟ್ ನಿಮಗೆ ಡೆಮೋ ಬೇಕಂತ ಹೇಳಿದ್ರೆ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ, ಡೈರೆಕ್ಟ್ ವಿಡಿಯೋ ಬರುತ್ತೆ. ಹೌದು, ಜೊತೆಲಿ ಒಳಗಡೆ ನಿಮಗೆ ಇನ್ಸ್ಟ್ರಕ್ಷನ್ ಬುಕ್ಲೆಟ್ ಕೂಡ ಇರುತ್ತೆ, ಅದು ನೋಡ್ಬಿಟ್ಟು ಅರ್ಥ ಮಾಡ್ಕೋಬಹುದು, ಓದ್ಬಿಟ್ಟು. ಮಾಡಿ ಸರ್, ಓಪನ್ ಮಾಡಿ ಸರ್. ಸೊ ಇಲ್ಲಿ MRP ತೋರಿಸಿ ಸರ್. ಓಕೆ, ಇಲ್ಲಿ ನೋಡಬಹುದು ವೀಕ್ಷಕರೇ, 5000 rupees MRP, 5000 MRP ಇರುತ್ತೆ. ಸೊ ಇದಕ್ಕೊಂದು ಧಮಾಕ ಭರ್ಜರಿ ಆಫರ್ ಪ್ರೈಸ್ ಇರುತ್ತೆ. ಅದು ಖಂಡಿತ ಕೊನೆಗೆ ಹೇಳ್ತೀವಿ. ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ಡೆಫಿನೆಟ್ಲಿ ಗೊತ್ತಾಗುತ್ತೆ. ಹೌದು ವೀಕ್ಷಕರೇ, ದಯವಿಟ್ಟು ಶಾಕ್ ಆಗ್ಬಿಡಿ, ಏನಪ್ಪ 5000 ರೂಪಾಯಿ ತೋರಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಹ್ಯೂಜ್ ಡಿಸ್ಕೌಂಟ್ಸ್ ಇದೆ, ಹ್ಯೂಜ್ ಪ್ರೈಸ್ ಅನೌನ್ಸ್ಮೆಂಟ್ ಆಗೇ ಆಗುತ್ತಲ್ವಾ. ಡೆಫಿನೆಟ್ಲಿ ಸರ್. ನೋಡಬಹುದು, ತೋರಿಸಬಹುದು. ಇಲ್ಲಿ 500 ವ್ಯಾಟ್ಸ್ ಮೋಟರ್ ಏನಿದೆ, 100% ಕಾಪರ್ ವೆಲ್ಡಿಂಗ್ ಇರುತ್ತೆ ಸರ್. ಏನು ಮಿಕ್ಸಿಂಗ್ ಇಲ್ಲ, 100% ಕಾಪರ್ ವೆಲ್ಡಿಂಗ್ ಇರುತ್ತೆ. ಹಾಗೆ ರಫಿ ಸರ್ ಹೇಳಿದಾಗ 10 ವರ್ಷ ವಾರಂಟಿ ಇರುತ್ತೆ ಬುಲೆಟ್ ಮಿಕ್ಸಿಗೆ. ಅದರಲ್ಲಿ ಮೊದಲನೇ ವರ್ಷ ಏನಾದ್ರೆ ನಿಮಗೆ ಮೋಟರ್ಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ, 9 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ, ಟೋಟಲ್ 10 ಇಯರ್ಸ್ ಕವರೇಜ್ ಇದ್ದೇ ಇರುತ್ತೆ. ಓಕೆ ಓಕೆ. ಸೊ ನೆಕ್ಸ್ಟ್ ಮೋಟರ್ ಇಲ್ಲಿ ನೋಡ್ತಾ ಇದ್ದಾರೆ ವೀಕ್ಷಕರೇ, ಇದು ISI. ಓಕೆ, ಸೊ ಇದು ISI ಅಂತ ಹೇಳಿದ್ರೆ ಎಲ್ಲ ಪ್ರಾಡಕ್ಟ್ಗೂ ಸುಮ್ಮನೆ ಬರೋದಿಲ್ಲ. ಇದು ಪ್ಯೂರ್ಲಿ ನಿಮಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇರುತ್ತೆ, ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸ್ಟ್ಯಾಂಡರ್ಡ್ಸ್ ಅನ್ನ ಕವರ್ ಆಗಬೇಕು 100% ಸರ್. ಓಕೆ ಓಕೆ, ISI ಅಪ್ರೂವ್ಡ್ ಪ್ರಾಡಕ್ಟ್ ಇದೆ ಸರ್, ಪ್ರಾಡಕ್ಟ್ ಆಗಿರಬೇಕು. ಓಕೆ, ಸೊ ತಡ ಮಾಡೋದು ಬೇಡ ಸರ್, ಬೇಗ ಪಟಾಪಟ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಬಿಡಿ. ಮಾಡ್ಬಿಡಿ, ಸ್ಟಾರ್ಟ್ ಮಾಡಿ ಸರ್. ಸೊ ಈ ತರ ಹ್ಯಾಂಡಿ ಕೂಡ ಇರುತ್ತೆ ಸರ್. ಇಲ್ಲಿ ನೋಡಬಹುದು ವೀಕ್ಷಕರೇ, ಒಳ್ಳೆ ಹ್ಯಾಂಡಿ ಇರುತ್ತೆ, ಸೂಟ್ಕೇಸ್ ತರ ಕ್ಯಾರಿ ಮಾಡಬಹುದು, ಪೋರ್ಟೇಬಲ್ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು, ಟೂರ್ ಪಿಕ್ನಿಕ್ ಅವರು ಕೂಡ ಕ್ಯಾರಿ ಮಾಡಬಹುದು. ಸರಿ, ಮಕ್ಕಳು ಓದ್ತಿದ್ದಾರೆ ಹಾಸ್ಟೆಲ್ PG ಅಲ್ಲೂ ಕೂಡ ತಗೊಂಡು ಯೂಸ್ ಮಾಡಬಹುದು ಸರ್. ಇದು ಬೆಸ್ಟ್ ಸರ್. ಇದು ಮಕ್ಕಳೆಲ್ಲ ಹೊರಗಡೆ ಇರ್ತಾರೆ, ಹೌದು ಸರ್. ಸೊ ಅಂತವ್ರಿಗೆ ಕೊಡಿಸಬಹುದಲ್ವಾ ಇದನ್ನ? 100% ಕೊಡಿಸಬಹುದು. ಹೆಂಗೋ ಈಗ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ನೆಕ್ಸ್ಟ್ ಇವಾಗ, ಸೊ ಅವ್ರಿಗೆಲ್ಲ ಒಂದೊಂದು ಕೊಡಿಸ್ಬಿಟ್ರೆ ಒಳ್ಳೇದಂತ ಹೇಳ್ತೀವಿ. ಹಾಸ್ಟೆಲ್ PG ಟೂರ್ ಪಿಕ್ನಿಕ್ ಎಲ್ಲೇ ಹೋದ್ರು ಕೂಡ ಕ್ಯಾರಿ ಮಾಡಬಹುದು, ಪೋರ್ಟೇಬಲ್ ವಿತ್ ಬಹಳ ವರ್ತ್ ಇರುವಂತ ಪ್ರಾಡಕ್ಟ್ಸ್. ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಸರ್, ಓಪನ್ ಮಾಡಿ ಸರ್ ಇವಾಗ. ಸೊ ಇದರ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ. ಸೊ ಬಾಕ್ಸ್ ಓಪನ್ ಆಯ್ತು. ಓಪನ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಈ ತರ ಬುಕ್ಲೆಟ್ ಮತ್ತೆ ವಾರಂಟಿ ಕಾರ್ಡ್ ಸಿಗುತ್ತೆ. ಓಕೆ, ಸೊ ಒಳಗಡೆ ನಿಮಗೆ ರೆಸಿಪೀಸ್ ಎಲ್ಲ ಕನ್ನಡದಲ್ಲಿ ಇರುತ್ತೆ ಸರ್. ಇದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ, ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ನೋಡಿ, ಕನ್ನಡದಲ್ಲಿ ಇರುತ್ತೆ ಸರ್, ಈಚ್ ಅಂಡ್ ಎವ್ರಿಥಿಂಗ್ ಕನ್ನಡದಲ್ಲಿ ಇರುತ್ತೆ. ರೆಸಿಪೀಸ್ ಎಲ್ಲ ಕೊಟ್ಟಿದ್ರೆ ರೆಸಿಪೀಸ್ ಇದೆ ಸರ್, ಸುಮಾರು 22 ರೆಸಿಪಿ ಇದೆ ಸರ್. 22 ರೆಸಿಪಿ ನಿಮಗೆ ಕುಕೀಸ್ ಶೇಕ್ ಎಲ್ಲ ಯಾವ ತರ ಮಾಡಬೇಕು, ಈಚ್ ಅಂಡ್ ಎವ್ರಿ 22 ನಿಮಗೆ 22 ತರ ರೆಸಿಪಿ ಇರುತ್ತೆ, ಎಲ್ಲ ಕನ್ನಡದಲ್ಲಿ ಇರುತ್ತೆ. ಮತ್ತೆ ಕೊನೆಗೆ ಬಂದ್ಬಿಟ್ಟು ನಿಮಗೆ ವಾರಂಟಿ ಕಾರ್ಡ್ ಕೂಡ ಇರುತ್ತೆ. ಸೊ ಇದರಲ್ಲಿ ವಾರಂಟಿ ಕಾರ್ಡ್ ಕೂಡ ಇದೆ. ಸೊ ವೀಕ್ಷಕರು ರೆಸಿಪೀಸ್ ಮಾಡಬಹುದು, ವಾರಂಟಿ ಕಾರ್ಡ್ ತರ ಓಕೆ, ಸೂಪರ್. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ 5 ಅನ್ಬ್ರೇಕಬಲ್ ಜಾರ್ಸ್ ಬರುತ್ತೆ ಸರ್. ಓಕೆ, ಮುಂಚೆ ಹೇಳಿದ ಹಾಗೆ ನೋಡಿ, ಇದು ನಿಮಗೆ ಸ್ಮಾಲ್ ಜಾರ್ ಬರುತ್ತೆ. ಓಕೆ, ಇದು ಮೋಟರ್ ಪಾರ್ಟ್ ಬರುತ್ತೆ ಸರ್. ಇದು ಮೋಟರ್ ಪಾರ್ಟ್ ಬರುತ್ತೆ, ನೋಡಬಹುದು ರೆಡ್ ಕಲರ್ ಅಲ್ಲಿ ಇದೆ. ಸೊ ಮುಂಚೆ ಹೇಳಿದಾಗೆ 3 ಕಲರ್ ಅವೈಲೇಬಲ್ ಇರುತ್ತೆ, ರೆಡ್, ಸಿಲ್ವರ್ ಅಂಡ್ ಬ್ಲಾಕ್. ಓಕೆ, ಸೊ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಇರುತ್ತೆ. ಇದು ಆನ್ ಅಂಡ್ ಆಫ್ ಸ್ವಿಚ್ ಕೂಡ ಇರುತ್ತೆ. ಸ್ವಿಚ್ ಇದೆ ಅಲ್ವಾ ಇದಕ್ಕೆ? ಓಕೆ, ಸೊ ನೆಕ್ಸ್ಟ್ ಹಾಗೆ ಇನ್ನೇನೇನು ಬರುತ್ತೆ? ನೆಕ್ಸ್ಟ್ ನೋಡಬಹುದು, ಎಲ್ಲ ಸ್ಪೇರ್ ಆಚೆ ತೆಗಿತಾ ಇದೀವಿ. ಟೋಟಲಿ ಕಂಪ್ಲೀಟ್ಲಿ 15 ಪೀಸಸ್ ಸೆಟ್ ಬರುತ್ತೆ ಸರ್. 15 ಪೀಸ್ಗಳು. ಹೌದು, ಕಂಪ್ಲೀಟ್ಲಿ 15 ಪೀಸ್ ಸೆಟ್ ಬರುತ್ತೆ. ಇದು ಎಲ್ಲ ಒಂದ್ ಕಡೆ ತೋರಿಸ್ಕೊಡ್ತೀನಿ ಸರ್, ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಸರ್ ಏನೇನ್ ಬರ್ತಾ ಇದೆ ಕಂಟೆಂಟ್ ಇದರಲ್ಲಿ? ಓಕೆ ವೀಕ್ಷಕರೇ, ನೋಡಬಹುದು ನೀವು ಇದರಲ್ಲಿ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೀವಿ ನಾವು. ನಿಮಗೆ 15 ಪೀಸ್ ಸೆಟ್ ಇರುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನೀವು ಬ್ಲೇಡ್ಸ್ ನೋಡಬಹುದು, ಪ್ಯೂರ್ಲಿ 100% ಸ್ಟೇನ್ಲೆಸ್ ಸ್ಟೀಲ್ ನಿಮ್ಗೆ ಬ್ಲೇಡ್ಸ್ ಇರುತ್ತೆ, ABS ಪ್ಲಾಸ್ಟಿಕ್ ಅನ್ಬ್ರೇಕಬಲ್ ಇರುತ್ತೆ ಸರ್. ಇದು ಈ ತರ ನೋಡಬಹುದು ನೀವು. ಮೊದಲನೇದಾಗಿ ನಿಮಗೆ ಡ್ರೈ ಬ್ಲೇಡ್ ಬರುತ್ತೆ, ಹಿಂಗಡೆ ಕೂಡ ಮೆನ್ಷನ್ ಕೂಡ ಮಾಡಿರ್ತೀವಿ. ಡ್ರೈ ಬ್ಲೇಡ್ ಇದು? ಹೌದು, ಡ್ರೈ ಬ್ಲೇಡ್ಸ್ 100% ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಇದು ಮೇಲ್ಗಡೆ ABS ಪ್ಲಾಸ್ಟಿಕ್ ಇರುತ್ತೆ ಸರ್. ಓಕೆ, ಗುಡ್ ಕ್ವಾಲಿಟಿ ಇರುತ್ತೆ. ಸೆಕೆಂಡ್ ನಿಮಗೆ ವೆಟ್ ಬ್ಲೇಡ್ ಬರುತ್ತೆ ಸರ್. ವೆಟ್ ಬ್ಲೇಡ್ ಬರುತ್ತೆ, ಜಾಸ್ತಿ ಬ್ಲೇಡ್ ಇರುವಂತದ್ದು ವೆಟ್ ಬ್ಲೇಡ್. ವೆಟ್ ಬ್ಲೇಡ್, ಓಕೆ ಓಕೆ. ಹಿಂಗಡೆ ಮೆನ್ಷನ್ ಮಾಡಿದ್ವಿ ವೆಟ್ ಬ್ಲೇಡ್ ಅಂತ ಹೇಳ್ಬಿಟ್ಟು. ಬರ್ದಿರ್ತೀರಲ್ವಾ? ಹೌದು ಸರ್, ಮೆನ್ಷನ್ ಆಗಿರುತ್ತೆ. ಓಕೆ ಓಕೆ ಓಕೆ. ಮೂರನೇದಾಗಿ ನಿಮಗೆ ಚರ್ನರ್ ಸರ್. ಇದು
ಸ್ಪೆಷಲಿ ಇದೇನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಯೂಸೇಜ್ ನಿಮಗೆ ಪ್ರೋಟೀನ್ ಶೇಕ್ ಮಾಡ್ಬೇಕಂತ ಹೇಳಿದ್ರೆ ಅಥವಾ ಲಸ್ಸಿ ನಿಮಗೆ ಮೇಲ್ಗಡೆ ಫ್ಲಫಿ ಟೈಪ್ ಬರಬೇಕು ಅಂತ ಹೇಳಿದ್ರೆ ಚರ್ನರ್ ಯೂಸ್ ಮಾಡ್ತೀವಿ. ಓಕೆ ಓಕೆ ಒಂಥರ ಬೀಟ್ ಮಾಡೋ ತರ ಅಲ್ವಾ? ಇದ್ರ ಹೆಸರು ಫೋರ್ತ್ ಅಂಡ್ ಕ್ರೀಮ್ ಬ್ಲೇಡ್ ಅಂತ ಹೇಳ್ಬಿಟ್ಟು. ಕ್ರೀಮ್ ಬ್ಲೇಡ್. ಓಕೆ ಓಕೆ ಕ್ರೀಮ್ ಎಲ್ಲ ಮಾಡ್ಕೋಬಹುದು. ಎಲ್ಲ ಮಾಡ್ಕೋಬಹುದು. ಮಸಾಲಾ ಮಜ್ಜಿಗೆ ಮಾಡೋದಕ್ಕೆ, ಮಸಾಲಾ ಮಾಡೋದಕ್ಕೆ, ಲಸ್ಸಿ ಮಾಡೋದಕ್ಕೆ, ನಿಮಗೆ ಐಸ್ ಕ್ರೀಮ್ ಮೇಲ್ಗಡೆ ಫ್ಲಫಿ ಮಾಡೋದಕ್ಕೋಸ್ಕರ ಎಲ್ಲದಕ್ಕೂ ಬರುತ್ತೆ. ಒಂಥರ ಈಗ ಕಡಿತಾರಲ್ಲ, ಟ್ರೆಡಿಷನಲ್ ಕಡಿಯೋದು ಅಂತ ಹೇಳ್ತಾರಲ್ಲ. ಸ್ಪೆಷಲಿ ಡ್ರೈ ಬ್ಲೇಡ್ಸ್ ನಿಮಗೆ ಬಂದ್ಬಿಟ್ಟು ಏನ್ ಕೆಲಸ ಮಾಡ್ತಂದ್ರೆ ನಿಮಗೆ ಅರಿಶಿನ ಇರ್ಬೋದು, ಪೆಪ್ಪರ್ ಇರ್ಬೋದು, ಮಸಾಲೆ ಪದಾರ್ಥ ಇರ್ಬೋದು, ಇದೆಲ್ಲ ನೋಡಿ ಇದೆಲ್ಲ ಇದರಲ್ಲಿ ಗ್ರೈಂಡ್ ಮಾಡ್ಕೋಬಹುದು. 30 ಸೆಕೆಂಡ್ಸ್ ಅಲ್ಲಿ ಗ್ರೈಂಡ್ ಆಗುತ್ತೆ. ಇದು ವೆಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಜ್ಯೂಸ್ ಮಾಡೋದಕ್ಕೆ ಅಥವಾ ನಿಮಗೆ ಈ ತರ ನೋಡಿ ಸ್ಪೆಷಲ್ ಡಿಫ್ರೆಂಟ್ ಟೈಪ್ಸ್ ಜ್ಯೂಸ್ ಮಾಡೋದಕ್ಕೆ, ಅಥವಾ ನಿಮಗೆ ಸಪರೇಟ್ ಬಿಟ್ಟು ಸಣ್ಣ ಪುಟ್ಟ ತರಕಾರಿ ಗ್ರೈಂಡ್ ಮಾಡೋದಕ್ಕೋಸ್ಕರ ಎಲ್ಲದಕ್ಕೂ ಬರುತ್ತೆ ಸರ್. ವೆಟ್ ಎಲ್ಲ ಚಟ್ನಿ ಮಾಡೋದಕ್ಕೂ ಬರುತ್ತೆ ಸರ್. ಚಟ್ನಿ ಮಾಡೋದಕ್ಕೂ ಆಗುತ್ತೆ. ವೆಟ್ ಎಲ್ಲದಕ್ಕೂ ಬರುತ್ತೆ. ಓಕೆ, ಸೊ ಇದಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಜಾರ್ಸ್ ನೋಡ್ತಿದ್ರಾ, ಇದು ಒಂದರಲ್ಲಿ ನಿಮಗೆ ಜ್ಯೂಸ್ ಜಾರ್ ಬರುತ್ತೆ ಸರ್. ಜ್ಯೂಸ್ ಜಾರ್ ಬರುತ್ತೆ, 500 ml ಇರುತ್ತೆ. 500 ml ಹೌದು. ನೆಕ್ಸ್ಟ್ ಎರಡು ನಿಮಗೆ ಡ್ರೈ ಜಾರ್ಸ್ ಬರುತ್ತೆ ಸರ್. ಓಕೆ, ಎರಡು ಡ್ರೈ ಜಾರ್ಸ್ ಬರುತ್ತೆ, 300 ml ಬರುತ್ತೆ ಸರ್. ಓಕೆ 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 300 ml ಬರುತ್ತೆ. ಸರಿ ಸರಿ. ಎರಡು ಹಿಂದ್ಗಡೆ ನಿಮಗೆ ಸಿಪ್ಪರ್ ಜಾರ್ಸ್ ಬರುತ್ತೆ ಸರ್. ಸಿಪ್ಪರ್ ಜಾರ್ ಅಂತ ಹೇಳ್ತಾರೆ. ಸಿಪ್ಪರ್ ಜಾರ್ಸ್ ಬರುತ್ತೆ ಎರಡು. ಇದು ನಿಮಗೆ ಪ್ರೋಟೀನ್ ಶೇಕ್, ಲಸ್ಸಿ ಗಿಸಿ ಮಾಡೋದಕ್ಕಂದ್ರೆ ಎಲ್ಲದಕ್ಕೂ ಬರುತ್ತೆ ಸರ್. ಓಕೆ, ಸೂಪರ್. ಸಿಪ್ಪರ್ ಜಾರ್ಸ್ ಜೊತೆ ನೋಡ್ರಿ ನಿಮ್ಗೆ ಒಂದು ಎರಡು ಸಿಪ್ಪರ್ ಕಪ್ಸ್ ಬರುತ್ತೆ ಎರಡು ಜಾರಿಗೆ. ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಸರ್. ಎಲ್ಲ ಹಾಕೋದು ಇದನ್ನ ಸರ್ ಮೇಲ್ಗಡೆ ಹಾಕೊಂಡು ಯೂಸ್ ಮಾಡ್ಬೋದು ಸರ್. ಇಲ್ಲಿ ಡೈರೆಕ್ಟ್ ಆಗಿ ಸಿಪ್ಪರ್ ಜಾರಿಗೆ ಡೈರೆಕ್ಟ್ ಆಗಿ ಸಿಪ್ಪರ್ ಮಾಡ್ಕೊಂಡು ಇನ್ ಕೇಸ್ ನೀವು ಜ್ಯೂಸ್ ಮಾಡ್ಕೊಂಡ್ರಿ ಅಥವಾ ನಿಮಗೆ ಮಿಲ್ಕ್ ಶೇಕ್ ಮಾಡ್ಕೊಂಡ್ರಿ, ಪ್ರೋಟೀನ್ ಶೇಕ್ ಮಾಡ್ಕೊಂಡ್ರಿ, ಸ್ಪೆಷಲಿ ಜಿಮ್ಮರ್ಸ್ ಇರ್ತಾರೆ ಸರ್. ಹೌದು, ನಮಗಂತೂ ಈಗ ತಂದು ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಿದ್ವಿ, 2-3 ಜನ ಜಿಮ್ಮರ್ ಬಂದು ಕೇಳ್ತಿರಲ್ಲ ಯಾವ ತರ ಯೂಸ್ ಮಾಡೋ ಅಂತ ಹೇಳ್ಬಿಟ್ಟು. ಜಿಮ್ಮರ್ಸ್ ಏನ್ ಮಾಡ್ತಾರೆ, ಪ್ರೋಟೀನ್ ಶೇಕ್ ಮಾಡ್ತಾರೆ ಮಾರ್ನಿಂಗ್ ಟೈಮ್ ಸರ್. ಇದನ್ನ ಏನ್ ಮಾಡ್ತಾರೆ, ಪ್ರೋಟೀನ್ ಶೇಕ್ ಹಾಕೊಂಡು ಅವರಿಗೆ ಕುಡಿಲಿಕ್ಕೆ ಎಲ್ಲ ಸುಲಭವಾಗಿ ಡ್ರಿಂಕ್ ಮಾಡಬಹುದು. ಮತ್ತೆ ಕ್ಯಾರಿ ಮಾಡೋದಕ್ಕೂ ತುಂಬಾ ಈಸಿ ಆಗಿರುತ್ತೆ. ಹೌದು ಸರ್, ಫ್ರೆಂಡ್ಲಿ ಆಗಿರುತ್ತೆ. ಸೊ ನೀವು ಹೇಳ್ತಾ ಇರೋದು ಅದರಲ್ಲೇ ಇದು ಗ್ರೈಂಡ್ ಮಾಡಬಹುದು, ಅದರಲ್ಲಿ ಜ್ಯೂಸ್ ತರ ಯೂಸ್ ಮಾಡಬಹುದು ನೋಡಿ ಸರ್. ಮೊದಲೇ ಏನ್ ಹೇಳಿದ್ರೆ ನಿಮಗೆ ಈ ತರ ನಿಮಗೆ ಬ್ಲೇಡ್ ಬರುತ್ತೆ, ಚರ್ನರ್ ಬ್ಲೇಡ್. ಸೊ ಇದನ್ನ ಡೈರೆಕ್ಟ್ ಆಗಿ ನಿಮಗೆ ಸಿಪ್ಪರ್ ಕಂಟೈನರ್ ಗೆ ಈ ತರ ಹಾಕ್ಬೇಡಿ. ಏನು ನೀವೇನ ಪ್ರೋಟೀನ್ ಪೌಡರ್ ಹಾಕಿ ಸ್ವಲ್ಪ ಮಿಲ್ಕ್ ಶೇಕ್ ಮಾಡಕ್ಕೆ, ಓಕೆ ಓಕೆ, ಅಥವಾ ನಿಮಗೆ ಬೇರೆ ಬೇರೆ ಪದಾರ್ಥ ಐಸ್ ಕ್ರೀಮ್ ಐಟಮ್ ಹಾಕೊಂಡು ಶೇಕ್ ಮಾಡ್ಬೇಕಂದ್ರೆ ಇದಕ್ಕೆ ಆಡ್ ಮಾಡಿ. ಸೊ ಇದನ್ನ ಈ ತರ ಟರ್ನ್ ಮಾಡಬೇಕು ಸುಲಭವಾಗಿ. ಸ್ಪ್ರಿಂಗ್ ಸರ್. ಓಕೆ, ನಿಮಗೆ ಥ್ರೆಡಿಂಗ್ ಬರುತ್ತೆ, ಸುಲಭವಾಗಿ ಕೂತ್ಕೊಳ್ಳುತ್ತೆ ಸರ್. ಓಕೆ, ಸ್ಪೆಷಲಿ ಜಸ್ಟ್ ಇದರಲ್ಲಿ ಇಟ್ಬಿಟ್ಟು ಆನ್ ಮಾಡುವಂಥದ್ದು. ಓಕೆ ಓಕೆ, ಸಿಂಪಲ್ ಆಗಿ ಕೂತ್ಕೊಳ್ಳುತ್ತೆ ಇಷ್ಟೇ ಸರ್. ಇದನ್ನ ತೆಗ್ಬಿಟ್ಟು ಮತ್ತೆ ಸ್ವಲ್ಪ 2 ಸರಿ ಈ ತರ ಹೊಡೆದ್ಬಿಟ್ಟು ಮೇಲ್ಗಡೆ ಕೆಳಗಡೆ ಎಲ್ಲ ಕ್ಲೀನ್ ಇಳಿಯುತ್ತೆ. ಓಕೆ, ಇಳಿದ್ಬಿಟ್ಟು ಆಮೇಲೆ ಸಿಪ್ಪರ್ ಕ್ಯಾಪ್ ಬರುತ್ತಲ್ಲ, ಹೌದು, ಸಿಪ್ಪರ್ ಕ್ಯಾಪ್ ನ ಈಸಿಯಾಗಿ ಈ ತರ ಮೇಲ್ಗಡೆ ಕೂರಿಸ್ಕೋಬಹುದು. ಕೂರಿಸ್ಕೊಂಡು ಜಸ್ಟ್ ಇದು ಓಪನ್ ಆಗುತ್ತೆ ಸರ್. ಡೈರೆಕ್ಟ್ ಆಗಿ ಯೂಸ್ ಮಾಡೋದು, ಡೈರೆಕ್ಟ್ ಆಗಿ ಸಿಪ್ ಮಾಡಬಹುದು ಸರ್. ಕರೆಕ್ಟ್ ಸರ್. ಈಸಿ ಟು ಯೂಸ್ ಸರ್, ವೆರಿ ಈಸಿ ಟು ಯೂಸ್ ಸರ್. ಮಿಕ್ಸಿ ಇದೆಲ್ಲ ಸಾಧ್ಯನೇ ಇಲ್ಲ, ವೆರಿ ಈಸಿ ಟು ಯೂಸ್. ಜಿಮ್ಮರ್ಸಿಗಂತೂ ಹೇಳಿ ಮಾಡಿಸಿರುವಂತ ಪ್ರಾಡಕ್ಟ್ ಸರ್. ಸರ್ ಜಿಮ್ಮರ್ ಅಂತ ಅಲ್ಲ, ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರೋರಿಗೆ ಎಲ್ಲರಿಗೂ ಬೆಟರ್ ಇದೆ ಸರ್. ಇವತ್ತಂತೂ ಹೆಲ್ತ್ ಕಾನ್ಶಿಯಸ್ನೆಸ್ ಬಹಳ ಇದೆ ಜನರಲ್ಲಿ, ಎಲ್ಲರೂ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದಿಟ್ಟು ಒಂದು ಹೆಲ್ತಿಗೋಸ್ಕರ ಒಳ್ಳೆ ಡೈಟಿಗೋಸ್ಕರ ಒಂದು ಆಗಲ್ಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಕರೆಕ್ಟ್. ಆಮೇಲೆ ಸ್ಪೆಷಲ್ ನಿಮಗೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಸರ್. ಕರೆಕ್ಟ್ ಹೆಲ್ತಿಗೋಸ್ಕರ. ಸೊ ಅಂತವರಿಗೆ ವಿದಿನ್ 30 ಸೆಕೆಂಡ್ಸ್ ಅಲ್ಲಿ ಜ್ಯೂಸ್ ಮಾಡ್ಕೊಂಡು ಈ ಸಿಪ್ಪರ್ ಹಾಕೊಂಡು ಇದರಲ್ಲಿ ಕುಡಿಬಹುದಲ್ವಾ? 30 ಸೆಕೆಂಡ್ಸ್ ಅಲ್ಲಿ, ವಿದಿನ್ 30 ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಓಕೆ 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 ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎರಡು ಸಿಪ್ಪರ್ ಕ್ಯಾಪ್ ಬರುತ್ತೆ. ಆಮೇಲೆ ನಿಮಗೆ ಎರಡು ಟೋಟಲ್ ಮೇಲ್ಗಡೆ ಮುಚ್ಚುವಂತ ಕ್ಯಾಪ್ಸ್ ಬರುತ್ತೆ ಸರ್. ಕ್ಯಾಪ್ಸ್. ಓಕೆ ಓಕೆ. ಸೊ ಸ್ಟೋರೇಜ್ ಕ್ಯಾಪ್ಸ್. ಇನ್ ಕೇಸ್ ನಿಮಗೆ ಜ್ಯೂಸ್ ಮಾಡ್ಕೊಂಡ್ರಿ ನೀವು ಅಥವಾ ನೀವು ಚಟ್ನಿ ಮಾಡ್ಕೊಂಡ್ರಿ, ಏನಾದ್ರು ಮಾಡ್ಕೊಂಡ್ರಿ, ಇದನ್ನ ಏನ್ ಮಾಡಿ ಡೈರೆಕ್ಟ್ ಆಗಿ ಫ್ರಿಜ್ ಅಲ್ಲಿ ಇಡಬಹುದು ಸರ್. ಫ್ರಿಜ್ ಅಲ್ಲಿ ಹಾಗೆ ಕಂಟೈನ್ ಮಾಡಿ ಹಾಗೆ ಇಟ್ಟು ಸ್ಟೋರ್ ಮಾಡಬಹುದು. ಆಮೇಲೆ ನಿಮಗೆ ಓವನ್ ಅಲ್ಲಿ ಕೂಡ ಇಟ್ಟು ಯೂಸ್ ಮಾಡಬಹುದು. 100% ಓವನ್ ಇಟ್ಟು ಯೂಸ್ ಮಾಡಬಹುದು. ಓವನ್ ಫ್ರೆಂಡ್ಲಿ ಕೂಡ ಇರುತ್ತೆ ಸರ್. ಓಕೆ, ಸೂಪರ್ ಸರ್. ಇದು ಸ್ಟೋರೇಜ್ ಮಾಡ್ಲಿಕ್ಕೆ ಸ್ಟೋರೇಜ್ ಕ್ಯಾಪ್ ಎರಡು ಕೊಟ್ಟಿದ್ವಿ. ಸೊ ನೆಕ್ಸ್ಟ್ ಒಟ್ಟು ಸರ್ ನೋಡ್ತಿದ್ರೆ ವೀಕ್ಷಕರೇ, ನಿಮಗೆ ಡೈರೆಕ್ಟ್ ಸಿಪ್ಪರ್ ಮೇಲ್ಗಡೆ ರಿಂಗ್ ಬರುತ್ತೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಪ್ರೋಟೀನ್ ಶೇಕ್ ಮಾಡ್ಕೊಂಡ್ರಿ ಅಥವಾ ಮಿಲ್ಕ್ ಶೇಕ್ ಮಾಡ್ಕೊಂಡ್ರಿ, ಡೈರೆಕ್ಟ್ ಆಗಿ ಇಲ್ಲಿ ಕುಡಿಲಿಕ್ಕೆ ಆಗಲ್ಲ, ತುಟಿಗೆ ಸ್ವಲ್ಪ ನಿಮಗೆ ತಾಕುತ್ತೆ, ಟಚ್ ಆಗುತ್ತೆ, ಶಾರ್ಪ್ ಆಗಿದೆ. ಸೊ ಇದು ನಿಮಗೆ ಸಿಪ್ಪರ್ ಮೇಲ್ಗಡೆ ರಿಂಗ್ ಬರುತ್ತಲ್ಲ, ಸಿಪ್ಪರ್ ರಿಂಗ್ ಈ ತರ ಕೂರಿಸ್ಬಿಟ್ಟು ಡೈರೆಕ್ಟ್ ಹಿಂಗೆ ಸಿಪ್ ಮಾಡಬಹುದು. ಸಿಪ್ ಮಾಡಬಹುದು. ತುಟಿಗೆ ಏನು ಟಚ್ ಆಗಲ್ಲ, ಸೇಫ್ ಆಗಿರುತ್ತೆ, ತುಟಿನೂ ಸೇಫ್ ಆಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಸೂಪರ್ ಸರ್. ಸೊ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇದೆ ಸರ್, ಸ್ಪ್ರಿಂಕ್ಲರ್ ಬರುತ್ತೆ ವೀಕ್ಷಕರೇ. ಸ್ಪ್ರಿಂಕ್ಲರ್ ಹೌದು. ಸ್ಪೆಷಲಿ ನೀವು ಧನಿಯಾ ಪೌಡರ್, ಪೆಪ್ಪರ್ ಅಥವಾ ನಿಮ್ಗೆ ರೆಡ್ ಚಿಲ್ಲಿ ಪೌಡರ್ ಮಾಡ್ಕೊಳ್ತೀರಾ ಅಂತ ಹೇಳಿ, ಡ್ರೈ ಜಾರಲ್ಲಿ ಪೌಡರ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಇದನ್ನ ಹಾಕೊಂಡು ಜಸ್ಟ್ ಹಿಂಗೆ ಸ್ಪ್ರಿಂಕಲ್ ಮಾಡ್ಕೋಬಹುದು ಸರ್. ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಸ್ಪೆಷಲಿ ಪಿಜ್ಜಾ ಮಾಡ್ತಾರೆ ಸರ್ ಮನೆಯಲ್ಲಿ ಓವನ್ ಇಟ್ಕೊಂಡು ಪಿಜ್ಜಾ ಮಾಡ್ತಾರೆ, ಸಣ್ಣ ಪುಟ್ಟ ಡಿಶಸ್ ಎಲ್ಲ ಮಾಡ್ಕೊಳ್ತಾರೆ ಓವನ್ ಇಟ್ಕೊಂಡು. ಅವ್ರಿಗೆ ಏನಂತ ಹೇಳಿದ್ರೆ ಅವರಿಗೆ ಸ್ಪ್ರಿಂಕಲ್ ಮಾಡ್ಬೇಕಂತ ಬಹಳ ಖುಷಿ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಚಿಕ್ಕದ್ ಬರುತ್ತಲ್ಲ ಅದ್ರಲ್ಲಿ ಹಾಕೊಳ್ತಾರೆ, ಕರೆಕ್ಟ್ ಬರಲ್ಲ, ಕೊನೆಗೆ ಎಲ್ಲ ಟೆನ್ಷನ್ ತಗೊಂಡು ಬಿಟ್ಟು ಕೈಯಿಂದ ಹಾಕೊಂಡ್ಬಿಡ್ತಾರೆ. ಆತರ ಮಾಡಿ ನೆಟ್ಟಿಗೆ ಬೀಳಲ್ಲ ಕೈಯಲ್ಲ. ಸರಿ ಸರಿ. ಬಟ್ ಸ್ಪ್ರಿಂಕ್ಲರ್ ಕ್ಯಾಪ್ ಕೂಡ ಇದೆ, ಇದನ್ನ ಯೂಸ್ ಮಾಡಬಹುದು. ಪೆಪ್ಪರ್ ಇರಲಿ, ರೆಡ್ ಚಿಲ್ಲಿ ಇರಲಿ, ಏನೇ ಇರಲಿ ಸರ್, ಆರಾಮಾಗಿ ಇದರಲ್ಲಿ ನಿಮಗೆ ಗ್ರೈಂಡ್ ಮಾಡ್ಕೊಂಡು ಸ್ಪ್ರಿಂಕ್ಲರ್ ಎಷ್ಟು ಬೇಕಷ್ಟು ಹಾಕೋಬಹುದು. ಓಕೆ ಓಕೆ. ಈ ತರ ಸರ್ ಮೋಟರ್ ಪಾರ್ಟ್ ಸ್ಟಾರ್ಟ್ ಮಾಡೋಣ. ಖಂಡಿತ ವೀಕ್ಷಕರೇ, ನೆಕ್ಸ್ಟ್ ನೋಡ್ತಿದ್ರ ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ ಪಾರ್ಟ್ ನೋಡ್ತಿದ್ರ ನೀವು. ಓಕೆ. ಸೊ ನೋಡಬಹುದು 3 ಕಲರ್ ಹೇಳಿದೆ, ರೆಡ್, ಸಿಲ್ವರ್ ಮತ್ತು ಬ್ಲಾಕ್ ಬರುತ್ತೆ. 100% ABS ಪ್ಲಾಸ್ಟಿಕ್ ಇರುತ್ತೆ. ಜೊತೆಲಿ ನಿಮಗೆ ಮೋಟರ್ ಇರೋದೇ 100% ಕಾಪರ್ ವೈಂಡಿಂಗ್ ಇರುತ್ತೆ. ಕಾಪರ್ ವೈಂಡಿಂಗ್ ಹೌದು, ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸರ್, 400 ವೈಂಡಿಂಗ್ ಸಿಗುತ್ತೆ. ಅದು ಕಾಪರ್ ಅಲ್ಯೂಮಿನಿಯಂ ಏನು ಪಕ್ಕ ಗೊತ್ತಿರಲ್ಲ, ISI ಕೂಡ ಇರೋದು ಗೊತ್ತಿರೋದಿಲ್ಲ ಸರ್. ಓಕೆ. ಬಟ್ ನಮ್
ಪ್ರಾಡಕ್ಟ್ ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ 100% IS ಸರ್ಟಿಫೈಡ್ ಪ್ರಾಡಕ್ಟ್ಸ್. Okay. 100% IS ಸರ್ಟಿಫೈಡ್ ಪ್ರಾಡಕ್ಟ್. 500 ವ್ಯಾಟ್ಸ್ ಮೋಟರ್ ಬರುತ್ತೆ, 100% ಕಾಪರ್ ವೈಂಡಿಂಗ್ ಇರುತ್ತೆ, ಪ್ಯೂರ್ಲಿ ABS ಪ್ಲಾಸ್ಟಿಕ್ ಇರುತ್ತೆ ಸರ್. ವೇಟ್ ನೀವೇ ನೋಡಿ ಸರ್. ನೋಡೋಣ ಸರ್, ಇಲ್ಲಿ ಕೊಡಿ ಸರ್. ನೋಡಿ. ಸೊ ವೀಕ್ಷಕರೇ ನೋಡ್ಬೋದು, ನಾನು ಕೂಡ ತುಂಬಾ ಬುಲೆಟ್ ಮಿಕ್ಸಿಗಳನ್ನೆಲ್ಲ ನೋಡಿದೀನಿ. ಹಗುರ ಇರುತ್ತೆ ಸರ್, ವೇಟ್ ಇರೋದಿಲ್ಲ ಸರ್. ತುಂಬಾ ವೇಟ್ ಇದೆ ಸರ್, ನೋಡಿ ಸರ್, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಗ್ರಾಸ್ ವೇಟ್ ಬಂದ್ಬಿಟ್ಟು 2.35 ಕೆಜಿ ಬರುತ್ತೆ ಸರ್. ಹೌದಾ ಸರ್, ಇದು ಅಷ್ಟೊಂದು ಬರುತ್ತೆ? 2.25 ಕೆಜಿ ಬರುತ್ತೆ ಗ್ರಾಸ್ ವೇಟ್ ಇದು. ಓಕೆ ತುಂಬಾ ಕ್ವಾಲಿಟಿ ಚೆನ್ನಾಗಿ ತೋರಿಸಿ ಸರ್, ಕಲರ್ ನೋಡಿ ಸರ್. ಓಕೆ. ಜೊತೆಲಿ ಹಿಂದ್ಗಡೆ ನೋಡಿ ನಿಮಗೆ IS ಸರ್ಟಿಫೈಡ್ ಸ್ಟಿಕರ್ ಕೂಡ ಇರುತ್ತೆ, ಜೊತೆಲಿ ನಮ್ಮ ಹಾಟ್ ಸ್ಟಾರ್ ಬ್ರ್ಯಾಂಡಿಂಗ್ ಎಲ್ಲ ಇರುತ್ತೆ, ಆಮೇಲೆ ಕಸ್ಟಮರ್ ಕೇರ್ ನಂಬರ್ ಕೂಡ ಇರುತ್ತೆ, IS ಸರ್ಟಿಫಿಕೇಶನ್ ಸ್ಟಿಕರ್ ಕೂಡ ಇರುತ್ತೆ. ಪ್ರತಿಯೊಂದು ಇದರಲ್ಲೇ ಮೆನ್ಷನ್ ಆಗಿರುತ್ತಲ್ವಾ? ಹೌದು, ಸಿಂಬಲ್ ಎಲ್ಲ ಇರುತ್ತೆ. ಓಕೆ. ಅಂಡ್ ಇದ್ರ ಕ್ವಾಲಿಟಿ ಬಗ್ಗೆ ಏನ್ ಹೇಳ್ತೀರಾ? ನಿಮ್ ಜಾರ್ಗಳ ಕ್ವಾಲಿಟಿ ಬಗ್ಗೆ? ಜಾರ್ ಕ್ವಾಲಿಟಿನ ಲೈವ್ ಡೆಮೋ ಕೊಟ್ಬಿಡೋಣ ಸರ್ ನಮ್ಮ ಕಸ್ಟಮರ್ಗೆ. ಏನ್ ಡೆಮೋ ಕೊಡ್ತಾ ಇದ್ರಿ? ನೋಡಿ, ಈಗ ನಮ್ಮ ಕನ್ನಡ ಕೋರ ಸರ್ ಬ್ಯಾಟಿಂಗ್ ಮಾಡಿ ತೋರಿಸ್ತಾರೆ ನೋಡಿ. ಬ್ಯಾಟಿಂಗ್ ಮಾಡೋದಾ? ಶಾರ್ಟ್ ಹೊಡೆದ್ಬಿಡಿ ಸರ್, ಬಾಲ್ ತರ ಯೂಸ್ ಮಾಡೋಣ ಇದನ್ನ? ಖಂಡಿತ ಸರ್, ಇದನ್ನೇ ಇವತ್ತು ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ ಜಾರ್ನ ಬಾಲ್ ಮಾಡ್ಕೊಂಡ್ಬಿಡೋಣ ಸರ್. ಬಾಲ್ ಮಾಡಿ ತೋರಿಸ್ಬಿಡೋಣ. ಏನು ಆಗ್ಲಿಲ್ವಾ ಸರ್ ಇದು? 100% ಅನ್ಬ್ರೇಕಬಲ್ ಸರ್. ನೋಡ್ರಲ್ಲ ವೀಕ್ಷಕರೇ, ನಮ್ಮ ಕನ್ನಡ ಕೋರ ಸರ್ ಬ್ಯಾಟಿಂಗ್ ಮಾಡ್ಬಿಟ್ರು ಅಂದ್ರೂ ಹೊಡೆದೋಗಿಲ್ಲ. ಏನೂ ಆಗಿಲ್ಲ. ಹಾಕಿ ಸರ್ ಕೆಳಗೆ. ಪಿಚ್ ಕ್ಯಾಚ್ ಹಿಡಿಬಹುದು, ಹೊಡೆದೋಗಲ್ಲ. ನೋಡ್ರಲ್ಲ ವೀಕ್ಷಕರೇ, ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿಯಲ್ಲಿ 5 ಜಾರ್ ಬರುತ್ತೆ, ಪ್ಯೂರ್ಲಿ ಪಾಲಿಕಾರ್ಬನೇಟ್ ಮೆಟೀರಿಯಲ್ ಇರುತ್ತೆ, 100% ಅನ್ಬ್ರೇಕಬಲ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಬೇರೆಯವ್ರು ಮಾಡ್ತಾರೆ, ಒಂದೆರಡು ಮಾತ್ರ ಪಾಲಿಕಾರ್ಬನೇಟ್ ಇರುತ್ತೆ, ಮಿಕ್ಕಿದೆಲ್ಲ ಗ್ಲಾಸ್ ಜಾರ್ ಇರುತ್ತೆ. ಬಟ್ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ 5 ಜಾರ್ ಕೂಡ ಅನ್ಬ್ರೇಕಬಲ್ ಪ್ಯೂರ್ಲಿ ಪಾಲಿಕಾರ್ಬನೇಟ್ ಇರುತ್ತೆ. ಅದನ್ನೆಲ್ಲ ನೋಡ್ಬೋದಲ್ವಾ? ಜ್ಯೂಸರ್ ಜಾರ್ ನೋಡ್ತಿದ್ದಾರೆ ವೀಕ್ಷಕರೇ, ಇಲ್ಲಿ ನೋಡ್ಬೋದು. ಅನ್ಬ್ರೇಕಬಲ್ ಸರ್. ಸೊ ಯಾವ್ದನ್ನು ಬೇಕಾದ್ರೂ ಕೂಡ ಡ್ರಾಪ್ ಮಾಡಿ ನೋಡಬಹುದು. ಡೆಫಿನೆಟ್ಲಿ ಯಾವ್ದನ್ನ ಬೇಕಾದ್ರೂ ಡ್ರಾಪ್ ಮಾಡಬಹುದು. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಸ್ವಲ್ಪನೂ ಸ್ಕ್ರಾಚ್ ಆಗಿಲ್ಲ, 100% ಚೆನ್ನಾಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಜಸ್ಟ್ ಡೆಮೋ ಪಾರ್ಟಿಗೆ ಈ ತರ ಎಂಟರ್ಟೈನ್ ಮಾಡ್ಲಿಕ್ಕೋಸ್ಕರ ಮಾಡಿ ತೋರಿಸಿದೀವಿ. ಮನೇಲಿ ಆಟ ಆಡೋಕೆ ಹೋಗ್ಬೇಡಿ, ಜಸ್ಟ್ ಎಂಟರ್ಟೈನ್ಮೆಂಟ್ ಫನ್ನಿಗೋಸ್ಕರ ಮಾಡಿದೀವಿ. ಅಂದ್ರೆ ಕ್ವಾಲಿಟಿ ತೋರ್ಸಕ್ಕೋಸ್ಕರ ಮಾಡಿರೋ. ಎಸ್ ಸರ್, ಡೆಫಿನೆಟ್ಲಿ ನಮ್ಮ ವೀಕ್ಷಕರಿಗೆ ಮಾಡ್ಲೇಬೇಕಲ್ಲ ಸರ್, ಅವರಿಗೆ ಒಂದು ಟ್ರಸ್ಟ್ ಬರ್ಬೇಕಾದ್ರೆ ಮಾಡ್ಲೇಬೇಕಲ್ಲ ಸರ್. ಡೆಫಿನೆಟ್ಲಿ. ಸೊ ಮಾತು ಭಾಳ ಆಯ್ತು ಸರ್, ಡೇಗ ಟಕ ಅಂತ ಡೆಮೋ ಮಾಡಿ ತೋರಿಸ್ಬಿಡೋಣ ಸರ್. ಬುಲೆಟ್ ತರ ಹೋಗ್ಬಿಡೋಣ ಇವಾಗ. ಒಂದ್ ಕಡೆಯಿಂದ ಡ್ರೈ ಐಟಮ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ ಸರ್, ಬನ್ನಿ ಸರ್, ಮಾಡಿಬಿಡೋಣ ಸರ್. ಈಗ ಡೆಮೋಗೆ ಹೋಗೋಕೆ ಮುಂಚೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಇದಕ್ಕೆ ಬುಲೆಟ್ ಅಂತ ಹೆಸರಿಟ್ಟಿರೋದು ಯಾಕೆ ಸರ್ ನೀವು? ಸರ್, ಇದು ನೋಡ್ತಾ ಇದ್ದೀರಾ? ಹಾ, ಡಿಟ್ಟೋ ಬುಲೆಟ್ ತರನೇ ಇದೆ. ಬುಲೆಟ್ ತರನೇ ಇದೆ. ಸೊ ನೋಡಿ, ಹಿಂಗ್ ಬರುತ್ತೆ ಬುಲೆಟ್ ತರ. Okay. ನೋಡೋದಕ್ಕೂ ಬುಲೆಟ್ ತರ ಇದೆ, ಕೆಲಸ ಬುಲೆಟ್ ತರನೇ ಮಾಡುತ್ತೆ ಸರ್. 100% ಬುಲೆಟ್ ಸರ್. ಇದನ್ನ ಕಾಮನ್ ಪವರ್ ಅಲ್ಲಿ ಯೂಸ್ ಮಾಡಬಹುದಾ? ಸುಲಭವಾಗಿ ಯೂಸ್ ಮಾಡಬಹುದು, ಮನೆ ಕರೆಂಟ್ ಯೂಸ್ ಮಾಡಬಹುದು ಸರ್. ಮನೆ ಮಿಕ್ಸಿ ಯಾವ ತರ ಯೂಸ್ ಮಾಡ್ತೀರಾ ಅದಕ್ಕೆ ಕಡಿಮೆ ಕರೆಂಟ್ ತಗೊಳುತ್ತೆ. ಜಸ್ಟ್ 500 ವ್ಯಾಟ್ ಸರ್. ಏಚೆ ಬೇಕಂತಲ್ಲ, ಏನು ಅವಶ್ಯಕತೆ ಇಲ್ಲ. ಜಸ್ಟ್ 5 ಆಂಪ್ಸ್ ನೋಡಿ, 5 ಆಂಪ್ಸ್ ಪಿನ್ 2 ಪಿನ್ ಅಲ್ಲಿ ಆಗುತ್ತೆ. 2 ಪಿನ್ ಅಲ್ಲಿ ಆಗುತ್ತೆ ಸರ್. ಮನೆ ಕರೆಂಟ್ UPS ಕೂಡ ನೀವು ಇದನ್ನ ರನ್ ರನ್ ಮಾಡಬಹುದು. UPS ಅಲ್ಲೂ ರನ್ ಮಾಡಬಹುದಾ? ಜಸ್ಟ್ 500 ವ್ಯಾಟ್ಸ್ ಅಷ್ಟೇ ಸರ್. ಸ್ಟಾರ್ಟ್ ಮಾಡಿ ಸರ್. ಓಕೆ ಸರ್. ಸರ್, ಸ್ಟಾರ್ಟಿಂಗ್ ನೋಡ್ತಿದ್ರಾ, ಗಸಗಸೆ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಮಿಕ್ಸಿಲಿ ಗ್ರೈಂಡ್ ಆಗದೇ ಇಲ್ಲ ಸರ್. ಗ್ರೈಂಡ್ ಮಾಡ್ಲೇಬೇಕಂತ ಹೇಳಿದ್ರೆ ನೀರ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ಇವನ್ ಏನ್ ಮಾಡ್ತಾರೆ, ಮನೇಲಿ ಉಜ್ಜುತ್ತಾರೆ ಮಾಡ್ತಾರೆ. ಬಟ್ ಇಲ್ಲಿ ನೋಡಿ, ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿಲಿ ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ, ನೀರ್ ಆಡ್ ಮಾಡ್ತಿಲ್ಲ, ವಿಥೌಟ್ ವಾಟರ್ ಗ್ರೈಂಡ್ ಮಾಡ್ತೀನಿ ಸರ್. ಮಾಡಿ ಸರ್, ಅದು ನೋಡಿ ಸರ್. ಮೊದಲೇ ಆನ್ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ಸೆನ್ಸರ್ ಇರುತ್ತೆ. ಓಕೆ, ತೋರಿಸ್ಬಿಡಿ, ತೆಗ್ಬಿಡಿ. ಇಲ್ಲಿ ಮೇಲ್ಗಡೆ ಬರುತ್ತೆ, ಒಳ್ಳೆ ಬರ್ತಾ ಇದೆ ಸರ್. ಇದು ನೋಡ್ಬೋದು ಗಸಗಸೆ ಸರ್, ಗಸಗಸೆ ನಾರ್ಮಲ್ ಮಿಕ್ಸಿಲಿ ಗಸಗಸೆ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ನೀರ್ ಹಾಕ್ಬಿಟ್ಟು ಮಾಡ್ತಾರೆ. ಓಕೆ, ವಿಥೌಟ್ ವಾಟರ್ ಗ್ರೈಂಡ್ ಮಾಡ್ತೀವಿ ಸರ್. ಸೊ ಇದು ಸೆನ್ಸರ್ ಇರುತ್ತೆ, ಪ್ರೆಸ್ ಮಾಡಿದ್ರೆ ಸಾಕು ಅಷ್ಟೇ. ಇಲ್ಲಿ ನೋಡ್ತಿದ್ರಲ್ಲ ವೀಕ್ಷಕರೇ, ಓಕೆ, ಲಾಕ್ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ನೋಡ್ಬೋದು ವಿತಿನ್ 30 ಸೆಕೆಂಡ್ ಸರ್. ಇಲ್ಲಿ ನೋಡ್ಬೋದು ನೀವು ಸರ್. ಆಲ್ರೆಡಿ ನೀವು ಹೇಳ್ತಾ ಇರ್ಬೇಕಾದ್ರೆ ನಾನು ಮೇಲ್ಗಡೆ ಟೈಮರ್ ಕೊಟ್ಬಿಟ್ಟಿದ್ದೀನಿ. 30 ಸೆಕೆಂಡ್ಸ್ ಬೇಡ ಸರ್. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಸರ್ ವೀಕ್ಷಕರೇ, ನೋಡಿ ಗಸಗಸೆ ಪುಡಿ ಮಾಡಿದ್ದಾರೆ. ಪೌಡರ್ ವೀಕ್ಷಕರೇ, ಗಸಗಸೆ ಪುಡಿ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟದ ಕೆಲಸ. ಮನೇಲಿ ಮಹಿಳೆಯರು ಹಾಕೊಂಡು ಉಜ್ತಾರೆ ಇದನ್ನ. ಇಲ್ಲಿ ನೋಡ್ಬೋದು ಸರ್, ಸ್ಟಾರ್ಟಿಂಗ್ ಇದ್ರಲ್ಲಿ ತೋರಿಸಿದ್ ನಾವು ಬ್ಲೇಡ್ಸ್ ಅಲ್ಲಿ ಇದು 2 ಜಾರ್ ಹೇಳಿದ್ರೆ ನಿಮಗೆ 300 ml 2 ಜಾರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ಡ್ರೈ ಪರ್ಪಸ್ ಮಾತ್ರ ಬರುತ್ತೆ. ಇದರಲ್ಲಿ ಮೆನ್ಷನ್ ಮಾಡಿದ್ವಿ ಡ್ರೈ ಬ್ಲೇಡ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಡ್ರೈ ಏನೇ ಮಾಡ್ಬೇಕಂತ ಹೇಳಿದ್ರು ಕೂಡ, ಡ್ರೈ ಪದಾರ್ಥ ಏನೇ ಗ್ರೈಂಡ್ ಮಾಡ್ಬೇಕಂತ ಹೇಳಿದ್ರು ಕೂಡ ಇದರಲ್ಲೇ ಮಾಡ್ಬೋದಲ್ವಾ? ಸೆನ್ಸರ್ ಅಂತ ಹೇಳಿದ್ರು ನಿಮಗೆ ಇಲ್ಲಿ ಸ್ವಿಚ್ ಆನ್ ಅಂಡ್ ಆಫ್ ಕೂಡ ಬರುತ್ತೆ, ಸೆನ್ಸರ್ ಕೂಡ ಇರುತ್ತೆ ಸರ್. ಇದು ನಿಮಗೆ ಒಳಗಡೆ ಗ್ರೂ ಟೈಪ್ ಫಿಟ್ಟಿಂಗ್ ಇರ್ತಿದ್ದು, ಇದು ಹೋಗ್ಬಿಟ್ಟು ಇಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಿ ಸೆನ್ಸರ್ ಆಪರೇಟ್ ನೋಡಿ ಸರ್, ನೋಡಬಹುದು ವೀಕ್ಷಕರೇ, ಎಲ್ಲ ಸೆನ್ಸರ್ ಆಪರೇಟೆಡ್ ಇರುತ್ತೆ. ಕ್ವಾಲಿಟಿ ಮಾತ್ರ 100% ಸೂಪರ್ ಆಗಿರುತ್ತೆ. ಸೊ ಮೇಲ್ಗಡೆ ಗ್ರೂ ಟೈಪ್ ಇರುತ್ತೆ. ಈ ಸೆನ್ಸರ್ ಇವು ಟಚ್ ಆದ ತಕ್ಷಣ ರನ್ನಿಂಗ್ ಟೈಮ್ ಅಲ್ಲಿ ಜಾರ್ ತೆಗೆದು ಕೂಡ ಆಫ್ ಆಗುತ್ತೆ, ಏನು ಹಾರ್ಮ್ಫುಲ್ ಆಗುತ್ತೆ, ತೊಂದರೆ ಇಲ್ಲ. ನೀವು ಇಲ್ಲಿ ಆನ್ ಅಂಡ್ ಆಫ್ ಕೂಡ ಮಾಡ್ಕೋಬಹುದು, ಅಥವಾ ಒಂದ್ಸರಿ ಇಲ್ಲಿ ಆನ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿಂದಾನೆ ತೆಗೆಯೋದು ಹಾಕೋದೆಲ್ಲ ಮಾಡ್ಬೋದು. ಓಕೆ, ಮತ್ತೆ ಹಿಂಗೆ ಕೂಡ ಮಾಡ್ಬೋದು. ಗೊತ್ತಾಯ್ತು ಸರ್, ಅರ್ಥ ಆಯ್ತು. ಯೂಸೇಜ್ ಮಾತ್ರ ಸಿಂಪಲ್ ಆಗಿರುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಪೆಪ್ಪರ್ ಸರ್.
ಎರಡೇ ಪೆಪ್ಪರ್ ಹಾಕ್ತೀವಿ ನೋಡಿ. 2 ಕಾಳು. ಎರಡು ಹಾಕಪ್ಪ ಸಾಕು. ನಮ್ಮ ಜನ ನೋಡ್ಲಿ ಅವ್ರಿಗೆ ಪರ್ಫಾರ್ಮೆನ್ಸ್ ಗೊತ್ತಾಗಬೇಕು ಹಾಟ್ ಬುಲೆಟ್ ಮಿಕ್ಸಿ ಏನಂತ. ಸರ್ ಎಷ್ಟು ಸರ್ ಇದು? 2 ಕಾಳು. ಎರಡು ಪೆಪ್ಪರ್ ಹಾಕ್ತೀವಿ. ಹಾಕಿ. ಡ್ರೈ ಬ್ಲೇಡ್ಸ್ ಅಲ್ಲಿ ನೋಡಿ ಹೆಂಗ್ ಗ್ರೈಂಡ್ ಮಾಡ್ತೀವಿ ಈಗ. ಓಕೆ ಮಾಡಪ್ಪ. 2 ಪೆಪ್ಪರ್ ಸರ್, ಜಾಸ್ತಿ ಹಾಕಿಲ್ಲ. ಪುಡಿ ಆಗೋಯ್ತು. 2 ಸೆಕೆಂಡ್ ಅಲ್ಲಿ 2ರಿಂದ 3 ಸೆಕೆಂಡ್ ಅಲ್ಲಿ ಪುಡಿ ಸರ್. 2ರಿಂದ 3 ಸೆಕೆಂಡ್ ಅಲ್ಲಿ 2 ಪೆಪ್ಪರ್ ಪುಡಿ ಹಾಕಿ ಸರ್. ಇಲ್ಲೇ ಫುಲ್ ಪೌಡರ್ ಫುಲ್ ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ಸರ್. ಮಿಕ್ಸಿಗಳಲ್ಲಿ ಕೆಲವೊಂದು ಮಿಕ್ಸಿಯಲ್ಲಿ ಮಿನಿಮಮ್ ಕ್ವಾಂಟಿಟಿ ಹಾಕ್ಲೇಬೇಕು ಸರ್. ಕ್ವಾಂಟಿಟಿ ಹಾಕಿದ್ರೆ ರನ್ ಆಗೋದು. ಹಾಟ್ ಬುಲೆಟ್ ಮಿಕ್ಸಿಯಲ್ಲಿ 2 ಪೆಪ್ಪರ್ ರನ್ ಆಗುತ್ತೆ ಸರ್. ರನ್ ಆಗುತ್ತೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿ ಸರ್ ಹೆಂಗಿದೆ. 100% ಸ್ಯಾಟಿಸ್ಫೈಡ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಕರೆಕ್ಟ್ ಸರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಅರಿಶಿನದು ನಿಮಗೆ ಕಡ್ಡಿ ಬರುತ್ತಲ್ಲ ಬಹಳ ಗಟ್ಟಿ ಇರುತ್ತೆ ಸರ್. ಅದು ನಾರ್ಮಲ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಕ್ ಕಷ್ಟ. ಓಕೆ. ಗಡ ಸೌಂಡ್ ಬಂದ್ಬಿಡುತ್ತೆ ಮಿಕ್ಸಿಯಲ್ಲಿ. ಸೊ ಈಗ ನಾರ್ಮಲ್ ಮಿಕ್ಸಿಯಲ್ಲಿ ಹಾಕಿದ ಅರಿಶಿನ ನೀವು ಗಡ ಸೌಂಡ್ ಬಂದ್ಬಿಡುತ್ತೆ, ಚಾನ್ಸ್ ಇರುತ್ತೆ. ಈಗ ನೋಡಿ ಅರಿಶಿನದ ಕಡ್ಡಿಗಳು ಹಾಕ್ಬಿಟ್ಟು ನಾವೀಗ ಇಲ್ಲಿ ಗ್ರೈಂಡ್ ಮಾಡ್ತಿದೀವಿ. ಸ್ವಲ್ಪ ಕ್ರಾಸ್ ಮಾಡ್ಬೇಕಲ್ವಾ ಇದನ್ನ? ಸ್ವಲ್ಪ ಸರ್ ಹಾರ್ಡ್ನೆಸ್ ಇದೆ, ಸ್ವಲ್ಪ ಕ್ರಾಸ್ ಮಾಡಿ ಸಾಕು. ಓಕೆ ಫಿನಿಶ್. ಅರಿಶಿನ ಕಡ್ಡಿಗಳು ಪುಡಿ ಆಗಿದೆ, ಪುಡಿ ಆಗ್ಬಿಟ್ಟಿದೆ. ವೀಕ್ಷಕರೇ ನೋಡ್ಬೋದು ಇಷ್ಟು ಗಟ್ಟಿಯಾಗಿರೋ ಇದನ್ನ ನಾನು ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಟೈಮರ್ ಕೊಟ್ಬಿಟ್ಟಿದ್ದೀನಿ. ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಸೆಕೆಂಡ್ಸ್ ಅಲ್ಲಿ ಕೆಲಸ ಆಗಿದೆ ಅಂತ. ಯಾವುದೇ ಕಟ್ಟಿಲ್ಲ ಏನಿಲ್ಲ. ಬೆರಳಲ್ಲಿ ತೋರಿಸಿ. ಕಮ್ ಅಂತ ಇದೆ ತೋರಿಸಿ ಸರ್. ಬೆರಳಲ್ಲಿ ತೋರಿಸಿ ಸರ್. ಅದು ಎಷ್ಟು ಸಾಫ್ಟ್ ಇದೆ ತೋರಿಸಿ. 100% ಪೌಡರ್ ಸರ್. ಸಾಫ್ಟ್ ಪುಡಿ ಆಗ್ಬಿಟ್ಟಿದೆ ಸರ್ ಇದು. ಹೌದು ಸೂಪರ್ ಸರ್. ನಿಮಗೆ ಮೈದಾ ಇಟ್ಟು ಬರುತ್ತಲ್ಲ ಸರ್, ಹೌದು, ಆ ಕ್ವಾಲಿಟಿ ಕೂಡ ಮಾಡ್ಕೋಬಹುದು. ಮಾಡ್ಬೋದು ಇದರಲ್ಲಿ ಸರ್. ಇದು ನೋಡಿದ್ರಲ್ಲ ಯಾವ ತರ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸ್ ಅಂದ್ರೆ ಬರೀ ಮಿಕ್ಸರ್ ಮಾತ್ರ ಅಲ್ಲ ಸರ್. ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸ್ ಅಂತ ಹೇಳಿದ್ರೆ ಮಿಕ್ಸರ್, ಬ್ಲೈಂಡರ್, ಚರ್ನರ್, ಜ್ಯೂಸರ್, ಗ್ರೈಂಡರ್, ಆಲ್ ಇನ್ ಒನ್ ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ. ಓನ್ಲಿ ಆಲ್ ಇನ್ ಒನ್ ಸರ್. ಎಲ್ಲದಕ್ಕೂ ಒಂದೇ ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ. ಓಕೆ ಸರ್. ನೆಕ್ಸ್ಟ್ ಏನ್ ಮಾಡ್ತಾ ಸರ್? ನೆಕ್ಸ್ಟ್ ಮಸಾಲೆ ಪದಾರ್ಥ ಸರ್. ಗರಂ ಮಸಾಲ. ಓಕೆ. ಗರಂ ಮಸಾಲ ಮಾಡ್ಬಿಡೋಣ. ಇಲ್ಲಿ ನೋಡಿ ಪೆಪ್ಪರ್ ಇದೆ, ಆಮೇಲೆ ನಿಮ್ಗೆ ಇದು ಫ್ಲವರ್ ಫ್ರೂಟ್ ಇದೆ. ಹಾಕೊಳ್ಳಿ. ಓಕೆ. 2 ಫ್ಲವರ್ ಫ್ರೂಟ್ ಹಾಕೊಳ್ಳಿ. ಓಕೆ. ಸಲ ಲವಂಗ. ಎರಡು ಒಣ ಶುಂಠಿ ಹಾಕೊಳ್ಳಿ. ಮತ್ತೆ 2 ಇದಾಗ್ತಾ ಇದೀನಿ. ಓಕೆ. ಮತ್ತೆ ಏಲಕ್ಕಿ ಹಾಕಿದ್ರು, ಧನಿಯಾ ಹಾಕಿದ್ದೀರಾ. ಧನಿಯಾ. ಆಮೇಲೆ ಒಣ ಶುಂಠಿ ಹಾಕೊಳ್ಳಪ್ಪ ಸ್ವಲ್ಪ. ಒಣ ಶುಂಠಿ ತಗೊಳ್ಳಿ. ಒಣ ಶುಂಠಿ ಹಾಕೊಳ್ಳಪ್ಪ ಸರ್. ಒಣ ಶುಂಠಿ ತುಂಬಾ ಗಟ್ಟಿ ಇರುತ್ತಲ್ವಾ ಇದು? ಬಹಳ ಗಟ್ಟಿ ಸರ್. ಕೈ ನೋಡಿ ಇಲ್ಲಿ ಮುರಿಯಕ್ಕೆ ಸಾಧ್ಯ ಇಲ್ಲ ಇದನ್ನ. ಬಹಳ ಶಕ್ತಿ ಆಗಬೇಕು ಮುರಿಬೇಕು. ಓಕೆ. ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸ್ ನೋಡಿ ಹಾಕಿ ಸರ್. ಅದನ್ನು ಹಾಕಿ ಸರ್. ಒಂದು ಹಾಕಿದ್ದೀರಾ ಅದನ್ನು ಕೂಡ? ಓಕೆ ಸರ್. ಎಲ್ಲ ನಿಮಗೆ ಇದು ಚಕ್ಕೆ ಸರ್. ಚಕ್ಕೆನ ಮಿಸ್ ಮಾಡ್ಬಿಟ್ವಿ. ಚಕ್ಕೆ ಹಾಕಿ ಸರ್. ಚಕ್ಕೆನೂ ಹಾಕೋಣ. ಆಮೇಲೆ ಇದು ಸರ್ ಎಲೆ, ಪಲಾವ್ ಎಲೆ. ಪಲಾವ್ ಎಲೆ, ಬಿರಿಯಾನಿ ಎಲೆ ಅಂತಾನು ಹೇಳ್ತಾರೆ. ಬಿರಿಯಾನಿ ಎಲೆನೂ ಹಾಕೋಣ ಸರ್. ಎಲ್ಲದೂ ಹಾಕಿ ಸರ್. ಎಲ್ಲ ಮಸಾಲೆ ಪದಾರ್ಥ ಆಗಿದೆ ಸರ್. ಜೀರಾ ಸ್ವಲ್ಪ ಹಾಕೋಣ. ಏಲಕ್ಕಿ ಇನ್ನೊಂದು ಹಾಕೊಳ್ಳಪ್ಪ. ಏಲಕ್ಕಿ ಹಾಕೊಳ್ಳಪ್ಪ ನಿಂದೆರಡು ಸರ್. ಏಲಕ್ಕಿ ಹಾಕಿ. ಏಲಕ್ಕಿ. ಲವಂಗ ಹಾಕೊಂಡೇನಪ್ಪ ಸರ್. ಎಲ್ಲ ಮಸಾಲೆ ಪದಾರ್ಥ ಹಾಕಿದ್ವಿ ಸರ್. ನೋಡ್ಬೋದು ಸರ್. ಚಿಕನ್ ಸಾರು, ಮಟನ್ ಸಾರು ಮಾಡಕ್ಕೆ ಇದು ಬೇಕೇ ಬೇಕು. ಚಿಕನ್ ಸಾರು, ಮಟನ್ ಸಾರು ಎಲ್ಲ ಸರ್. ಏನ್ ಸರ್ ಸ್ವಲ್ಪನೇ ಆಗ್ಬಿಡಿದ್ರಾ ಸರ್? ಸ್ವಲ್ಪ ಅಂತ ಹೇಳಿದ್ರೆ ಅವರ ಪ್ರಮಾಣಕ್ಕೆ ತಕ್ಕಂತೆ ಎಷ್ಟು ಯೂಸ್ ಮಾಡ್ತಾರೆ ಅಷ್ಟು ಮಾಡ್ಕೋಬಹುದು ಸರ್. ಮಾರ್ಕೆಟ್ ಇಂದ ಚಿಲ್ಲಿ ಪೌಡರ್, ಮಸಾಲಾ ಪೌಡರ್ ಎಲ್ಲ ತಗೊಂಡ್ಬರ್ತಾರೆ ಸರ್. ಅದೇನಾಗಂತ ಕೆಮಿಕಲೈಸ್ಡ್ ಸರ್. ಓಕೆ. ಹೆಲ್ತ್ ಬಹಳ ಅದು ಎಫೆಕ್ಟ್ಸ್ ಇರುತ್ತೆ. ಓಕೆ. ಹೆಲ್ತ್ ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. ಅಷ್ಟೊಂದು ಟೇಸ್ಟಿಂಗ್ ಕೂಡ ಬರೋದಿಲ್ಲ. ಬಟ್ ಬೇಗ ಹಾಳಾಗ್ಬಿಡುತ್ತೆ ಸರ್. ಅದೇ ನಿಮ್ಗೆ ಮನೇಲಿ ನೀವು ಓನಾಗಿ ಮಾಡ್ಕೊಂಡ್ರೆ ನೀವು ಪ್ರಮಾಣಕ್ಕೆ ತಕ್ಕಂತೆ ಫ್ರೆಶ್ ಎಷ್ಟು ಬೇಕಷ್ಟು ಮಾಡ್ಕೋಬಹುದು. ಫ್ರೆಶ್ ಗರಂ ಮಸಾಲ ಮಾಡ್ಕೋಬಹುದು. ಫ್ರೆಶ್ ಆಗಿ ಅಡುಗೆಗೆ ಯೂಸ್ ಮಾಡ್ಕೋಬಹುದು. ಒಂದು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬಹುದು. ಸಿಂಪಲ್. ಒಂದು ಸಾಂಬಾರಿಗೆ ಎಷ್ಟು ಬೇಕಷ್ಟು ಮಾಡ್ಕೋಬಹುದು ಸರ್. ಅದು ಬೇರೆ 30 ಸೆಕೆಂಡ್ಸ್ ಎಲ್ಲ ಆಗೋದು. ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ಮಾಡ್ಕೋಬಹುದು. ಹಾಕಿ ಸರ್. ಹಾಕಿ. ತುಂಬಾ ಸಿಂಪಲ್ ಸರ್. ರನ್ ಟೈಮ್ ಬಂದ್ಬಿಟ್ಟು 1 ನಿಮಿಷ ಇರುತ್ತೆ. ಇದು 1 ನಿಮಿಷ ಅವಶ್ಯಕತೆ ಇಲ್ಲ ಸರ್. ವಿತಿನ್ 30 ಸೆಕೆಂಡ್ಸ್ ಎಲ್ಲ ಪುಡಿ ಮುಗಿದೋಗ್ಬಿಡುತ್ತೆ. ಪುಡಿ ಹಾಕಿ ಸರ್. ನೋಡಿ ವೀಕ್ಷಕರೇ, ಎಲ್ಲ ಆಗ್ಬಿಟ್ಟು ಕೈ ಬಿಟ್ಟು ನಿಂತ್ಕೋಬಹುದು ಆರಾಮಾಗಿ ಅಲ್ವಾ? ನೋಡಿ ವೀಕ್ಷಕರೇ ಯಾವ ತರ ಗ್ರೈಂಡ್ ಆಗ್ತಿದೆ ನೋಡಿ. ವೀಕ್ಷಕರೇ ನೋಡ್ತಾ ಇರ್ಬೇಕಾದ್ರೆ ನಾನು ನಿಮ್ಗೆ ಟೈಮರ್ ಕೂಡ ಕೊಟ್ಟಿರ್ತೀನಿ. ಸೊ ಟೈಮರ್ ಏನಕ್ಕೆ ಅಂತಂದ್ರೆ ಅವಶ್ಯಕತೆ ಇಲ್ಲ, ಗೊತ್ತಾಗ್ಲಿ ಅಂತ. ಹಿಡ್ಕೋಬೇಕಂತಾನೆ ಇಲ್ಲ ಅಲ್ವಾ? ಕೈ ಹಿಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಒಂದ್ಸರಿ ಜಾರ್ ಹಾಕಿ ಫಿಟ್ ಮಾಡಿದ್ರೆ ಮುಗೀತು. ವಿತಿನ್ 30 ಸೆಕೆಂಡ್ಸ್ ಅಲ್ಲಿ ಪುಡಿ ಮುಗೀತು. ಫಿನಿಶ್. ಗರಂ ಮಸಾಲ ರೆಡಿ ಸರ್. ಬಿರಿಯಾನಿ ಮಾಡ್ಬಿಡೋಣ ಸರ್. ಸರ್. ಗರಂ ಮಸಾಲ ಅರಿಯೋದೆ, ಬಿರಿಯಾನಿ ಮಾಡೋದೆ, ತಿನ್ನೋದೆ. ಹಾಕಿ ಸರ್ ಅದನ್ನ. ಫ್ರೆಶ್ ಮಸಾಲ ಸರ್. ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಬೇಕಷ್ಟು ಮಾಡ್ಕೋಬಹುದು.
ಎಷ್ಟು ಗಾತ್ರ ಬೇಕು ಎಷ್ಟು ಪ್ರಮಾಣ ಸೊ ಇನ್ನೂ ಸ್ವಲ್ಪ ಪುಡಿ ಬೇಕಂದ್ರೆ ಇನ್ನೊಂದು 30 ಸೆಕೆಂಡ್ಸ್ 30 ಸೆಕೆಂಡ್ ಮಾಡ್ಕೋಬಹುದು ಸರ್. ಓಕೆ, ಏನು ಕೆಮಿಕಲೈಸ್ ಇಲ್ಲ, ಏನು ಹೆಲ್ತಿಗೆ ಹಾರ್ಮ್ಫುಲ್ ಇಲ್ಲ, 100% ಗ್ಯಾರಂಟಿಡ್ ಇರುತ್ತೆ. ಎಲ್ಲ ನ್ಯಾಚುರಲ್ ವೇ ಅಂತ ಹೇಳ್ಬೋದು. ಅಡುಗೆ ಮಾತ್ರ ಸೂಪರ್ ಆಗಿ, ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಅಡುಗೆನೂ ಚೆನ್ನಾಗಿರುತ್ತೆ. ನಿಮ್ ಕಣ್ಣು ಮುಂದೆ ಎಷ್ಟು ಬೇಕಷ್ಟು ಗ್ರೈಂಡ್ ಮಾಡ್ಕೋಬಹುದು. ಸೂಪರ್ ಸರ್. ಸರ್ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಸರ್? ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಾ ಕಾಫಿ ಬೀನ್ಸ್ ಸರ್. ಕಾಫಿ ಬೀನ್ಸ್, ಹೌದು, ರೋಸ್ಟೆಡ್ ಕಾಫಿ ಬೀನ್ಸ್. ಮನೇಲಿ ಸ್ವಲ್ಪ ಕಾಫಿ ಬೀನ್ಸ್ ನ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಈ ತರ ಗ್ರೈಂಡ್ ಮಾಡ್ಕೋಬಹುದು. ಕಾಫಿ ಆಚೆ ತಗೊಂಡ್ಬಿಡ್ತಾರೆ, ಕಾಫಿ ಪೌಡರ್ ಟೇಸ್ಟ್ ಇರೋದಿಲ್ಲ, ನಿಮ್ಗೆ ವರ್ತ್ ಕೂಡ ಇರೋದಿಲ್ಲ, ಕಾಸ್ಟ್ಲಿ ಕೂಡ ಇರುತ್ತೆ ಸರ್. ಹೌದು. ಬಟ್ ಇದೇ ನೋಡಿ, ನಿಮ್ಗೆ ಮನೇಲಿ ಕಾಫಿ ಬೀನ್ಸ್ ತಗೊಂಡು ರೋಸ್ಟ್ ಮಾಡಿ ಇಟ್ಕೊಂಡು ಎಷ್ಟು ಬೇಕಷ್ಟು ಮಾಡ್ಕೋಬಹುದು. ಎಷ್ಟು ಬೇಕು ಮನೇಲಿ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಬಹುದು ಸರ್. ಮಾಡ್ಬೋದಲ್ವಾ? 100% ಹಾಕಿ ಸರ್, ಹಾಕಿ ನೋಡಿ ಕಾಫಿ ಬೀನ್ಸ್ ಯಾವ ತರ ರೋಸ್ಟ್ ಗ್ರೈಂಡ್ ಆಗುತ್ತೆ ನೋಡಿ. ಒಂದ್ 30 ಸೆಕೆಂಡ್ ಮುಟ್ಟೋ ಅವಶ್ಯಕತೆ ಇಲ್ಲ ಸರ್. ಬೇಡ ಅಂತ ಹೇಳ್ತೀರಾ? ಫಿಟ್ ಮಾಡಿ ಸುಮ್ಮನೆ ಇಟ್ಕೊಂಡ್ರೆ ಮುಗೀತು. ಓಕೆ, ಆರಾಮ ಬೇರೆ ಕೆಲಸ ಕೂಡ ಮಾಡ್ಕೋಬಹುದು ಸಣ್ಣ ಪುಟ್ಟ. ಡೆಫಿನೆಟ್ಲಿ ಸರ್. ಸೊ ವೀಕ್ಷಕರೇ, ಫ್ರೆಶ್ ಅಂಡ್ ಗ್ರೌಂಡ್ ಕಾಫಿ ರೆಡಿ. ಹಾಕಿ ಸರ್, ಇಲ್ಲಿ ಹಾಕಿ. ಸ್ಮೆಲ್ ನೋಡಿ ಸರ್ ಹೆಂಗ್ ಬರ್ತದೆ. ಗಮ್ ಅಂತ ಇದೆ ಸರ್, ಹಳದಿ ಮತ್ತೆ ಇದೆಲ್ಲ ಒಳ್ಳೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಸೊ ವೀಕ್ಷಕರೇ ನೋಡಿ ಸ್ಮೆಲ್ ಹೆಂಗೆ ಬರ್ತಾ ಇದೆ. ಆ್ಯಂಡ್ ಇದು ನಿಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆಂಟಿ ನೋಡ್ಕೊಂಡು ಮಾಡ್ಬೋದು. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂತಂದ್ರೆ ನೀವು ಇನ್ನೊಂದು 30 ಸೆಕೆಂಡ್ಸ್ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ ಸರ್. ಚೆನ್ನಾಗಿ ಬಂತು ಸರ್ ಇದು. ಏನೇ ಗ್ರೈಂಡ್ ಮಾಡಿ ವೀಕ್ಷಕರೇ, ಏನೇ ಗ್ರೈಂಡ್ ಮಾಡಿ 30 ಸೆಕೆಂಡ್ ಎಲ್ಲ ಪುಡಿ ಪೌಡ್ರು ಬೇಕಷ್ಟು ಕನ್ಸಿಸ್ಟೆನ್ಸಿ, ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂತೆ, ಅಂದ್ರೆ ನಿಮ್ಮ ಒಂದು ಅನುಗುಣಕ್ಕೆ ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀವು ಗ್ರೈಂಡ್ ಮಾಡ್ಕೋಬಹುದು. ಹೌದು ಸರ್. ನೆಕ್ಸ್ಟ್ ಏನ್ ಸರ್ ಇದು? ಸರ್ ರೆಡ್ ಚಿಲ್ಲಿ ಹೆಂಗಿರುತ್ತೆ ಎಫೆಕ್ಟ್? ಸಕ್ಕತ್ತಾಗಿರುತ್ತೆ ನೋಡಿ. ಯಾಕಂದ್ರೆ ಎಫೆಕ್ಟ್ ಈಗ ಆಗ್ಬಿಡೋಣ ಇವಾಗ. ನೋಡಿ ಒಂದು 10 ಮಿರ್ಚಿ ಹಾಕೋರಿ ಈಗ, ರೆಡ್ ಚಿಲ್ಲಿ ಹಾಕೋರೆ. ಓಕೆ, ನೋಡಿ ಹೆಂಗ್ ಬರುತ್ತೆ ಪರ್ಫಾರ್ಮೆನ್ಸ್. ಪುಡಿ ಸರ್, ಖಾರದ ಪುಡಿ. ಮುಗೀತು. ಖಾರದ ಪುಡಿ ನೋಡಿದ್ರ ಸರ್, ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ಮಾಡ್ಕೋಬಹುದು. ಫಸ್ಟ್ ಒಂದು ಕ್ಯಾಪ್ ತೋರಿಸ್ತೀನಿ ನಿಮ್ಗೆ ನಾನು. ಹೌದೌದು, ಸ್ಪ್ರಿಂಕ್ಲರ್ ಕ್ಯಾಪ್ ಅಂತ ಹೇಳ್ಬಿಟ್ಟು ಅದನ್ನ ಹಾಕೊಂಡು ಡೈರೆಕ್ಟ್ ಆಗಿ ಪಿಜ್ಜಾ ಮಾಡ್ಕೊಂಡ್ರೆ ಪಿಜ್ಜಾ ಸ್ಪ್ರಿಂಕಲ್ ಮಾಡಬಹುದು. ಸ್ಪ್ರಿಂಕಲ್ ಮಾಡ್ಕೋಬಹುದು ಕ್ಯಾಪ್. ಓಕೆ. ನೋಡಿ ಈ ತರ ಸ್ಪ್ರಿಂಕಲ್ ಕ್ಯಾಪ್ ಬರುತ್ತೆ. ಇದನ್ನ ಮೇಲ್ಗಡೆ ಫಿಟ್ ಮಾಡ್ಕೊಂಡು ಡೈರೆಕ್ಟ್ ಪಿಜ್ಜಾ, ಬರ್ಗರು, ಚಟ್ಪಟ ಐಟಮ್, ಮಸಾಲೆ ಐಟಮ್ ಮಾಡ್ಕೊಂಡ್ರೆ ಅದಕ್ಕೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೋಬಹುದು. ಸ್ವಲ್ಪ ಸಿಸ್ಲಿಂಗ್ ತರ ಯೂಸ್ ಮಾಡಬಹುದು. ಸಿಸ್ಲಿಂಗ್ ತರ ಸಗದಾಗಿ ಕಾಣುತ್ತೆ ಸರ್ ಅದು. ಚೆನ್ನಾಗಿರುತ್ತೆ ಸರ್. ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ನೋಡಿ ವೀಕ್ಷಕರೇ ನೋಡಬಹುದು. ಸೊ ಇದನ್ನ ಯೂಸೇಜ್ ಅನ್ನ ಇವರು ತೋರಿಸ್ತಾ ಇದ್ದಾರೆ, ಯಾವ ತರ ಯೂಸ್ ಮಾಡಬಹುದು ಅಂತ. ಹೌದು. ಸೂಪರ್ ಸರ್. ಓಕೆ, ಹಾಕ್ಬಿಡಿ. ಚೆನ್ನಾಗಿದೆ ಸರ್ ಇದು. ಓಕೆ ಸರ್, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಸರ್? ನೆಕ್ಸ್ಟ್ ಡ್ರೈ ಫ್ರೂಟ್ ಸರ್. ಡ್ರೈ ಫ್ರೂಟ್. ಡ್ರೈ ಫ್ರೂಟ್ಸ್ ಅಂದ್ರೆ ಪ್ರೋಟೀನ್ಸ್ ಎಲ್ರಿಗೂ ಬಹಳ ಇಷ್ಟ. ಹೌದು, ಸ್ಪೆಷಲಿ ಜಿಮ್ಮರ್ಸ್ ಅಂತೂ ಬಹಳ ಲೈಕ್ ಮಾಡ್ತಾರೆ. ನೀವು ಆವಾಗಲೇ ಹೇಳಿದ್ರಿ ಮಿಲ್ಕ್ ಶೇಕ್ ಮಾಡೋದಕ್ಕೆ. ಹೌದು, ಪ್ರೋಟೀನ್ ಶೇಕ್ ಮಿಲ್ಕ್ ಶೇಕ್ ಎಲ್ಲ ಮಾಡಬಹುದು. ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸದ್ಯಕ್ಕೆ ನಾನು ನಿಮಗೆ ನಮ್ಮ ವೀಕ್ಷಕರಿಗೆ ಡ್ರೈ ಬ್ಲೇಡ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ ನ ಗ್ರೈಂಡ್ ಮಾಡಿ ತೋರಿಸ್ತೀನಿ ಸರ್. ಮಾಡಿ ತೋರಿಸಿ ಸರ್ ಇದು. ಸೊ ಇದು ಅದೇ ಜಿಮ್ಗೆ ಹೋಗೋರಿಗೆಲ್ಲ ಒಂಥರ ಇದು ಶೇಕ್ಸ್ ಮಾಡ್ಕೊಳ್ಳೋದಕ್ಕೆ ಪುಡಿ ಚೆನ್ನಾಗಿರುತ್ತೆ. ಅಂಡ್ ಮಕ್ಕಳಿಗೆಲ್ಲ ಹಾಕೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ಹೌದು ಸರ್. ಸ್ಪೆಷಲಿ ಸರ್ ನೋಡ್ಬೋದು ವೀಕ್ಷಕರೇ, ಡ್ರೈ ಫ್ರೂಟ್ಸ್ ಕೂಡ ಈ ತರ ಗ್ರೈಂಡ್ ಮಾಡ್ಕೋಬಹುದು. ಓಕೆ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ. ಕಾಜು, ಬಾದಾಮು, ಇದರ ಸೀಡ್ಸ್ ಬರುತ್ತೆ. ಸೀಡ್ಸ್, ಓಕೆ. ಆಮೇಲೆ ಅಂಜೀರ್ ಕೂಡ ಬರುತ್ತೆ. ಅಂಜೀರು, ಪಿಸ್ತಾನು ಹಾಕ್ತಾ ಇದ್ದೀರಾ? ಕೂಡ ಬರುತ್ತೆ. ಹಾಕಿ ಸರ್. ಒಂದು ಒಳ್ಳೆ ಹೆಲ್ದಿ ಮಿಕ್ಸಿಂಗ್ ಮಾಡ್ತಾ ಇದ್ದೀರಾ. ಒಂದು ಹೆಲ್ದಿ ಡಯಟ್ ಮಾಡಬೇಕಂತ ಹೇಳಿದ್ರೆ ಮಿಕ್ಸ್ ಇದ್ರೆ ಇನ್ನೂ ಸೂಪರ್. ನೀವು ಇದರಲ್ಲಿ ಆಡ್ ಮಾಡಿ. ಚೂರು ಹಾಕ್ಬಿಡಿ ಸರ್, ಚೂರು ಸ್ವಲ್ಪ ಹಾಕಿ. ಗಸಗಸೆ ಕೂಡ ಹಾಕೋಬಹುದು. ಓಕೆ. ಇದು ನಿಮ್ಗೆ ಬರುತ್ತಲ್ಲ ಸರ್, ಎಳ್ಳು. ಹೌದು, ಎಳ್ಳು ಬೇಕಾದ್ರೆ ಎಳ್ಳು ಕೂಡ ಹಾಕಿ. ಎಳ್ಳು ಹಾಕಿ, ಒಂದೆರಡು ಎಳ್ಳು ಹಾಕೋಬಹುದು. ಒಂದು ಒಳ್ಳೆ ಪ್ರೋಟೀನ್ ಡಯಟ್ ಸರ್. ಜಿಮ್ಮರ್ಸಿಗೆ ಮಾತ್ರ ಅಂತಲ್ಲ, ಎಲ್ರಿಗೂ ಆಗುತ್ತೆ ಮನೆಯಲ್ಲಿ. ಡೆಫಿನೆಟ್ಲಿ. ಮುಗೀತಾ? ನೋಡ್ಬೋದು ವೀಕ್ಷಕರೇ, ಪ್ರೋಟೀನ್ ಪೌಡರ್ ರೆಡಿ. ಪ್ರೋಟೀನ್ ಪೌಡರ್ ರೆಡಿ ಆಗಿಬಿಟ್ಟಿದೆ. ಹೌದು. ಸೊ ಇದನ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಡ್ಬೇಕು ಸರ್, ಚಿಕ್ಕ ಮಕ್ಕಳಿಗೆ ಕೊಡ್ಬೋದು, ದೊಡ್ಡರು ಕೂಡ ಕುಡಿಬಹುದು ಸರ್. ಮಾರ್ಕೆಟ್ ಅಲ್ಲಿ ಪ್ರೋಟೀನ್ ಪೌಡರ್ ಡಬ್ಬಗಳು ಸಿಗ್ತಾವೆ ಸರ್. 500 ರೂಪಾಯಿ 600 ರೂಪಾಯಿ ಒಂದು ಕೆಜಿ ಸಿಗುತ್ತೆ ಪೌಡರ್. ಬಟ್ ಅದರಲ್ಲಿ ಏನಂದ್ರೆ ಡ್ರೈ ಫ್ರೂಟ್ಸ್ ಕಡಿಮೆ ಇರುತ್ತೆ, ಕೆಮಿಕಲ್ ಪದಾರ್ಥ ಜಾಸ್ತಿ ಇರುತ್ತೆ. ಕುಡಿದ್ರು ಕೂಡ ಏನು ಬೆನಿಫಿಟ್ ಆಗಲ್ಲ. ಇದು ಕಣ್ಣು ಮುಂದೆ ನಿಮಗೆ ಪ್ರೋಟೀನ್ ಪೌಡರ್ ಮಾಡ್ಕೋಬಹುದು. ನ್ಯಾಚುರಲ್ ಪ್ರೋಟೀನ್ ಪೌಡರ್ ಸರ್. ಸೊ ಇದನ್ನ ಹಾಲಲ್ಲಿ ಹಾಕೊಂಡು ಕುಡಿದ್ರೆ ಮುಗೀತು. ನೋಡಿ ಟೇಸ್ಟ್ ಕೂಡ ನೋಡಬಹುದು ಸರ್. ಓಕೆ, ತುಂಬಾ ಚೆನ್ನಾಗಿದೆ ಸರ್ ಇದು. ನೋಡಿ ಸರ್, ಟೇಸ್ಟ್ ಮಾಡಿ ನೋಡೋಣ ಸರ್. ಅದಕ್ಕೇನು ವೀಕ್ಷಕರೇ ನೋಡ್ಬೋದು. ಚೆನ್ನಾಗಿದೆ ಸರ್.
ಶುಗರ್ ಮಿಕ್ಸ್ ಮಾಡಿ ಇದು ಹಾಲಲ್ಲಿ ಹಾಕೊಂಡ್ಬಿಟ್ರೆ ಸೂಪರ್ ಇದೆ ಆಕ್ಚುಲಿ. ಚಿಕ್ಕ ಮಕ್ಳಿಗೆ ಕೊಡೋಕೆ ತುಂಬಾ ದೊಡ್ಡವರಿಗೆ ಚೆನ್ನಾಗಿರುತ್ತೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಇರುತ್ತೆ ಸರ್ ಇದು. ಟೈಮ್ ಸೇವಿಂಗ್ ಸರ್, ಮುಖ್ಯವಾಗಿ ಟೈಮ್ ಸೇವಿಂಗ್ ಸರ್. ಇವತ್ತು ಮಕ್ಕಳು ಬೆಳಿಗ್ಗೆ ಸ್ಕೂಲ್ ಹೋಗ್ಬೇಕಂತ ಹೇಳಿದ್ರೆ ಅವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಕ್ಕೆ 30 to 45 ಮಿನಿಟ್ ಟೈಮ್ ಆಗುತ್ತೆ. ಹೌದೌದು ಕರೆಕ್ಟ್. ಸೊ ವಿತಿನ್ 30 seconds ಅಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು. 30 ಸೆಕೆಂಡ್ ಅಲ್ಲಿ ರೆಡಿ ಮಾಡ್ಬಿಡ್ಬೋದು. ಹೌದು, ಮನೇಲಿ ಮಾಡ್ಬೇಕಂದ್ರೆ 40 ನಿಮಿಷ ಬೇಕು, ಕಡಿಮೆ ಅಂದ್ರು ಅರ್ಧ ಗಂಟೆ ಅಂದ್ರೆ 40 ನಿಮಿಷ ಬೇಕು, ಅರ್ಧ ಮುಕ್ಕಾಲು ಗಂಟೆ ಬೇಕು. ಇದರಲ್ಲಿ ನಿಮಗೆ ಜಸ್ಟ್ ಒಂದು 30 seconds ಅಲ್ಲಿ ಎಲ್ಲ ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡ್ಕೋಬಹುದು, ಜ್ಯೂಸ್ ಮಾಡ್ಕೋಬಹುದು, ಪ್ರೋಟೀನ್ ಪೋಷಕ ಮಾಡ್ಬೋದು, ಎಲ್ಲ ಮಾಡ್ಕೋಬಹುದು, ಎಲ್ಲ ರೆಡಿ ಮಾಡ್ಬೋದು. ಸರ್ ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ? ಸರ್ ನೆಕ್ಸ್ಟ್ ಮಾತಾಡಕ್ಕೆ ಇಷ್ಟಪಡ್ತೀನಿ ವೀಕ್ಷಕರ, ಈ ಕಂಟೆಂಟ್ ನ ನಮ್ಮ ಕನ್ನಡ ಕುವರ ಚಾನಲ್ ವೀಕ್ಷಕರಿಗೆ ಮಾತ್ರ ಎಕ್ಸ್ಕ್ಲೂಸಿವ್ಲಿ ನಾವು ಇದನ್ನ ಮಾಡಿದೀವಿ. ನಮ್ಮ ಸರ್ ಸಬ್ಸ್ಕ್ರೈಬರ್ಸ್ ನೋಡ್ಲಿ ಅಂತ ಹೇಳ್ಬಿಟ್ಟು. ಈ ತರ ಒಂದು ಸೆಟಪ್, ಈ ತರ ಒಂದು ಲೈವ್ ಪ್ರೊಫೆಷನಲ್ ಡೆಮೋ ನಿಮಗೆ ಕರ್ನಾಟಕ ಅಲ್ಲ ಇಂಡಿಯಾ ಲೆವೆಲ್ ಅಲ್ಲೂ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಡೆಫಿನೆಟ್ಲಿ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ಮ ಕನ್ನಡಿಗರು ನೋಡ್ಲಿ, ಸ್ಪೆಷಲಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ಲಿ ಅಂತ ಹೇಳ್ಬಿಟ್ಟು, ಹೌದು, ನಮ್ಮ ವೀಕ್ಷಕರು ನೋಡ್ಲಿ ಅಂತ ಹೇಳ್ಬಿಟ್ಟು ಈ ತರ ಒಂದು ಪ್ರೊಫೆಷನಲ್ ಗುಡ್ ಸೆಟಪ್ ಅಲ್ಲಿ ಮಾಡ್ತಾ ಇದ್ದೀರಾ. ಅದು ನೋಡಕ್ಕೆ ಸಿಗೋದಿಲ್ಲ ಸೆಟಪ್. ಹ್ಯೂಜ್ ಸರ್, ಇಷ್ಟೊಂದು ಐಟಮ್ ಯಾರು ಮಾಡಿರ್ಲಿಕ್ಕಿಲ್ಲ. ಹೌದು ಸರ್, ಅಲ್ವಾ ಸರ್? ಇವಾಗ ನೆಕ್ಸ್ಟ್ ಸರ್ ನೆಕ್ಸ್ಟ್ ಈಗ ವೆಟ್ ಐಟಮ್ಸ್ ಮಾಡೋಣ ಸರ್. ವೆಟ್ ಮಾಡೋಣ. ಡ್ರೈ ಅಂತೂ ಭಾಳ ನೋಡ್ಕೊಂಡ್ಬಿಟ್ಟು ವೀಕ್ಷಕರ. Okay, ನೆಕ್ಸ್ಟ್ ವೆಟ್ ಐಟಮ್ ಮಾಡೋಣ. ಸೊ ವೆಟ್ ಅಲ್ಲಿ ನೋಡ್ತಿದ್ರಾ, ಈ ವೆಟ್ ನಿಮಗೆ ವೆಟ್ ಜಾರ್ ಬರುತ್ತೆ, ಜ್ಯೂಸ್ ಜಾರ್ ಅಂತ ಹೇಳ್ತೀವಿ, ವೆಟ್ ಜಾರ್ ಅಂತ ವೆಟ್ ಜಾರ್ ಅಂತಾನೆ ಹೇಳ್ಬೋದು. ಸೊ ಕೆಳಗಡೆ ಮೆನ್ಷನ್ ಇರುತ್ತೆ ಎಲ್ಲ ಓಕೆ, ವೆಟ್ ಬ್ಲೇಡ್ಸ್. ಓಕೆ. ಸೊ ಫಸ್ಟ್ ಆಫ್ ಆಲ್ ಚಟ್ನಿ ಮಾಡೋಣ ಸರ್. ಚಟ್ನಿ ನಮ್ಮ ಕರ್ನಾಟಕದವರಿಗೆ, ಸೌತ್ ಇಂಡಿಯಾದವರಿಗೆ ಚಟ್ನಿ ಅಂದ್ರೆ ಬಹಳನೇ ಇಷ್ಟ, ಬಹಳ ಇಷ್ಟ. ಪ್ರತಿ ಮನೆಯಲ್ಲೂ ಒಂದು ಮಾಡ್ತಾರೆ ಚಟ್ನಿ. ಕೊಬ್ಬರಿ ಚಟ್ನಿ ಮಾಡ್ಬಿಡೋಣ ಸರ್. ಮಾಡಿ ಸರ್, ಪಟಪಟ ಅಂತ ಸರ್. ಚಟ್ನಿಗೆ ಬಹಳ ಸಿಂಪಲ್ ಇದೆ. ಕೊಬ್ಬರಿ ಸರ್, ಒಂದ್ ಸ್ವಲ್ಪ ಕೊಬ್ಬರಿ ಹಾಕೊಳ್ಳೋಣ. ಓಕೆ ಓಕೆ. ಆಮೇಲೆ ನಿಮಗೆ ಒಂದು ಮೆಣಸಿನಕಾಯಿ ಹಾಕಿ 3 ಮೆಣಸಿನಕಾಯಿ ಹಾಕೋಣ. ಹಾ 3 ಮೆಣಸಿನಕಾಯಿ ಹಾಕೋಣ. ಓಕೆ. ಆಮೇಲೆ ಸ್ವಲ್ಪ ಶುಂಠಿ ಸರ್, ಶುಂಠಿ ಹಾಕಿ, ಸ್ವಲ್ಪ ಶುಂಠಿ ಹಾಕೊಳ್ಳೋಣ. ಓಕೆ. ಆಮೇಲೆ ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸರ್, ಕೊತ್ತಂಬರಿ ಪ್ಲಸ್ ಮಿಂಟ್ ಎರಡು ಹಾಕ್ಬಿಡಿ, ಪುದೀನ ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ, ಸ್ವಲ್ಪ ಮಿಂಟ್ ಹಾಕೊಳ್ಳೋಣ, ಚೆನ್ನಾಗಿ ಬರುತ್ತೆ ಫ್ಲೇವರ್. ಟೊಮೊಟೊ ಹಾಕ್ಬಿಡಿ ಸರ್, ಹಂಗೆ ಒಂದು ಅದು ಹಾಕೋಣ ಸರ್, ಫುಲ್ ಹಾಕ್ಬಿಡಿ ಹಾಕೋಣ. ಓಕೆ, ಮಿಂಟ್ ಆಯ್ತು. ಆಮೇಲೆ ಸರ್ ಕಡಲೆ, ಹುರ್ಗಡ್ಲೆ ಓಕೆ, ಹುರ್ಗಡ್ಲೆನೂ ಆ್ಯಡ್ ಮಾಡೋಣ. ಸ್ವಲ್ಪ ಒಂದಿಷ್ಟು ಹುರ್ಗಡ್ಲೆ ಹಾಕಿ, ಹುರ್ಗಡ್ಲೆನ ಹಾಕೊಳ್ಳೋಣ. ಓಕೆ. ಒಳ್ಳೆ ಚಟ್ನಿ ಮಾಡೋಣ ಸರ್. ನೀವು ಟೇಸ್ಟ್ ಮಾಡಿ, ನಾವು ಟೇಸ್ಟ್ ಮಾಡ್ತೀನಿ. ಮಾಡೋಣ ಡೆಫಿನೆಟ್ಲಿ. ಇನ್ನೊಂದು ಸ್ವಲ್ಪ ಕೊಬ್ಬರಿ ಹಾಕೊಂಡ್ಬಿಡೋಣ ಸರ್. Okay, ಎಲ್ಲ ಹಾಕಿ ಚಟ್ನಿ sir. ತಿನ್ನಕ್ಕೆ ಎಷ್ಟಾಗಿ ನಿಂತ್ಕೊಂಡಿದ್ದಾರೆ ಇಲ್ಲಿ. ಓಕೆ. ಜಸ್ಟ್ ಟೊಮ್ಯಾಟೊ ಸರ್, ಇಡೀ ಟೊಮೆಟೊ ಹಾಕ್ತೀರಾ? ಫುಲ್ ಹಾಕ್ಬಿಡೋಣ ಸರ್, ಕೊಚ್ಚೋದು ಬೇಡ ಅಂತ ಹೇಳ್ತೀವಿ. ಏನು ಅವಶ್ಯಕತೆ ಇಲ್ಲ ಸರ್. ಬುಲೆಟ್ ಮಿಕ್ಸಿ ಎಲ್ಲ ಮಾಡ್ಕೊಂಡ್ಬಿಡುತ್ತೆ. ಓಕೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ತಕ್ಕಂತೆ ಸ್ವಲ್ಪ ಸಾಲ್ಟ್, ಓಕೆ, ಸ್ವಲ್ಪ ಸಾಲ್ಟ್, ಸ್ವಲ್ಪ ವಾಟರ್ ಸರ್, ಸ್ವಲ್ಪ ನೀರು ಹಾಕ್ಬಿಡೋಣ, ಸ್ವಲ್ಪ ವಾಟರ್ ಹಾಕೊಳ್ಳಿ. ಸರ್ ಓಕೆ ಓಕೆ ಓಕೆ. ಸೊ ಇದು ವೆಟ್ ಬ್ಲೇಡ್ಸ್ ನೋಡ್ತಾ ಇದ್ದೀರಾ, 6 ಬ್ಲೇಡ್ ಬರುತ್ತೆ. ಹಿಂದ್ಗಡೆ ಮೆನ್ಷನ್ ಕೂಡ ಆಗಿರುತ್ತೆ ವೆಟ್ ಬ್ಲೇಡ್. ಓಕೆ ಓಕೆ. ಸೊ ಜಸ್ಟ್ ಸ್ಪ್ರಿಂಗ್ ನಿಮಗೆ ಇದರಲ್ಲಿ ಥ್ರೆಡಿಂಗ್ ಇರುತ್ತೆ, ಥ್ರೆಡಿಂಗ್ ಟೈಟ್ ಮಾಡ್ಕೊಂಡು ಈ ತರ ಟೈಟ್ ಮಾಡ್ಬೇಕು ಚೆನ್ನಾಗಿ. ಓಕೆ. ಕೆಳಗೆ ಬರೋದಿಲ್ಲ, ಚೆನ್ನಾಗಿ ಟೈಟ್ ಮಾಡ್ಬೇಕು ಸರ್. ಇದಾಗಲ್ಲ ತಾನೆ, ಸೋರಲ್ಲ ತಾನೆ? ಸೋರಲ್ಲ, ಚೆನ್ನಾಗಿ ಟೈಟ್ ಮಾಡ್ಕೋಬೇಕು. ಅಂದ್ರೆ ಸ್ವಲ್ಪ ಅರ್ಧಂಬರ್ಧ ಟೈಟ್ ಮಾಡಬೇಡಿ, ಓಕೆ. ಫುಲ್ ಥ್ರೆಡ್ ಟೈಟ್ ಮಾಡಿ ಚೆನ್ನಾಗಿ ಟೈಟ್ ಮಾಡ್ಕೊಂಡು ಇದು ಯೂಸ್ ಮಾಡಿ. ಓಕೆ. ಬನ್ನಿ ವೀಕ್ಷಕರೇ, ಈಗ ಚಟ್ನಿ ನೋಡೋಣ ಯಾವ ಥರ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡಿ 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 ವೀಕ್ಷಕರೇ, ಚಟ್ನಿ ರೆಡಿ. ಇಡ್ಲಿ ಮಾಡ್ತಿದ್ದೀರಾ, ದೋಸೆ ಮಾಡ್ತಿದ್ದೀರಾ, ಉತ್ತಪಮ್ಸ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಬಿರಿಯಾನಿ ಮಾಡ್ತಿದ್ದೀರಾ, ಪಲಾವ್ ಮಾಡ್ತಿದ್ದೀರಾ, ವೆಜ್ ಬಿರಿಯಾನಿ ಮಾಡ್ತಿದ್ದೀರಾ, ಚಟ್ನಿ ರೆಡಿ. ಹಾಕಿ ಸರ್. ನೋಡ್ಬೋದು ವೀಕ್ಷಕರೇ, 30 ಸೆಕೆಂಡಲ್ಲಿ, ಆ್ಯಕ್ಚುಲಿ ಇನ್ನೂ ಕಮ್ಮಿನೇ ಅಲ್ಲೇ 20 ಸೆಕೆಂಡ್ ಸರ್, 20 ಸೆಕೆಂಡ್ ಅಲ್ಲಿ ಚಟ್ನಿ ರೆಡಿ ಸರ್. ಸೆಕೆಂಡಲ್ಲಿ ಆಯ್ತು ಸರ್ ಇದು. 20 ಸೆಕೆಂಡ್ ಅಲ್ಲಿ ಚಟ್ನಿ ರೆಡಿ. ಓಕೆ ಓಕೆ. ಯಾರು ಬೇಕಾದ್ರೂ ತಿನ್ನಿ, ಎಷ್ಟು ಬೇಕಾದ್ರೂ ತಿನ್ನಿ, ಫ್ರೆಶ್ ಆಗಿ ತಿನ್ನಿ. ಸೂಪರ್ ಸರ್ ಇದು. ಮಾಡ್ಲೇಬೇಕಲ್ಲ ಸರ್, ನಮ್ಮ ಕನ್ನಡಿಗರು ನೋಡ್ತಾರೆ. ಸೊ ಜೊತೆಲಿ ಒಂದು ದೋಸೆನೋ ಇಡ್ಲಿನೋ ಹಾಕೊಂಡು ಸ್ಟಾರ್ಟ್ ಮಾಡ್ಬಿಡ್ಬೋದು ನಾವು ಇವಾಗ. ಅದನ್ನು ಮಾಡ್ಬಿಡೋಣ. ದೋಸೆ ಮಲ್ಟಿ ಮೇಕರ್ ಇದೆಯಲ್ಲ, ಮಲ್ಟಿ ಮೇಕರ್ ಇಲ್ಲೇ ಇದೆ ವೀಕ್ಷಕರೇ. ಸೊ ಇಲ್ಲೇ ನೀವು ದೋಸೆ ನೀವೇ ಮುಂಚೆ ಮಾಡಿದಿರಾ, ರೆಡಿ ಮಾಡಿ ದೋಸೆ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ತಿಂಡಿ ಮಾಡ್ಬಿಡ್ಬೋದು. ಓಕೆ ಸೂಪರ್ ಸರ್ ಇದು. ಸರ್ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸರ್, ಮಾಡ್ಬಿಡೋಣ. ಎಲ್ರಿಗೂ ಇಷ್ಟ, ಅದು ಫೇವರೇಟ್. Okay. ಎಲ್ಲ ಅಡುಗೆಗೆ ಬೇಕೇ ಬೇಕು. ಓಕೆ ಮಾಡಿ. 2 ಜಿಂಜರ್ ಹಾಕ್ತಾ ಇದೀನಿ, ಹಾ, ಗಾರ್ಲಿಕ್ ಹಾಕೊಂಡ್ಬಿಡೋಣ. ಓಕೆ. ಹಾಕ್ಬಿಟ್ಟು ಸ್ವಲ್ಪ ವಾಟರ್ ಹಾಕೊಳ್ಳೋಣ ಸರ್. ಸ್ವಲ್ಪ ಹಾಕಿ ಸರ್, ಸ್ವಲ್ಪ ವಾಟರ್ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಓಕೆ, ಸಾಕು ಬಿಡಿ ಸರ್, ಸಾಕು. ಹಾಕೊಂಡು ಈ ವೆಟ್ ಬ್ಲೇಡ್ಸ್ನ ಈ ಥರ ಕರೆಕ್ಟಾಗಿ ಟೈಟ್ ಮಾಡಿ, ಕರೆಕ್ಟಾಗಿ ಟೈಟ್ ಮಾಡ್ಬೇಕು ವೀಕ್ಷಕರೇ. ಓಕೆ. ಸ್ವಲ್ಪ ಲೂಸ್ ಆಗಿದ್ರೆ ಆಮೇಲೆ ಇದಾಗ್ಬಿಡುತ್ತೆ, ಕರೆಕ್ಟಾಗಿ ಟೈಟ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಯಾವ ಥರ ಗ್ರೈಂಡ್ ಆಗ್ತಿದೆ. ಬಗ್ಸೋದು, ಎತ್ತೋದು, ಮಲ್ಗ್ಸೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ, ಡೈರೆಕ್ಟಾಗಿ ಆಗುತ್ತೆ, ಹಂಗೆ ಡೈರೆಕ್ಟಾಗಿ ಆಗುತ್ತೆ ಅಷ್ಟೇ. ಹಾಕ್ಬಿಟ್ರೆ 30 ಸೆಕೆಂಡ್ ಬಿಟ್ಟೋಗ್ಬೇಡಿ, ಆರಾಮಾಗಿ ನಿಂತ್ಕೊಳ್ಳಿ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳಿ, ಅದು ಗ್ರೈಂಡ್ ಆಗ್ತಾ ಇರುತ್ತೆ ತನಕ ತಾನೆ. ಓಕೆ, ರೆಡಿ ರೆಡಿ ಸರ್.
ಜಿಂಜರ್ ಗಾರ್ಲಿಕ್ ವಿತಿನ್ 30 ಸೆಕೆಂಡ್ಸ್ ಅಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ. ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ ಅಡುಗೆ ಮಾಡ್ಕೋಬಹುದು. ಹಾಕಿ ಸರ್ ಅದನ್ನ. ಏನು ಕೆಮಿಕಲ್ಸ್ ಇರೋದಿಲ್ಲ. ನೋಡಿ ಫ್ರೆಶ್ ಜಿಂಜರ್ ಗಾರ್ಲಿಕ್ ಸರ್. ಸೂಪರ್ ಸರ್ ಇದು. ಸೊ ನಮ್ಗೆ ಯಾವ ಇದ್ರಲ್ಲಿ ಬೇಕೋ ಅಷ್ಟು ನೀರು ಹಾಕೊಬೋದಲ್ವಾ? ಹೌದು ಸರ್. ಡ್ರೈ ಬೇಕಂದ್ರೆ ಅಂದ್ರೆ ತಿಕ್ ಬೇಕಂದ್ರೆ ತಿಕ್ಕು ಮಾಡ್ಕೋಬಹುದು, ಲಿಕ್ವಿಡ್ ಬೇಕಂದ್ರೆ ಲಿಕ್ವಿಡ್ ಮಾಡ್ಕೋಬಹುದು. Liquid ತರ ನಾನು ಮುಂಚೆ ಹೇಳಿದೆ ಅವರ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಸರ್. ಓಕೆ ನೋಡೋಣ ವೀಕ್ಷಕರೇ, ಯಾವ ತರ ನಿಮಗೆ ಮನೆಯಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ನ್ಯಾಚುರಲ್ ಆಗಿ ನೀವು ಮನೇಲಿ ಹೌದು ಮಾಡ್ಕೋಬಹುದು. ಹೌದು ಕರೆಕ್ಟ್. ಸೊ ಇದು ನಾವು ನಿಮಗೆ ಸ್ವಲ್ಪ ಡೆಮೋಗೋಸ್ಕರ ಕಡಿಮೆ ಮಾಡಿ ತೋರಿಸ್ತೀವಿ. ನೀವು ಬೇಕಾದ್ರೆ ಮನೇಲಿ ಜಾಸ್ತಿ ಕೂಡ ಮಾಡ್ಕೋಬಹುದು. ಮುಂಚೆ ಹೇಳಿದಾಗ ನಿಮಗೆ ಈ ತರ 500 ml ಜಾರ್ ಕೂಡ ಬರುತ್ತೆ, ಓಕೆ 300 ml ಜಾರ್ ಕೂಡ ಬರುತ್ತೆ. ಸರ್ ನೆಕ್ಸ್ಟ್ ಆಮ್ಲೆಟ್ ಮಾಡಿ ತೋರಿಸೋಣ ಸರ್. ಓಕೆ ಆಮ್ಲೆಟ್ ಏನಂದ್ರೆ ಆಮ್ಲೆಟ್ ಹೊಡೆದ್ಬಿಟ್ಟು ಈರುಳ್ಳಿ ಹಾಕಿ ಕುಲುಕ್ಸ್ಬೇಕು ಪಟ 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 ಅಂತ ಹೇಳ್ಬಿಟ್ಟು. ಹೌದು. ಬಟ್ ಹಾಸ್ಟರ್ ಮಿಕ್ಸಿಯಲ್ಲಿ ವಿತಿನ್ 30 ಸೆಕೆಂಡ್ಸ್ ಅಲ್ಲಿ ಆಮ್ಲೆಟ್ ಎಲ್ಲ ಕುಲ್ಕಿ ರೆಡಿ ಮಾಡ್ಕೊಡ್ಬಿಟ್ಟು ರೆಡಿ ಆಗ್ಬಿಡುತ್ತಾ? ಹೌದು ಸರ್. ಮಾಡಿ ಮಾಡಿ ತೊಗೊಳ್ಳಿ. ಸೊ ಈ ಥರ ಆಮ್ಲೆಟ್ನ ಹೊಡೆದ್ಬಿಟ್ಟು ಓಕೆ ಈ ಥರ ಆ್ಯಡ್ ಮಾಡಿ. ಸ್ವಲ್ಪ ಈರುಳ್ಳಿ ಸರ್, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು, ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಈ ಥರ ಹಾಕೊಂಡ್ಬಿಡೋಣ ಸರ್. ಒಂದು ಸ್ವಲ್ಪ ಓಕೆ ಸಾಕು. ಸಾಕಲ್ವಾ? ಸ್ವಲ್ಪ ಉಪ್ಪು ಓಕೆ ಹಾಕ್ಕೊಂಡು ವೆಟ್ ಬ್ಲೇಡ್ಸ್ನ ಈ ಥರ ಟೈಟ್ ಮಾಡಿ ಈ ಥರ ಓಡಿಸ್ಕೊಂಡ್ರೆ ಫಿನಿಶ್. ಅಷ್ಟೇನಾ? 10 ಸೆಕೆಂಡ್ ಆಮ್ಲೆಟಿಗೆಲ್ಲ ಬ್ಲೆಂಡರ್ ಮಾಡ್ಕೊಂಡು ಆಯ್ತು. ಓಕೆ ನೆಕ್ಸ್ಟ್ ನೋಡಿ ಹಾಸ್ಟರ್ ಮಲ್ಟಿಮೇಕರ್ ಅಲ್ಲಿ ಸ್ವಲ್ಪ ಆಯಿಲ್ ಹಾಕೊಂಡು ಕೊಡಿ ಮೇಡಮ್, ಕೊಟ್ಬಿಡಿ. ಹಾಕಿ ಮೇಡಮ್ ಇಂದ ಒಂದು ಆಮ್ಲೆಟ್ ಮಾಡಿ. ಶಬಾಷ್. ಸೊ ಫುಲ್ ದೊಡ್ಡ ಆಮ್ಲೆಟ್ ಸರ್. ಡಬಲ್ ಆಮ್ಲೆಟ್ ಅಲ್ವಾ? ಡಬಲ್ ಟ್ರಿಪಲ್ ಆಮ್ಲೆಟ್ ಸರ್. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಆಮ್ಲೆಟ್ ಮಾಡ್ಕೋಬೋದು, ಮತ್ತು ನಿಮಗೆ ಟೋಸ್ಟ್ ಕೂಡ ಮಾಡ್ಕೋಬೋದು, ಎಗ್ ಸ್ಯಾಂಡ್ವಿಚ್ ಕೂಡ ಮಾಡ್ಕೋಬೋದು. ಓಕೆ ಇರಿ ಅದು ಇಲ್ಲಿ ನೋಡ್ತಿದ್ರ ವೀಕ್ಷಕರೇ, ನಾವೇ ಸೇಲ್ಸ್ ಮಾಡೋರು ಈ ತರ ಆಮ್ಲೆಟ್ ಮಾಡ್ತಿದ್ದೀವಿ. ನೀವು ಹೆಂಗಸರು ಫುಲ್ ಎಕ್ಸ್ಪರ್ಟ್ ಆಗಿರ್ತೀರಾ, ನಮ್ಗಿನ 10 ಪಟ್ಟು ಚೆನ್ನಾಗಿ ಮಾಡ್ತೀರಾ. ಡೆಫಿನೆಟ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಆಮ್ಲೆಟ್. ತುಂಬಾ ವಿತಿನ್ 30 ಸೆಕೆಂಡ್ಸ್ ಅಲ್ಲಿ ಹಾಸ್ಟರ್ ಆಮ್ಲೆಟ್ ಮಿಕ್ಸ್ ಇಲ್ಲಿ ಆಮ್ಲೆಟ್ ರೆಡಿ. ಓಕೆ ಆಗ್ಬಿಡಿ ಸರ್ ಈ ಕಡೆ. ಸೊ ಆಮ್ಲೆಟ್ ರೆಡಿ ಆಯ್ತು ಅಲ್ವಾ? ಹೆಂಗೋ ಮಾಡಿದ್ದೀರಾ, ಒಟ್ನಲ್ಲಿ ಚೆನ್ನಾಗೇ ಮಾಡಿದ್ದೀರಾ ಬಿಡಿ. ಡೆಫಿನೆಟ್ಲಿ ಸರ್, ಮಾಡಲೇಬೇಕಲ್ಲ ಸರ್. ಓಕೆ ಸರ್ ನೆಕ್ಸ್ಟ್ ಕಲ್ಲಂಗಡಿ ಜ್ಯೂಸ್ ಮಾಡ್ತೋಸೋಣ ಸರ್. ಜ್ಯೂಸ್ ಅಲ್ವಾ ಇವಾಗ? ಕಲ್ಲಂಗಡಿ ಜ್ಯೂಸ್. ಸೊ ಇವೆಲ್ಲ ವೆಟ್ಟಲ್ಲೇ ಮಾಡಬೇಕಲ್ವಾ? ಇದು ವೆಟ್ಟಲ್ಲೇ ಸರ್, ವೆಟ್ಟಲ್ಲೇ. ಓಕೆ ವೆಟ್ಟಲ್ಲೂ ಮಾಡ್ಬೋದು, ಈ ಸಿಪ್ಪರ್ ಜಾರ್ ಬರುತ್ತೆ ಅದರಲ್ಲೂ ಮಾಡ್ಕೋಬಹುದು. ಎರಡಲ್ಲೂ ಮಾಡ್ಬೋದು ಅಲ್ವಾ? ಅಂದ್ರೆ ವೆಟ್ ಬ್ಲೇಡ್ಸ್ ಅಲ್ಲಿ ಮಾಡುವಂಥದ್ದು. ಬ್ಲೇಡ್ ಅಲ್ಲಿ ವೆಟ್ ಬ್ಲೇಡ್ಸ್. ಓಕೆ. ಸೊ ನೀವದು ಸಿಪ್ಪರ್ ಇದಕ್ಕೆ ಹಾಕ್ತಾ ಇದ್ದೀರಾ? ಸಿಪ್ಪರ್ ಜಾರ್ಗೆ ಹಾಕ್ತಿದೀವಿ. ಓಕೆ ಹಾಕೊಂಡು ಟೈಟ್ ಮಾಡ್ಕೋಬೇಕು. ಎರಡು ತರ ಜಾರ್ ಬರುತ್ತೆ, ಸಿಪ್ಪರ್ ಜಾರ್ ಮತ್ತೆ ಜ್ಯೂಸರ್ ಜಾರ್. ಜ್ಯೂಸರ್ ಜಾರ್ ಬರುತ್ತೆ. ಓಕೆ ಈ ತರ ಫಿಟ್ ಮಾಡ್ಕೊಳ್ಳಿ. ಆಯ್ತಲ್ವಾ? ಫಿನಿಶ್. ಇಲ್ಲಿ ನೋಡ್ತಾ ಇದ್ರೆ ವೀಕ್ಷಕರೇ, ನಾವು ನಿಮಗೆ ಡೆಮೋ ಮಾಡಿ ತೋರಿಸಿ ಫುಲ್ ಹಾಕಿ ತೋರಿಸಿದೀವಿ ಇಲ್ಲಿ. ಹೌದು. ನೀವು ಸ್ವಲ್ಪ ಒಂದು ಅರ್ಧ ಮುಕ್ಕಾಲ್ ಭಾಗ ಹಾಕೊಳ್ಳಿ. ಓಕೆ ಅಷ್ಟೇ. ಜಾರಲ್ಲಿ ಒಂದು ಅರ್ಧ ಮುಕ್ಕಾಲ್ ಭಾಗ ಹಾಕೊಳ್ಳಿ ಸಾಕು. ಸ್ವಲ್ಪ ಅದಕ್ಕೆ ಇಲ್ಲಿ ರೊಟೇಟ್ ಆಗಿ ಜಾಗ ಇರಬೇಕು ಮೇಲೆ. ಓಕೆ ಓಕೆ ಓಕೆ. ಸೊ ಈಗ ಓಪನ್ ಮಾಡೋಣ. ಫ್ರೆಶ್ ಕಲ್ಲಂಗಡಿ ಜ್ಯೂಸು ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು. ಶುಗರ್ ಏನು ಬೇಕಾದ್ರೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ನಿಮ್ಗೆ ಎಷ್ಟು ಬೇಕಷ್ಟು. ಸೂಪರ್ ಆಗಿದೆ ಸರ್ ಇದು. ನೋಡಿ ಸರ್, 200 ml ಫ್ರೆಶ್ ಕಲ್ಲಂಗಡಿ ಜ್ಯೂಸ್ ರೆಡಿ ಆಯ್ತು. ಮಾರ್ಕೆಟಲ್ಲಿ 40 ರೂಪಾಯಿಗೆ ಮಾಡ್ತಾರೆ. ಚೆನ್ನಾಗಿದೆ ಸರ್. ಫ್ರೂಟ್ ಅಂಗಡಿ ಕೊಡಿ, ಫ್ರೂಟ್ ಜ್ಯೂಸ್ ಅಂಗಡಿಯಲ್ಲಿ. ಸೊ ವೀಕ್ಷಕರೇ, ನಮಗೋಸ್ಕರ ಸರ್ ಜ್ಯೂಸ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ಇದೊಂದೇ ಅಲ್ಲ ಸರ್, ನೋಡಿ ವೀಕ್ಷಕರೇ, ಅಲ್ಲಿ ಎಷ್ಟು ಜ್ಯೂಸ್ ಇದೆ ನೋಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸ್ ಎಲ್ಲ ಮಾಡಿದ್ದೀವಿ. ಏನೇನಿದೆಲ್ಲ ಎಲ್ಲ ಮಾಡ್ಕೋಬಹುದು ಸರ್. ಕಿವಿ, ಕಲ್ಲಂಗಡಿ, ಪಪಾಯ, ವಾಟರ್ ಮೆಲನ್, ನಿಮಗೆ ಮಿಲ್ಕ್ ಶೇಕ್ಗಳು, ಕರ್ಬೂಜ ಎಲ್ಲ ಮಾಡ್ಕೋಬಹುದು. ಜೊತೆಲಿ ನಿಮಗೆ ಲಸ್ಸಿ ಅಥವಾ ನಿಮಗೆ ಮಿಲ್ಕ್ ಶೇಕು ಅಥವಾ ಓರಿಯೋ ಶೇಕು, ಓರಿಯೋ ಮಿಲ್ಕ್ ಶೇಕು ಎಲ್ಲ ಮಾಡ್ಕೋಬಹುದು. ಪ್ರತಿಯೊಂದು ಕೂಡ ಮಜ್ಜಿಗೆ ಅಥವಾ ಮಜ್ಜಿಗೆ ಮೊಸರು, ನಿಮಗೆ ಏನಿದೆ ಬೇರೆ ಲಸ್ಸಿ ಮಾಡುವಂಥದ್ದು ಎಲ್ಲ ಮಾಡ್ಕೋಬಹುದು. ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸಸ್ ಎಲ್ಲ ಮಾಡ್ಕೋಬಹುದು ಸರ್. ಓಕೆ ಓಕೆ. ನೆಕ್ಸ್ಟ್ ಏನ್ ಮಾಡ್ತೀವಿ ಇವಾಗ? ನೆಕ್ಸ್ಟ್ ಕಿವಿ ಸರ್. ಕಿವಿ ಫ್ರೂಟ್ ಅಲ್ಲಿ ಜ್ಯೂಸ್ ಮಾಡಿ ತೋರಿಸೋಣ ನನ್ನ ವೀಕ್ಷಕರಿಗೆ. ಸ್ವಲ್ಪ ಮಿಲ್ಕ್ ಹಾಕ್ತಾ ಇದ್ದೀರಾ? ಕಿವಿ ಮಿಲ್ಕ್ ಶೇಕ್. ಕಿವಿ ಮಿಲ್ಕ್ ಶೇಕ್. ಎಸ್ ಸರ್. ಹಾಕಿ ಸ್ವಲ್ಪ ಐಸ್ ಕ್ಯೂಬ್ ಕೂಡ ಹಾಕೋಬಹುದು ಈ ತರ. ಶುಗರ್ ಹಾಕಿ
ನೋಡ್ಬೋದು ವೀಕ್ಷಕರೇ, ಈ ಥರ ನಿಮ್ಗೆ ಎಷ್ಟು ಬೇಕಾದ ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆ ಓಕೆ. ಸೊ ಈಗ ರೆಡಿ ಆಗ್ತಾ ಇದೆ ಫ್ರೆಶ್ ಕಿವಿ ಮಿಲ್ಕ್ ಶೇಕ್. ಎಸ್, ರೆಡಿ. 20 ಸೆಕೆಂಡಲ್ಲಿ ಕಿವಿ ಮಿಲ್ಕ್ ಶೇಕ್ ರೆಡಿ ಸರ್. ಸೂಪರ್ ಸರ್ ಇದು. ಓಕೆ. ಹಾಂ, ಈ ಥರ ಸಿಪ್ಪರ್ದು ರಿಂಗ್ ಹಾಕೊಂಡು ಮೇಲ್ಗಡೆ ಓಕೆ. ಸಿಪ್ಪರ್ ರಿಂಗ್ ಹಾಕೊಂಡು ಈಸಿಯಾಗಿ ಇದರಲ್ಲೇ ಕುಡಿಬೋದು. ಡೈರೆಕ್ಟಾಗಿ ಕುಡಿದು ಬಿಡ್ಬೋದು. ಡೈರೆಕ್ಟಾಗಿ ಕುಡಿಬೋದು ಸರ್. ಚೆನ್ನಾಗಿರುತ್ತಲ್ವಾ? ಟೇಸ್ಟ್ ಮಾಡಿ ಸರ್. ಕೊಡಿ ಸರ್, ನೋಡೋಣ. ಸೊ ವೀಕ್ಷಕರೇ, ಕಿವಿ ಮಿಲ್ಕ್ ಶೇಕ್ ಯಾವ ಥರ ಇರುತ್ತೆ ನೋಡೋಣ. ಓಕೆ. ಸೊ ಕ್ಯಾಮ್ರಾ ನೀವು ತಗೊಳ್ಳಿ, ನಮ್ಮ ವೀಕ್ಷಕರಿಗೆ ಕುಡಿದ್ಬಿಟ್ಟು ತೋರಿಸ್ಬಿಡ್ತೀನಿ. ಸೊ ಇದು ಹಾಕಿದ್ದಾರೆ. ಸೊ ಇಲ್ಲಿ ಏನು ತಾಗಬಾರ್ದು ಅಂತ ಹೇಳ್ಬಿಟ್ಟು ಯಾವ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಎಸ್, ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳ್ಬೋದು. ಸೂಪರ್ ವೀಕ್ಷಕರೇ. ಸರ್ ಕಂಟಿನ್ಯೂ ಮಾಡೋಣ ಇವಾಗ. ಎಸ್ ಎಸ್ ಸರ್. ಇದ್ದೀವಿ ಪೈನಾಪಲ್ ಸರ್. ಪೈನಾಪಲ್ ಜ್ಯೂಸು. ಓಕೆ. ಪೈನಾಪಲ್ ಜ್ಯೂಸ್. ಪೈನಾಪಲ್ ಜ್ಯೂಸು. ಸೊ ನೋಡಿ, ಐಸ್ ಕ್ಯೂಬ್ನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಓಕೆ. ಅದಾದಮೇಲೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಂ, ಎಷ್ಟು ಬೇಕಷ್ಟು ಹಾಕೋಬೋದು ಸರ್. ಸ್ವಲ್ಪ ವಾಟರ್ ಹಾಕೊಳ್ಳಿ. ಸ್ವಲ್ಪ ಹಾಕಿ ಸರ್ ಅದನ್ನ. ಸ್ವಲ್ಪ. ಓಕೆ ಓಕೆ, ಹಾಗೆ ಸರ್. ಇವಾಗ ಪ್ಯೂರ್ ನ್ಯಾಚುರಲ್ ಜ್ಯೂಸ್ ಮಾಡ್ಕೋಬೋದು ಸರ್. ಓಕೆ, ಫಿನಿಶ್ ಅಲ್ವಾ? ನೋಡ್ಬೋದು ವೀಕ್ಷಕರೇ. ಫಿನಿಶ್. ಫ್ರೆಶ್ ಅಂಡ್ ಪ್ಯೂರ್ ನ್ಯಾಚುರಲ್ ಫ್ರೂಟ್ ಜ್ಯೂಸ್. ಎಷ್ಟು ತಿಕ್ಕಾಗಿ ಬಂದಿದೆ ನೋಡಿ ಸರ್ ಇದು. ತಿಕ್ಕಾಗಿದೆ ಸರ್. ವಾಟರ್ ಬೇಕಂದ್ರೆ ವಾಟರ್ ಆ್ಯಡ್ ಮಾಡ್ಕೋಬೋದು ನೀವು. ಗಾರ್ನಿಷ್ ಮಾಡಿ ರೆಡಿ ಮಾಡಿಬಿಟ್ರಿ. ಇಷ್ಕರೆ ನೋಡ್ಬೋದು, ಪ್ರೊಫೆಷ್ನಲ್ ಆಗಿ ಮಾಡಿರುವಂಥ ಒಂದು ಜ್ಯೂಸ್. ಸೂಪರ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನಾವು ಮಾಡೋಣ. ಸ್ಟ್ರಾಬೆರಿ ಅಲ್ವಾ ಸರ್ ಇವಾಗ? ನೆಕ್ಸ್ಟ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಸರ್. ಓಕೆ ಓಕೆ ಓಕೆ. ಸ್ಟ್ರಾಬೆರಿ ನೋಡಿ, ಈ ತರ ಫ್ರಿಜ್ ಅಲ್ಲಿ ಮಿಲ್ಕ್ ಎಲ್ಲ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಸ್ಟೋರ್ ಮಾಡಿ ಇಟ್ಕೋಬಹುದು. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಸರ್. ಐಸ್ ಕ್ಯೂಬ್ನ ಐಸ್ ಕ್ಯೂಬ್ ಹಾಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡೋಣ ಸರ್. ಆ್ಯಡ್ ಮಾಡೋಣ. ಓಕೆ. ಶುಗರ್ ಹಾಕಿ. ಶುಗರ್. ಓಕೆ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ನೋಡ್ಬೋದು ವೀಕ್ಷಕರೇ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ವಿತಿನ್ 20 ಸೆಕೆಂಡ್ಸ್. ವೀಕ್ಷಕರೇ ನೋಡ್ತಾ ಇರ್ಬೋದು, 20 ಸೆಕೆಂಡಲ್ಲಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ. ಫುಲ್ ಥಿಕ್ ಆಗಿರುತ್ತೆ ಸರ್ ಜ್ಯೂಸು. ಓಕೆ. ನಿಮಗೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬಹುದು ನೀವು. ಓಕೆ ಓಕೆ. ಸೊ ಅಂಗಡಿಯಲ್ಲೆಲ್ಲ ಯಾವ ತರ ಮಾಡ್ತಾರೆ ಆ ರೀತಿ ಮಾಡ್ಬೋದು, ಮನೆಯಲ್ಲೇ ಮಾಡ್ಬೋದು. ಅದಕ್ಕಿಂತ ಚೆನ್ನಾಗಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗೇ ಮಾಡ್ಬೋದು. ವೀಕ್ಷಕರೇ ನೋಡ್ಬೋದು, ನೀವು ಶಾಪಲ್ಲೆಲ್ಲ ನೋಡಿರ್ತೀರ ಈ ರೀತಿ ಪ್ರೊಫೆಷನಲ್ ಆಗಿ ಆ ರೀತಿ ಇಲ್ಲಿ 10 ಸೆಕೆಂಡ್ಸ್ ಅಲ್ಲಿ ಮಾಡ್ಕೋಬಹುದು ಸರ್. ವಿತಿನ್ 10 ಸೆಕೆಂಡ್ಸ್ ಅಲ್ಲಿ ಜ್ಯೂಸ್ ಮಾಡ್ಕೋಬಹುದು ಮನೆಯಲ್ಲಿ. ಜ್ಯೂಸ್ ರೆಡಿ ಮಾಡ್ಬೋದು. ನ್ಯಾಚುರಲ್ ಆಗಿ ಮಾಡ್ಕೋಬಹುದು, ಪ್ಯೂರ್ ಆಗಿ ಮಾಡ್ಕೋಬಹುದು, ಥಿಕ್ ಆಗಿ ಮಾಡ್ಕೋಬಹುದು. ಸೂಪರ್ ಸರ್. ಟೇಸ್ಟ್ ಮಾಡಿ ನೋಡ್ಲಾಗದ್ರೆ ನಾನು ಖಂಡಿತ ಸರ್. ಸರ್ ಕ್ಯಾಮ್ರಾ ಬೇರೆಯವ್ರಿಗೆ ಕೊಟ್ಬಿಡೋಣ. ವೀಕ್ಷಕರೇ, ಅಂಗಡಿಲಿ ಮಾಡೋದಿರೋ ತರ ಬರುತ್ತಾ, ರುಚಿ ಆ ರೀತಿ ಬರುತ್ತಾ ಇಲ್ಲ ಅಂತ ನೋಡ್ಬಿಡೋಣ. ಇವತ್ತು ಜ್ಯೂಸ್ ಮೇಲೆ ಜ್ಯೂಸ್ ಕುಡಿಸ್ತಾ ಇದ್ದಾರೆ ನನಗೆ. ಬಟ್ ಚೆನ್ನಾಗಿದೆ ಇದ್ರೆ ಕುಡಿಯೋಣ. ಸರ್ ಸೇಮ್ ಶಾಪ್ ತರನೇ ಬಂದಿದೆ ಸರ್ ಇದು. ಇಷ್ಟೊಂದು ತಿಕ್ಕಾಗಿದೆ ನೋಡಿ ಇದು. ಸೂಪರ್ ಆಗಿದೆ ವೀಕ್ಷಕರೇ. ಸರ್ ನೆಕ್ಸ್ಟ್ ಆರೆಂಜ್ ಜ್ಯೂಸ್ ಮಾಡೋಣ ಸರ್. ಓಕೆ. ನೋಡಿ ವೀಕ್ಷಕರೇ, ಆರೆಂಜ್ ಜ್ಯೂಸ್ ಕೂಡ ಮಾಡ್ಕೋಬಹುದು. ಸ್ಪೆಷಲಿ ನೀವು ಮಜ್ಜಿಗೆ ಮಾಡ್ತೀರಾ, ಲಸ್ಸಿ ಮಾಡ್ತೀರಾ, ಜ್ಯೂಸ್ ಮಾಡ್ತೀರಾ ಅಂದ್ರೆ 2 ಜಾರ್ಸ್ ಇದೆ ಸರ್. ಒಂದು ಸಿಪ್ಪರ್ ಜಾರು, ಒಂದು ಜ್ಯೂಸ್ ಜಾರು. ಓಕೆ. ಎರಡರಲ್ಲೂ ಮಾಡ್ಕೋಬಹುದು. ಹಂಗೆ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಡ್ಬೋದು. ವೆಟ್ ಬ್ಲೇಡ್ಸ್ ಹಾಕ್ಬಿಟ್ಟು. ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋರು ಬಂದ ತನಕ ರೆಡಿ. ಹೌದು, ಎವ್ರಿಥಿಂಗ್. ಈ ತರ ನಿಮಗೆ ಬೇಕಾದ್ರೆ ಫ್ರಿಜ್ ಅಲ್ಲಿ ಕೂಡ ಈ ತರ ಸ್ಟೋರ್ ಮಾಡಿ ಇಟ್ಕೋಬಹುದು. ಓಕೆ ಓಕೆ ಓಕೆ. ಎಸ್. ಟೆನ್ ಸೆಕೆಂಡ್ಸ್ ಮ್ಯಾಕ್ಸ್ ಅಂತಂದ್ರೆ
ಅದನ್ನ ಬೇಕಾದ್ರೆ ನೀವು ಸರ್ ಜ್ಯೂಸ್ನ ಬೇಕಾದ್ರೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಸರ್. ಇದೇ ತರ ಈಗ ಕುಡಿಯೋಕ್ಕಾಗಲ್ಲ, ಓಕೆ ಮಕ್ಕಳು ಸ್ಕೂಲಿಂದ ಆಮೇಲೆ ಬರ್ತಾರೆ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಬಿಡ್ಬೋದು. ಓಕೆ ಸ್ವಲ್ಪ ಕೋಲ್ಡ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಬೇಕಾದ್ರೆ 1-2 ಗಂಟೆ ಬಿಟ್ಟು ತಕೊಂಡು ಯೂಸ್ ಮಾಡಿ ತಗೋಬಹುದು. ಸರ್ ಒಂದು ಕ್ವಶನ್, ಎಷ್ಟು ಫಾಸ್ಟ್ ಆಗಿ ಹೇಗೆ ತಿರುಗುತ್ತೆ ಸರ್ ಇದು ಆಕ್ಚುಲಿ? ಸರ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಏನ್ ನೋಡ್ತಿದ್ರೆ ನೀವು ಹಾಟ್ಸ್ಟಾರ್ ಬುಲೆಟ್ ಮಿಕ್ಸಿ ಇದು RPM ತುಂಬಾ ಚೆನ್ನಾಗಿದೆ ಸರ್. ಓಕೆ 22,000 RPM ಇರುತ್ತೆ ಸರ್. 22,000 RPM. ಓಕೆ 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 ಓಕೆ. ಆಮೇಲೆ ರನ್ ಟೈಮ್ ಕೂಡ ಸೂಪರ್ ಆಗಿದೆ ಸರ್. ಒಂದು ನಿಮಿಷ ನಾನ್ ಸ್ಟಾಪ್ ಕಂಟಿನ್ಯೂ ಯೂಸ್ ಮಾಡಬಹುದು. ಓಕೆ, ಒಂದು ನಿಮಿಷ ಆದ್ಮೇಲೆ ಸ್ವಲ್ಪ ಒಂದು ನಿಮಿಷ ಮತ್ತೆ ಆಟೋ ಕಟ್ ಆಫ್ ಆಗುತ್ತೆ, ಮತ್ತೆ 1 ನಿಮಿಷ ರನ್ ಟೈಮ್. ಅಂದ್ರೆ ರನ್ ಟೈಮ್ ಬಂದ್ಬಿಟ್ಟು 1 ನಿಮಿಷ ನಾನ್ ಸ್ಟಾಪ್ ಯೂಸ್ ಮಾಡಬಹುದು. ಬಟ್ 1 ನಿಮಿಷ ಬೇಕಾಗೇ ಇಲ್ವಲ್ಲ ಸರ್? 1 ನಿಮಿಷ ಅವಶ್ಯಕತೆ ಇಲ್ಲ ಸರ್. 20 ರಿಂದ 30 ಸೆಕೆಂಡ್ ಅಲ್ಲಿ ಏನಿದ್ರು ಪುಡಿ ಪುಡಿ ಆಗ್ಬಿಡುತ್ತೆ, ಎಲ್ಲ ಗ್ರೈಂಡ್ ಆಗ್ಬಿಡುತ್ತೆ ಸರ್. ಓಕೆ ಸೂಪರ್ ಸರ್. ವೀಕ್ಷಕರ ಜೊತೆಲಿ ನಮ್ಮ ಹಾಟ್ಸ್ಟಾರ್ ಬುಕ್ಲೆಟ್ ಅಲ್ಲಿ ನಿಮಗೆ ಸ್ಕ್ಯಾನರ್ ಕೂಡ ಬರುತ್ತೆ. ಸ್ಕ್ಯಾನ್ ಮಾಡಿದ್ರೆ ಎಲ್ಲ ನಿಮಗೆ ಡೀಟೇಲ್ಸ್ ಬಂದ್ಬಿಡುತ್ತೆ. ಜೊತೆಲಿ ನಿಮಗೆ ಹಿಂಗಡೆ ರೆಸಿಪೀಸ್ ಕೂಡ ಇರುತ್ತೆ. ಸುಮಾರು ಒಂದು 22 ರೆಸಿಪಿ ಇದೆ, ಎಲ್ಲ ಕನ್ನಡದಲ್ಲೇ ಇದೆ. ಓಕೆ, ಎಲ್ಲ ರೆಸಿಪಿ ನೋಡ್ಕೊಂಡು ಸ್ಮೂತೀಸ್ ಬೇಕಾ, ಜ್ಯೂಸ್ ಬೇಕಾ, ಲಸ್ಸಿ ಬೇಕಾ, ಏನ್ ಬೇಕೆಲ್ಲ ಮಾಡ್ಕೋಬಹುದು. ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಬಂದ್ಬಿಡುತ್ತೆ, ವಿಡಿಯೋಸ್ ಬಂದ್ಬಿಡುತ್ತೆ. ಹಿಂಗಡೆ ಆಸ್ ಯೂಶುವಲ್ ಗೊತ್ತಿರೋ ಹಾಗೆ ನಿಮಗೆ ಎಲ್ಲ ಸ್ಟೋರ್ಸ್ ಅಡ್ರೆಸ್ ಕೂಡ ಇರುತ್ತೆ. ಕಂಪ್ಲೀಟ್ ಆಗಿರುತ್ತೆ ಸರ್. ಓಕೆ ಸೂಪರ್ ಸರ್. ಸರ್ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ ಸರ್? ನೆಕ್ಸ್ಟ್ ನಮ್ಮ ಫ್ರೆಂಡ್ ಬಂದಿದ್ದಾರೆ ಜಿಮ್ಮರ್ ಭವನ್ ತರ ಅಂತ ಹೇಳ್ಬಿಟ್ಟು. ನಮಸ್ತೆ ಸರ್. ನಮಸ್ತೆ. ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಆಪಲ್ ಮಿಲ್ಕ್ ಶೇಕ್ ಮಾಡೋಣ ಸರ್. ಆಪಲ್ ಪ್ರೋಟೀನ್ ಮಿಲ್ಕ್ ಶೇಕ್. ಎಸ್ ಸರ್, ಮಾಡಿಬಿಡಿ ಸರ್. ಹಾಗಾದ್ರೆ ಆಪಲ್ ಪ್ರೋಟೀನ್ ಮಿಲ್ಕ್ ಶೇಕ್ ಮಾಡ್ಕೊಡೋಣ. ಮಾಡಿ ಅವಾಗಲೇ ನಾವು ಪ್ರೋಟೀನ್ ಪೌಡರ್ ಬೇರೆ ರೆಡಿ ಮಾಡಿದ್ವಿ. ಎಸ್ ಸರ್. ಓಕೆ, ಆಪಲ್ ಹಾಕ್ತಾ ಇದ್ದೀರಾ? ಆಪಲ್ ಹಾಕಿದೀವಿ, ನೆಕ್ಸ್ಟ್ ಐಸ್ ಕ್ಯೂಬ್ ಹಾಕ್ತಿದೀವಿ, ಅದಾದ್ಮೇಲೆ ಮಿಲ್ಕ್ ನ ಆಡ್ ಮಾಡ್ತೀವಿ. ಈ ತರ ಮಿಲ್ಕ್ ಆಡ್ ಮಾಡಿಬಿಟ್ಟು ಓಕೆ ಡನ್. ಈಗ ಹೊಡಿರಿ, ಬ್ಲೆಂಡ್ ಮಾಡಿ. ಸ್ವಲ್ಪ ಪ್ರೋಟೀನ್ ಪೌಡರ್ ಹಾಕಿ. ಬ್ಲೆಂಡ್ ಮಾಡಿ. ಇಲ್ಲ ಪ್ರೋಟೀನ್ ಪೌಡರ್ ಆಮೇಲೆ ಹಾಕೋಣ ಅಂತೀರಾ? ಆಮೇಲೆ ಹಾಕೋಣ. ಈಗ ಬ್ಲೆಂಡ್ ಮಾಡ್ಕೊಳ್ಳೋಣ ಫಸ್ಟ್. ಚರ್ನರ್ ಯೂಸ್ ಮಾಡೋಣ. ಚರ್ನರ್ ಯೂಸ್ ಮಾಡೋಣ ಸರ್. ಓಕೆ ಓಕೆ. ಫಿನಿಶ್ ಅಲ್ವಾ? ಫಿನಿಶ್. ಸೊ ಇವಾಗ ಚರ್ನರ್ ಹಾಕಿ ಸರ್. ನೆಕ್ಸ್ಟ್ ಚರ್ನರ್ ಹಾಕೋಣ ಸರ್. ಇದು ನೋಡ್ತಿದ್ದೀರಾ ವೀಕ್ಷಕರೇ? ಓಕೆ, ಇದು ನಿಮಗೆ ಚರ್ನರ್ ಅಂದ್ರೆ ಈ ಹಿಂಗಡೆ ಕೆಲ್ಲರ ಮೆನ್ಷನ್ ಆಗಿರುತ್ತೆ ಬ್ಲೇಡ್ ಮೇಲೆ. ಓಕೆ, 4th ಅಂಡ್ ಕ್ರೀಮ್ ಬ್ಲೇಡ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನೇ ಮಾಡ್ಬೇಕಂದ್ರೆ ನೀವು ಸ್ಮೂತೀಸ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಜ್ಯೂಸ್ ಇದ್ರ ಬ್ಲೆಂಡ್ ಮಾಡ್ಕೊಂಡು ಆಮೇಲೆ ಈ ಚರ್ನರ್ ಹಾಕ್ಬಿಟ್ಟು ನೀವು ಸ್ಮೂತೀಸ್ ಮಾಡ್ಕೋಬಹುದು. ಓಕೆ. ಸೊ ಈಗ ನಾವು ನೋಟು ಪ್ರೋಟೀನ್ ಮಿಲ್ಕ್ ಶೇಕ್ ಆಪಲ್ ಫ್ರೈ ಮಾಡ್ತಿದೀವಿ. ಇವೆಲ್ಲ ಹಾಕಿದ್ದೀರಲ್ಲ ಅವಾಗಲೇ? ಓಕೆ. ಇಲ್ಲಿ ನೋಡಿ ಸರ್, ನಾವು ಇಲ್ಲಿ ನೀವೇ ಮಾಡಿದಲ್ಲ ಸರ್ ಇಲ್ಲಿ. ಜಸ್ಟ್ ಈಗ ಸ್ವಲ್ಪ ಹೊತ್ತು ಮುಂಚೆ ನಾವೇ ಇಲ್ಲಿ ಪ್ರೋಟೀನ್ ಪೌಡರ್ ಮಾಡಿದ್ವಿ. ವೀಕ್ಷಕರೇ ನೋಡ್ಬೋದು, ಇವೆಲ್ಲ ಡ್ರೈ ಫ್ರೂಟ್ಸ್ ಗಳನ್ನ ಸೇರಿಸಿ ಮಾಡಿರುವಂತ ಪುಡಿ ಇದು. ಪ್ರೋಟೀನ್ ಕೂಡ ಇದರಲ್ಲಿ ಬುಲೆಟ್ ಅಲ್ಲೇ ಮಾಡಿದೀವಿ ನಾವು. ಡ್ರೈ ಫ್ರೂಟ್ ಪುಡಿ ಹಾಕಿ ಇದಕ್ಕೆ ಚರ್ನರ್ ಹಾಕ್ತೀರಲ್ವಾ? ಚರ್ನರ್ ಹಾಕ್ತೀವಿ ಸರ್. ಹಾಕ್ಬಿಟ್ಟು ಓಕೆ. ಸೊ ನೋಡಿ, ಪ್ರೋಟೀನ್ ಮಿಲ್ಕ್ ಶೇಕ್ ವಿತ್ ಆಪಲ್ ಫ್ಲೇವರ್ ರೆಡಿ ಆಗಿ ಸರ್. ಸೊ ಈ ತರ ಸ್ಲಿಪ್ಪರ್ ಕ್ಯಾಪ್ ಬರುತ್ತೆ, ಇದನ್ನ ಹಾಕಿ ಡೈರೆಕ್ಟ್ ಆಗಿ ಡ್ರಿಂಕ್ ಮಾಡಬಹುದು, ಕೊಡಬಹುದು. ಸೊ ಯೂಶುವಲಿ ಜಿಮ್ ಹೋಗೋರೆಲ್ಲ ಶುಗರ್ ಎಲ್ಲ ಯೂಸ್ ಮಾಡಲ್ಲ. ಹೌದು, ಅದಕ್ಕೋಸ್ಕರ ವೀಕ್ಷಕರೇ ನಾವು ಶುಗರ್ ಹಾಕಿಲ್ಲ. ಸೊ ನಮ್ಮ ಸರ್ಗೆ ಕೊಡೋಣ, ಕೇಳೋಣ ಟೇಸ್ಟ್ ಯಾವ ತರ ಇದೆ ಅಂತ. ಯೂಸರ್ ಫ್ರೆಂಡ್ಲಿ, ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡಬಹುದು ಸರ್. ಅಲ್ವಾ ಸರ್? ತೊಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕುಡ್ತು ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು. ಮಾಡಿ ಹೇಳಿ ಹೇಳಿ. ಅದ್ಭುತವಾಗಿದೆ ಸರ್. ಚೆನ್ನಾಗಿದೆ ಸರ್, ಇದು ತುಂಬಾ ಚೆನ್ನಾಗಿದೆ. ಓಕೆ, ಸಖತ್ತು ತುಂಬಾ ತಿಕ್ಕಾಗಿದೆ. ನಾವು ಮನೆಯಲ್ಲಿ ಆಕ್ಚುಲಿ ವರ್ಕೌಟ್ ಮುಗಿಸ್ಕೊಂಡು ಬಂದ ತಕ್ಷಣ ನಮ್ಗೊಂದು ಪ್ರೋಟೀನ್ ಶೇಕ್ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟೆಂಟ್ ಆಗಿ ಏನು ಒಂದು 15 to 20 seconds ಅಲ್ಲಿ ಮಾಡೋ ಹಾಗೆ ತುಂಬಾ ಚೆನ್ನಾಗಿದೆ. ಸಖತ್ ತಿಕ್ಕಾಗಿದೆ ಸರ್, ಟೇಸ್ಟಿ ಆಗಿದೆ. ಕುಡೀರಿ ಸರ್, ನಮಗೂ ಗೊತ್ತಾಗ್ಲಿ ಯಾವ ತರ ಇರುತ್ತೆ ಅಂತ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. 15 to 20 seconds ಅಲ್ಲಿ ಇನ್ಸ್ಟೆಂಟ್ ಅಲ್ಲಿ ನಾವು ಆರಾಮಾಗಿ ಎಲ್ಲಿ ಬೇಕಾದ್ರೂ ಕಾಂಪ್ಯಾಕ್ಟ್ ಆಗಿದೆ ಬುಲೆಟ್ ಮಿಕ್ಸರು, ಕ್ಯಾರಿ ಮಾಡ್ಕೊಂಡು ಈಸಿಯಾಗಿ ಎಲ್ಲಿ ಬೇಕಾದ್ರೂ ತಯಾರು ಮಾಡ್ಕೋಬಹುದು. ಜಿಮ್ ಹೋಗೋರಿಗೆಲ್ಲ ರೆಕಮೆಂಡ್ ಮಾಡ್ತೀರಾ? 100% ಸರ್. ಹೌದು, ಕಂಟಿನ್ಯೂ ಮಾಡೋಣ ಸರ್. ಇವಾಗ ಜಿಮ್ ಅಲ್ಲೇ ತಗೊಂಡು ಮಾಡ್ಕೊಂಡ್ಬಿಡ್ಬೋದು ಸರ್, ಏನು ಕಷ್ಟ ಇಲ್ಲ, ಈಸಿ ಪೋರ್ಟೇಬಲ್. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಿಮಗೆ ಆಪಲ್ ಫ್ಲೇವರ್ ಅಲ್ಲಿ ಪ್ರೋಟೀನ್ ಮಿಲ್ಕ್ ಶೇಕ್ ಬಂದು ಹೇಳ್ಬಿಟ್ಟು. ಓಕೆ, ಸೂಪರ್ ಸರ್. ತುಂಬಾ ಜ್ಯೂಸ್ಗಳು ಎಲ್ಲ ಮಾಡಿದ್ವಿ, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀರಲ್ಲ, ಕೆಲವೊಂದು ಹೇಳ್ಬೋದಾ ನಮ್ಗೆ? ಹೆಸರು ಹೇಳ್ಬೋದಾ ಏನೇನ್ ಮಾಡಿದ್ದೀರಾ? ಖಂಡಿತ ಸರ್. ವೀಕ್ಷಕರು ನೋಡ್ತಿದ್ರೆ ನೀವು ಎಷ್ಟೆಲ್ಲ ಜ್ಯೂಸ್ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಒಂದ್ ಕಡೆಯಿಂದ ಹೇಳ್ತೀನಿ ನೋಡಿ, ಇದು ನಿಮಗೆ ಪೈನಾಪಲ್ ಇದೆ, ಬೀಟ್ರೂಟ್ ಇದೆ, ಆಮೇಲೆ ನಿಮಗೆ ಇದು ಪಪಾಯ ಇದೆ, ಆಮೇಲೆ ನೆಕ್ಸ್ಟ್ ನಿಮಗೆ ಗ್ರೇಪ್ ಇದೆ, ಬ್ಲಾಕ್ ಗ್ರೇಪ್ಸ್. ಆಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಓರಿಯೋ ವಿತ್ ಮಿಲ್ಕ್ ಶೇಕ್ ಇದೆ, ಆಮೇಲೆ ಕಲ್ಲಂಗಡಿ ಇದೆ, ಆಮೇಲೆ ನಿಮಗೆ ಚಿಕ್ಕು ಇದೆ, ಆಮೇಲೆ ಲೆಮನ್ ಇದೆ. ಸೊ ಹಿಂದ್ಗಡೆ ನೋಡಿ ನಿಮಗೆ ಲಸ್ಸಿ ಇದೆ, ಮಜ್ಜಿಗೆ ಇದೆ, ಆಮೇಲೆ ಮಿಲ್ಕ್ ಇದೆ, ಎಲ್ಲ ಸರ್. ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ ಫ್ಲೇವರ್ ಅಲ್ಲೂ ಮಾಡ್ಕೋಬಹುದು, ಫ್ರೂಟ್ಸ್ ಅಲ್ಲೂ ಮಾಡ್ಕೋಬಹುದು, ಮಿಲ್ಕ್ ಅಲ್ಲೂ ಮಾಡ್ಕೋಬಹುದು, ಸ್ಪೆಷಲಿ ನೀವು ಲಸ್ಸಿ ಗಿಸ್ಸಿ ಮಜ್ಜಿಗೆ ಎಲ್ಲ ಮಾಡ್ಕೋಬಹುದು. ಸ್ಮೂದಿ ಎಲ್ಲ ಆರಾಮಾಗಿ ಸ್ಮೂತೀಸ್ ಕೂಡ ಮಾಡ್ಕೋಬಹುದು. ಚರ್ನರ್ ಬ್ಲೇಡ್ ಇದೆಲ್ಲ, ಅದೇ ಆರಾಮಾಗಿ ಸ್ಮೂತಿ ಕೂಡ ಮಾಡ್ಕೋಬಹುದು. ಹೌದು. ಓಕೆ ಸರ್, ನೋಡಿದ್ರಲ್ಲ ಎಲ್ಲ ವೆಟ್ ಐಟಮ್ಸ್ ಆಯ್ತು, ಡ್ರೈ ಐಟಮ್ಸ್ ಕೂಡ ಎಲ್ಲ ಮಾಡಿ ತೋರಿಸಿದ್ವಿ. ಇಲ್ಲೆಲ್ಲ ಇದೆ ಪದಾರ್ಥಗಳು. ಕರೆಕ್ಟ್ ಸರ್. ಸೊ ಇವೆಲ್ಲ ಮಾಡಿಲ್ಲ ನಾವು, ಖರ್ಜೂರ ಮಾಡಿಲ್ಲ, ಆಮೇಲೆ ಇದು ಕಲ್ಸಕ್ರೆ, ವೈಟ್ ಕಲ್ಸಕ್ರೆ ಮಾಡಿಲ್ಲ, ಇದೆಲ್ಲ ಮಾಡಿಲ್ಲ ಸರ್.
ಇದು ಕೂಡ ಸುಲಭವಾಗಿ ಮಾಡ್ಕೋಬಹುದು. ಎಲ್ಲ ಮಾಡ್ಬೋದು ಅಂತ ಸುಮಾರು 100+ ಐಟಮ್ ಮಾಡ್ಕೋಬಹುದು. ವೆಟರ್ನರಿ ಎಲ್ಲ ಮಾಡ್ಕೋಬಹುದು. ಬಟ್ ಎಲ್ಲ ತೋರ್ಸಕ್ಕಾಗಲ್ಲ. ಎಲ್ಲ ತೋರ್ಸಕ್ಕಾಗಲ್ಲ. ಹಂಗಂದ್ರೆ ಮ್ಯಾಕ್ಸಿಮಮ್ ಕವರ್ ಮಾಡಿದೀವಿ ಸರ್. ಲೈಕ್ ಹೋಪ್ ನಮ್ಮ ವೀಕ್ಷಕರು ಅದನ್ನ ಲೈಕ್ ಮಾಡಿರ್ತಾರೆ. ಖುಷಿ ಆಗಿರುತ್ತೆ So ಇದೆಲ್ಲ ಮಾಡ್ಬೋದು. 100 ಸುಮಾರು 100ಕ್ಕಿಂತ ಹೆಚ್ಚು ಐಟಮ್ಸ್ ಮಾಡ್ಕೋಬಹುದು. ಹೆಚ್ಚು ಐಟಮ್ಸ್ ಮಾಡಬಹುದು. ವೀಕ್ಷಕರೇ ನೋಡ್ಬೋದು. ಎಲ್ಲ ಮಾಡಿ ತೋರ್ಸಕ್ ನಮ್ಗೆ ಇವಾಗ ಆಗೋದಿಲ್ಲ ಒಂದು ವಿಡಿಯೋದಲ್ಲಿ. ಅದಕ್ಕೋಸ್ಕರ ಮುಸ್ತಫಾ ಸರ್ ನಮ್ಗೆ ಎಷ್ಟಾಯ್ತು ಅಷ್ಟನ್ನ ಮಾಡಿ ತೋರಿಸಿದ್ದಾರೆ. ಸರ್ ಡೆಮೋ ಅಂತೂ ಮುಗೀತು. ಸೊ ಇವಾಗ ಪ್ರೈಸಿಂಗ್ ಪಾರ್ಟ್ಗೆ ನಾವು ರಫಿ ಸರ್ ಜೊತೆ ಹೋಗ್ಬೋದಾ ಸರ್? ಹಾಗಾದ್ರೆ ಇವಾಗ ಸರ್ ಇದೇ ನಿಮಿಷ ಸರ್. ಯಾಕೆ ಸರ್? ಪ್ರೈಸಿಂಗ್ ಪಾರ್ಟ್ ಅಂತ ಇದ್ದೇ ಇದೆ. ಅದಕ್ಕೂ ಮುಂಚೆ ನಮ್ಮ ವೀಕ್ಷಕರಿಗೆ ನಮ್ಮ ಒಂದು ಪ್ರೇಕ್ಷಕರಿಗೆ ಎಲ್ಲ ಏನಿದೆ ಯಾವ ತರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಏನು ಎತ್ತ ತೋರಿಸ್ಬಿಡೋಣ ಸರ್. ಹೌದಾ ಸರ್? ಒಂದು ಸಣ್ಣ ವಿಡಿಯೋ ಕ್ಲಿಪ್ ಇದೆ ಸರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಬಗ್ಗೆ. ಜಸ್ಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಲಿಂಕ್ ಕ್ಲಿಕ್ ಮಾಡಿದ್ರೆ ವೀಕ್ಷಕರೇ ನಿಮ್ಗೆ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಕ್ಲಿಪ್ ಸಿಗುತ್ತೆ, ನೋಡಬಹುದು. ಕಂಪ್ಲೀಟ್ ಇಂಡಿಯಾದಲ್ಲೇ ಇವತ್ತು ನಿಮಗೆ ಬುಲೆಟ್ ಮಿಕ್ಸ್ ಯಾವ ತರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಯಾರು ತೋರಿಸ್ಕೊಟ್ಟಿಲ್ಲ ಸರ್. ಹೌದು. ಏನಂದ್ರೆ ಚೈನಾದಿಂದ ಇಂಪೋರ್ಟ್ ಮಾಡ್ತಾರೆ, ಇಲ್ಲಿ ತಗೊಂಡು ಸೇಲ್ ಮಾಡ್ತಾರೆ. ಕರೆಕ್ಟ್ ಸರ್. ಬಟ್ ನಾವು ಏನ್ ತೋರಿಸಿದ್ವಿ ಇನ್ ಡೆಪ್ತ್ ಅಲ್ಲಿ ತೋರಿಸಿದ್ವಿ. ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಏನಾಗುತ್ತೆ, ಹೇಗಾಗುತ್ತೆ, ಏನು 500 ವ್ಯಾಟ್ 100% ಕಾಪರ್ ವೆಂಡಿಂಗ್ ಅಂದ್ರೆ 500 ವ್ಯಾಟ್ ಇರುತ್ತೆ, 100% ಕಾಪರ್ ವೆಂಡಿಂಗ್ ಇದ್ದೇ ಇರುತ್ತೆ. ನೋಡ್ಕೊ ಬಂದ್ಬಿಡಿ. ಇಂಡಿಯಾದಲ್ಲಿ ಯಾರು ತೋರಿಸಿಲ್ಲ, ತೋರ್ಸಕ್ಕೂ ಆಗಲ್ಲ. ನಾವು ನಿಮಗೆ ಓಪನ್ ಫೋರಮ್ ಅಲ್ಲಿ ಬುಲೆಟ್ ಮಿಕ್ಸ್ ಯಾವ ತರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕೂಡ ತೋರಿಸ್ಕೊಡ್ತೀವಿ. ಶಾರ್ಟ್ ಕ್ಲಿಪ್ ಇರುತ್ತೆ, ನೋಡ್ಕೊ ಬಂದ್ಬಿಡೋಣ ಸರ್. ಡೆಮೋ ನೋಡಿದ್ರಲ್ಲ, ಮುಸ್ತಫಾ ಸರ್ ಅಂತೂ ನಮಗೆ ಒಳ್ಳೆ ಜೋಶಲ್ಲಿ ಫುಲ್ ಜ್ಯೂಸಸ್ ಅನ್ನ ಮಾಡಿದ್ರು. ಎಲ್ಲ ಕುಡಿಸಿದ್ದು ಜೊತೆಲಿ ಜಿಮ್ ಹೋಗೋರ್ಗೂ ಅಷ್ಟೇ ಒಂದು ಒಳ್ಳೆ ಇದು ಪ್ರೋಟೀನ್ ಶೇಕ್ ಅನ್ನ ಮಾಡ್ಕೊಬೋದು. ಅದು ಕೂಡ ನಾವು ಡೆಮೋ ಕೊಟ್ವಿ ಸರ್. ಇವಾಗ ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಎಲ್ಲರೂ ಕಾಯ್ತಾ ಇದ್ದಾರೆ ಸರ್. ಏನು ಪ್ರೈಸ್ ಅನ್ನ ಕೋಟ್ ಮಾಡ್ತಾ ಇದ್ರ ಸರ್ ತಾವೆಲ್ಲ? ಖಂಡಿತವಾಗ್ಲೂ ಸರ್ ತಿಳಿಸ್ಕೊಡೋಣ. ಅದಕ್ಕೂ ಮುಂಚೆ ಮಾತಾಡಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸರ್ ಮಾರ್ಕೆಟ್ ಅಲ್ಲಿ ನಾನು ನಿಮಗೆ ಕೇಳ್ತೀವಿ ಒಂದು ಮಾತು. ಮಾರ್ಕೆಟ್ ಅಲ್ಲಿ ಒಂದು ಬುಲೆಟ್ ಮಿಕ್ಸಿ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಎಷ್ಟು ಪ್ರೈಸ್ ಸೇಲ್ ಆಗುತ್ತೆ ಸರ್? ಸರ್ ನೀವು ಏನು MRP ತೋರಿಸಿದ್ರೆ 5,000, ನಾನು ಹೇಳೋದು 4-5,000 ಅದೇ ರೇಂಜ್ ಅಲ್ಲಿ ಇರುತ್ತೆ ಸರ್. ನಾನು ನೋಡಿದ್ದೀನಿ ಕೂಡ ಆಕ್ಚುಲಿ. ಹೌದು, ಇದೇ ವೀಕ್ಷಕರೇ ಮಾರ್ಕೆಟ್ ಅಲ್ಲಿ 3,500 ಇದೆ, 4,000 ಇದೆ, 5,000 ಇದೆ. ಬಟ್ 1 ಜಾರು 2 ಜಾರು 3 ಜಾರ್ ಅಷ್ಟೇ ಕೊಟ್ಟರು. 2 ಜಾರ್ ಪಾಲಿಕಾರ್ಬನೇಟ್ ಇರುತ್ತೆ. ಬಟ್ ಅದು ಬೇರೆ ಮಿಕ್ಕಿದ ಜಾರೆಲ್ಲ ಹೊಡೆದೋಗುವಂತ ಜಾರ್ಗಳಿರುತ್ತೆ. ಇದ್ರಂತೂ ಕ್ರಿಕೆಟ್ ಆಡ್ಬಿಡಿ. ಬಟ್ ನೀವು ಇಲ್ಲೇ ನೋಡ್ತಿದ್ದೀರಾ ಸರ್ ಕೂಡ ಕ್ರಿಕೆಟ್ ಕೂಡ ಆಡ್ ತೋರಿಸ್ಬಿಟ್ಟು ನಿಮ್ಗೆ ಇಲ್ಲಿ ಏನ್ ನೋಡ್ತಿದ್ದೀರಾ, ನಿಮ್ಗೆ 5 ಜಾರ್ ಇರುತ್ತೆ, ಪ್ಯೂರ್ಲಿ ಪಾಲಿಕಾರ್ಬನೇಟ್ ಇರುತ್ತೆ, ಅನ್ಬ್ರೇಕಬಲ್ ಇರುತ್ತೆ, ಎಲ್ಲ ಸೆಟ್ಟೇ ಬರುತ್ತೆ ನಿಮಗೆ. ಇದರಲ್ಲಿ ಏನು ಸಂಶಯ ಇಲ್ಲ. ಏನ್ ನೋಡ್ತಿದ್ರೆ ಕ್ವಾಲಿಟಿ 100% ಗುಡ್ ಕ್ವಾಲಿಟಿ ಇರುತ್ತೆ, ನಿಮಗೆ ಲೈಫ್ ಬರುತ್ತೆ ಸರ್. ಈ ಲೈಫ್ ಇದೆ ಅಂದ್ಮೇಲೆ ನೀವು 5,000 ಕೊಟ್ ಮಾಡ್ತಾ ಇದ್ರೆ ಏನ್ ಕೊಟ್ ಮಾಡ್ತಾ ಇದ್ರೆ? ಇಲ್ಲ ಸರ್. ಪ್ರೈಸಿಂಗ್ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ಹೇಳಿದ್ರೆ ವೀಕ್ಷಕರೇ, ಹೌದು ಪ್ರೈಸಿಂಗ್ ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿದ್ರೆ, ಎಷ್ಟು ಧಮಾಕ್ ಆಫರ್ ಇದೆ ಅಂತ ಹೇಳಿದ್ರೆ, ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡಲ್ಲ. MRP 5,000 ಎಷ್ಟು ಹೇಳಿ? ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ MRP 5,000 ಆಫರ್. ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡಲ್ಲ. ಕೇವಲ 2,500 ಮಾತ್ರ. ಸೂಪರ್, ನಿಜವಾಗ್ಲೂ ಧಮಾಕ ಸರ್. ಧಮಾಕ ಅಂತ ಹೇಳ್ಬೋದು. 50% ವರೆಗೆ ಆಫ್ ಕೊಡ್ತಾ ಇದ್ದಾರೆ. 100% ಕೊಡ್ಲೇಬೇಕು ಸರ್. ನಮ್ಮ ಕನ್ನಡಿಗರು ನಾವು ಕೊಟ್ಟಿದ್ರೆ ಯಾರು ಕೊಡ್ತಾರೆ ಸರ್? ಅಲ್ಲ ಸರ್, ಈಗ ನೋಡಿ ಇಷ್ಟೊಂದು ಆಕ್ಸೆಸರೀಸ್ಗಳು ಜೊತೆಯಲ್ಲಿ ಪಾಲಿಕಾರ್ಬನೇಟ್ ಒಡೆದೋಗದಿರುವಂತಹ ಕ್ವಾಲಿಟಿ ಜೊತೆಲಿ ನಿಮ್ದು ಒಂದು ಟ್ರೇಡ್ ಮಾರ್ಕ್ ಅಂತಾನೆ ಹೇಳ್ಬೋದು. 10 year ವಾರಂಟಿ. ಅದು ಕೇವಲ 2,500 ರೂಪಾಯಿಗೆ. ಹೌದು ಸರ್. ನಿಜನಾ ಸರ್ ಇದು? ಹೌದು ಸರ್, ಗ್ಯಾರಂಟಿ 100% ಸರ್. ಸಂಶಯ ಇಲ್ಲ ಸರ್. 2,500 ರೂಪಾಯಿ ಮಾತ್ರ ವೀಕ್ಷಕರೇ. ಹೌದು, 2,500 ಮಾತ್ರ. ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡಕ್ ಸಾಧ್ಯ ಇಲ್ಲ. 2,500ಕ್ಕೆ ಇದೆಲ್ಲ ನಿಮ್ದೆ. ನಾನು ಹೇಳ್ತೀನಿ, ಗ್ರ್ಯಾಬ್ ಮಾಡ್ಬಿಡಿ. ಇವಾಗ್ಲೇ ಗ್ರ್ಯಾಬ್ ಮಾಡ್ಬಿಡಿ, ಖಾಲಿ ಮಾಡ್ಬಿಡಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ನನಗಂತೂ ಒಂದು ಬೇಕೇ ಬೇಕು. ಇಷ್ಟೊಂದು ಒಳ್ಳೆ ಕ್ವಾಲಿಟಿ, ಇಷ್ಟೊಂದು ಪ್ರಾಡಕ್ಟ್ಗಳನ್ನ ಪ್ರೊಸೆಸ್ ಮಾಡುತ್ತೆ. ಕಂಪ್ಲೀಟ್ ಫುಡ್ ಪ್ರೊಸೆಸ್. ಒಂದ್ ವೇಳೆ ನೀವು ಮಿಕ್ಸಿಲೇ ತಗೋಬೇಕಂದ್ರೂ ಕೂಡ 2,500-3,000 ಮಾಮೂಲಿ ಮಿಕ್ಸಿ ಬರ್ತದೆ. ಸ್ವಲ್ಪ ಒಳ್ಳೆ ತಗೋಬೇಕಂದ್ರೆ 8,000-10,000 ರೂಪಾಯಿ. 8,000-10,000 ರೂಪಾಯಿ ತಗೋಬೇಕು ಸರ್. ದೊಡ್ಡ ಬ್ರ್ಯಾಂಡ್ ಅಲ್ಲಿ ಹೋಗ್ತೀವಿ, ಫುಲ್ ಕಂಪ್ಲೀಟ್ ನಾವೀಗ ನೋಡಿ ಫುಡ್ ಪ್ರೊಸೆಸರೇ ಬೇಕು. ಜ್ಯೂಸರ್ ಜೊತೆ ಬರಬೇಕು ಅಂತಂದ್ರೆ 7,000-8,000 ರೂಪಾಯಿ ಆಗುತ್ತೆ. 2,500 ರೂಪಾಯಿ ನಿಮ್ಗೆ ಯಾವ ಲೆಕ್ಕದಲ್ಲೂ ಇಲ್ಲ. ನಾನು ಬಿಸಾಕಿದ್ನಲ್ಲ ಆ ಮಿಕ್ಸಿ ನಿಮ್ಗೆ 2,500-3,000 ರೂಪಾಯಿ ಆಗುತ್ತೆ. ಇದು ನಿಜವಾಗ್ಲೂ ವರ್ತ್ ಇದೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಸರ್. ಬರೀ ಮಿಕ್ಸರ್ ಅಲ್ಲ ವೀಕ್ಷಕರೇ, ಎಲ್ಲ ಡೆಮೋ ನೋಡಿದ್ರಿ ನೀವು. ಇದು ಮಿಕ್ಸರ್, ಬ್ಲೈಂಡರ್, ಚರ್ನರ್, ಜೊತೆ ನಿಮಗೆ ಗ್ರೈಂಡರ್ ಎಲ್ಲ ಎವ್ರಿಥಿಂಗ್ ಆಲ್ ಇನ್ ಒನ್ ಪ್ರೊಸೆಸರ್, ಆಲ್ ಇನ್ ಒನ್. ಎಸ್ ಸರ್. ಇವಾಗ ನೆಕ್ಸ್ಟ್ ಪ್ರೈಸಿಂಗ್ ಅಂತೂ ಧಮಾಕ ಆಗಿತ್ತು. ನಾನು ಕೇಳುವಂಥದ್ದು, ನಾನು ಹೇಳಿದೆ ಕೂಡ, ಆದ್ರೂ ಕೂಡ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಗ್ಯಾರಂಟಿ ವಾರಂಟಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಸರ್. ಗ್ಯಾರಂಟಿ ವಾರಂಟಿ ಅಂದ್ರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಅಂದ ತಕ್ಷಣ ನಮ್ಮ ವೀಕ್ಷಕರ ಮೈಂಡಲ್ಲಿ ಬಂದ್ಬಿಡುತ್ತೆ. ನಾನು ಹೇಳೋ ಅವಶ್ಯಕತೆ ಇಲ್ಲ. ಹೌದು. ಸೊ ಮತ್ತೊಂದು ಸರಿ ಹೇಳೋಣ ಸರ್, ಫಾರ್ಮಾಲಿಟೀಸ್ ತಕ್ಕಂತೆ. ಹೌದು ವೀಕ್ಷಕರೇ, ನೀವೇನ್ ಥಿಂಕ್ ಮಾಡಿದ್ರೆ ಕರೆಕ್ಟ್. ಹಾಟ್ ಸ್ಟಾರ್ ಬುಲೆಟ್ ಮಿಕ್ಸಿ ಮೇಲೆ ನಿಮಗೆ 10 ವರ್ಷ ವಾರಂಟಿ ಸಿಗ್ತದೆ. 10 ವರ್ಷ ವಾರಂಟಿ ಸಿಗ್ತಾ ಇದೆ. 10 ವರ್ಷ ವಾರಂಟಿ ಸಿಗ್ತಾ ಇದೆ. ಕರ್ನಾಟಕದಲ್ಲೆಲ್ಲ ಇಂಡಿಯಾ ಲೆವೆಲ್ ಅಲ್ಲಿ ಯಾರು ಕೊಟ್ಟಿಲ್ಲ, ಕೊಡಕ್ ಸಾಧ್ಯನೇ ಇಲ್ಲ. ಎಸ್, ಆಕ್ಚುಲಿ ಇದನ್ನ ಈಗ 3 ಸತಿ ಅಲ್ಲ, ನಾವು 10 ಸತಿ ಹೇಳಿದ್ರು ಅಷ್ಟೇ. ಅದರಲ್ಲೂ 1 ವರ್ಷ ಬುಲೆಟ್ ಮಿಕ್ಸಿ ಮೋಟರ್ಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ. 1 ವರ್ಷ ಬುಲೆಟ್ ಮಿಕ್ಸಿ ಮೋಟರ್ಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. 9 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ. ಟೋಟಲ್ 10 ವರ್ಷ ಕವರೇಜ್ ಇರುತ್ತೆ. 1 ವರ್ಷ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಎಸ್ ಸರ್. ಏನೇ ತೊಂದರೆ ಆದ್ರೂ ಏನೇ ಆದ್ರೂ ಫಸ್ಟ್ ಆಫ್ ಆಲ್ ಆಗೋದಿಲ್ಲ ಅನ್ಕೊಳ್ಳೋಣ. ಆಗೋದೇ ಇಲ್ಲ ಸರ್. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಲ್ವಾ?
ಸರ್ ಇವಾಗ 10 ವರ್ಷ ವಾರಂಟಿ ಕೊಡ್ತೀನಿ ಅಂತಂದ್ರಲ್ಲ, ಸೊ ಸ್ಪೇರ್ಸ್ ಎಲ್ಲ ಅವೈಲೇಬಲ್ ಇರುತ್ತಾ ಸರ್ ಇದಕ್ಕೆ? ಸರ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳಿದ್ಮೇಲೆ ಈಚ್ ಅಂಡ್ ಎವ್ರಿಥಿಂಗ್ ಇರಲೇಬೇಕಲ್ಲ ಸರ್. ಇರಲೇಬೇಕು, ಗ್ಯಾರಂಟಿ. ಸೊ ನಮ್ಮ ಹತ್ರ ನೋಡಿ ಸರ್, ಮಾರ್ಕೆಟ್ ಸರ್ ಮಿಕ್ಸಿ ಅಂತ ಹೇಳಿದ್ರೆ ಯೂಶಲಿ ಬರೋದು ಬ್ಲೇಡ್ಸ್ ಅಥವಾ ಕಪ್ಲರ್ ಹೋಗುವಂತ ಚಾನ್ಸ್ ಇರುತ್ತೆ ಡೆಫಿನೆಟ್ಲಿ. ಮಾರ್ಕೆಟ್. ಸೊ ಬೇರೆಯವ್ರು ಏನ್ ಮಾಡ್ತಾರೆ, 400 ವ್ಯಾಟ್ಸ್ ಮೋಟರ್ ತಗೊಂಡ್ಬರ್ತಾರೆ, ಅದನ್ನ ಅಸೆಂಬಲ್ ಮಾಡ್ಬಿಟ್ಟು ಮಾಡ್ತಾರೆ, ಅಥವಾ ಚೈನಾ ಇಂಪೋರ್ಟ್ ಮಾಡ್ಬಿಡ್ತಾರೆ, ಸ್ಪೇಸ್ ಇರೋದಿಲ್ಲ ಸರ್. ಹೌದು. ಬಟ್ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅಪ್ ಟು ಸ್ಕ್ರೂ ಇಂದ ಒಂದು ಬಾಕ್ಸ್ ವರೆಗೂ ಈಚ್ ಅಂಡ್ ಎವ್ರಿ ಸ್ಪೇರ್ ನಮ್ಮ ಹತ್ರ ಇರುತ್ತೆ ಸರ್. ಓಕೆ ಓಕೆ. ಏನಿದ್ರು ಕೂಡ 100% ಸರ್ವಿಸ್ ಸಿಗುತ್ತೆ. ತುಮಕೂರೇ ಅಂತಲ್ಲ, ಕರ್ನಾಟಕದ 31 ಸ್ಟೋರ್ ಅಲ್ಲಿ ಎಲ್ಲೇ ಹೋದ್ರು ಕೂಡ ಈ ಪ್ರಾಡಕ್ಟ್ ನ ಟಚ್ ಅಂಡ್ ಫೀಲ್ ಮಾಡಿ ನೀವು ಬೈ ಮಾಡಬಹುದು, ಮತ್ತೆ ಸರ್ವಿಸ್ ಕೂಡ ಪಡ್ಕೋಬಹುದು. ಸರ್ವಿಸ್ ಕೂಡ ಪಡ್ಕೊಬಹುದು. ಜೊತೆಲಿ ನಿಮಗೆ ಜಸ್ಟ್ 500 ವ್ಯಾಟ್ಸ್ ಇರುವಂತ ಮೋಟರ್ ನಿಮಗೆ ಸುಲಭವಾಗಿ ಮನೆಯಲ್ಲಿ ರನ್ ಆಗುತ್ತೆ ಕರೆಂಟ್ಗೆ. ಆಮೇಲೆ UPS ಅಲ್ಲೂ ಕೂಡ ರನ್ ಆಗುತ್ತೆ ಸರ್. ಸೊ UPS ಅಲ್ಲಿ ರನ್ ಆಗುತ್ತೆ. ಹೌದು, UPS ಅಲ್ಲಿ ರನ್ ಆಗುತ್ತೆ. ಓಕೆ ಓಕೆ, ಸೂಪರ್ ಸರ್. ಇವಾಗ ಯಾರಾದ್ರೂ ಬೈ ಮಾಡಬೇಕು ಅಂತಂದ್ರೆ ಎಲ್ಲೆಲ್ಲಿ ಬೈ ಮಾಡಬಹುದು, ಬೈಯಿಂಗ್ ಪ್ರೋಸೆಸ್ ಯಾವ ತರ ಇರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ಬಿಡಿ. ಬೈಯಿಂಗ್ ಪ್ರೋಸೆಸ್ ಬಹಳ ಸುಲಭ ಇರುತ್ತೆ ವೀಕ್ಷಕರೇ. ನೀವು ಸ್ಕ್ರೀನ್ ಮೇಲೆ ಕಾಣ್ತಿದೆ ಆ ನಂಬರ್ಸಿಗೆ ಕಾಲ್ ಮಾಡಿ, ಜಸ್ಟ್ ಮಾಹಿತಿ ಕೇಳಿ, ಎಲ್ಲ ಮಾಹಿತಿ ನಿಮಗೆ ಕೊಡ್ತಾರೆ ಅವರು. ಜಸ್ಟ್ ನೀವು ಯಾವ ಜಿಲ್ಲೆಯಲ್ಲಿ ಇರ್ತೀರಾ ಆ ಜಿಲ್ಲೆಯಲ್ಲಿ ಸುಮಾರು ಒಂದು 30 ಸ್ಟೋರ್ಸ್ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ಮುಂದಿನ ನಿಮಗೆ. ಆ ಸ್ಟೋರಲ್ಲೂ ಸಿಗುತ್ತೆ, ಕೊರಿಯರ್ ಮುಖಾಂತರ ಸಿಗುತ್ತೆ. ಸೊ ಸ್ಪೆಷಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾರೆ, ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ. ಸೊ ಸ್ಪೆಷಲಿ ಸ್ಟೋರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸರ್, ಈಗ ಏನ್ ನೋಡ್ತಿದ್ರಾ, ಇದು ನಮ್ಮ ತುಮಕೂರು ಹೆಡ್ ಆಫೀಸ್ ಇರುತ್ತೆ ವೀಕ್ಷಕರೇ. ಈ ತುಮಕೂರು ಹೆಡ್ ಆಫೀಸ್ ಅಡ್ರೆಸ್ ಹೇಳ್ಬೇಕಂತ ಹೇಳಿದ್ರೆ, ನಿಮಗೆ ತುಮಕೂರಲ್ಲಿ SSIT ಕಾಲೇಜ್ ಲೆಫ್ಟ್ ತಗೊಂಡ್ರೆ ದೇವರಾಜ ಅರಸು ಮೇನ್ ರೋಡ್, ಇಲ್ಲಿ ಮುಂದೆ ಬಂದ್ರೆ ವಿದ್ಯಾನಿಕೇತನ ಹೈಸ್ಕೂಲ್ ಆಪೋಸಿಟ್ ಅಲ್ಲೇ ನಮ್ದು ಶೋರೂಮ್ ಇದೆ. ಸ್ಟಾರ್ಲೆಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಪ್ರಾಡಕ್ಟ್ ಶೋರೂಮ್ ಇದೆ. ಟ್ರಿಪಲ್ ಫ್ರೀ ಬಿಲ್ಡಿಂಗ್ ಸರ್, ದೊಡ್ಡದಿದೆ, ಫುಲ್ ಸ್ಟಿಕ್ಕರ್ ಅಲ್ಲಿ ಹಾಕಿದೀವಿ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸುಲಭವಾಗಿ. ಕಂಪ್ಲೀಟ್ ಬಿಲ್ಡಿಂಗ್ ನಿಮಗೆ ಕಾರ್ಪೊರೇಷನ್ ಐಡೆಂಟಿಫಿಕೇಶನ್ ಗೆ ಸುಲಭವಾಗಿರುತ್ತೆ. ಎಲ್ಲ ಹಾಸ್ಟೆಲ್ ಸ್ಟಿಕ್ಕರ್ಸ್ ಎಲ್ಲ ಕಾಣುತ್ತೆ ವೀಕ್ಷಕರೇ. ಸೊ ತುಮಕೂರು ಹೆಡ್ ಆಫೀಸ್ ಆಯ್ತು ಸರ್. ಇನ್ನೊಂದು 30 ಸ್ಟೋರ್ ಇದೆ, ಬ್ಯಾಂಗ್ಳೂರಲ್ಲಿ 10 ಸ್ಟೋರ್ ಇದೆ. ಎಲ್ಲ ಎಷ್ಟಂತ ನೆನ್ಪಿಟ್ಕೊಳ್ಳೋಣ ಸರ್, ಎಷ್ಟು ಸ್ಟೋರ್ ಆಗ್ತಿದೆ ಅಂದ್ರೆ ನನಗೆ ಮರ್ತೋಗ್ಬಿಡ್ತಿದೆ. ಫೋಟೋಸ್ ಎಲ್ಲ ವೀಕ್ಷಕರೇ ಡಿಸ್ಕ್ರಿಪ್ಷನ್ ಇರುತ್ತೆ, ನೋಡ್ಕೋಬಹುದು ನೀವು ಬೇಕಾದ್ರೆ, ಲಿಂಕ್ ಇರುತ್ತೆ. ಸೊ ಒಂದ್ ಕಡೆ ತುಮಕೂರು ಹೆಡ್ ಆಫೀಸ್ ಆಯ್ತು. ನೆಕ್ಸ್ಟ್ ನಿಮಗೆ ರಾಜಾಜಿನಗರದಲ್ಲಿ ಇದೆ, ನವರಂಗ್ ಥಿಯೇಟರ್ ಆಪೋಸಿಟ್ ಇದೆ. ಮತ್ತೆ ನಿಮಗೆ ಸೆಕೆಂಡ್ ಬಂದ್ಬಿಟ್ಟು ಹೆಗನಹಳ್ಳಿ ಮೇನ್ ರೋಡ್ ಇದೆ, P.N. ಸೆಕೆಂಡ್ ಸ್ಟೇಜ್ ಅಲ್ಲಿ. ಆಮೇಲೆ ಸೆಂಟ್ರಲ್ ಶೇಷಾದ್ರಿಪುರಂ ಇದೆ. ಆಮೇಲೆ ಇನ್ನೊಂದು ನಿಮಗೆ ನ್ಯೂ ಹಾಟ್ಸ್ಟಾರ್ ಬಂದ್ಬಿಟ್ಟು ಬನಶಂಕರಿ ಸೆಕೆಂಡ್ ಸ್ಟೇಜ್ ಕುಮಾರಸ್ವಾಮಿ ಲೇಔಟ್ ಇದೆ. ಇನ್ನೊಂದು ಹಾಟ್ಸ್ಟಾರ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಬ್ಯಾಂಗ್ಳೂರು ಮತಿಕೇರಿಯಲ್ಲಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನೊಂದು ನಿಮಗೆ ಹಾಟ್ಸ್ಟಾರ್ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬಿಟ್ಟು ಇದು ಕೂಡ ಬಾನಸ್ವಾಡಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಆಮೇಲೆ ಲೈಫ್ ಎಂಟರ್ಪ್ರೈಸಸ್ ಮೈಸೂರಲ್ಲಿ ಕೂಡ ಇರುತ್ತೆ. ಇದು ಕಂಪನಿ ಸ್ಟೋರ್ಸ್ ಆಯ್ತು ಸರ್ ಬೆಂಗಳೂರಲ್ಲಿ. ಓಕೆ. ಸೊ ಮೈಸೂರಲ್ಲಿ ಕೂಡ ಲೈಫ್ ಎಂಟರ್ಪ್ರೈಸ್ ಕಂಪನಿ ಸ್ಟೋರ್ ಇರುತ್ತೆ. ಟೋಟಲ್ 8 ಸ್ಟೋರ್ಸ್ ಕಂಪನಿ ಸ್ಟೋರ್ಸ್ ಆಯ್ತು. ನೆಕ್ಸ್ಟ್ ಬ್ಯಾಂಗ್ಳೂರ್ 4 ಫ್ರಾಂಚೈಸಿ ಸ್ಟೋರ್ಸ್ ಇದೆ ಸರ್. ಒಂದ್ ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ BTM ಬೊಮ್ಮನಹಳ್ಳಿ ಇದೆ, ಮತ್ತೆ ನೆಲಮಂಗಲದಲ್ಲಿದೆ, RT ನಗರದಲ್ಲಿದೆ. ಜೊತೆಯಲ್ಲಿ ನಿಮಗೆ IR ಸೇಲ್ಸ್ ಕಾರ್ಪೊರೇಷನ್ ಯಲಹಂಕದಲ್ಲಿ ಕೂಡ ಇದೆ. ಬ್ಯಾಂಗ್ಳೂರ್ ಫ್ರಾಂಚೈಸಿ ಆಯ್ತು, ಟೋಟಲ್ ಕಂಪನಿ ಸ್ಟೋರ್ಸ್ ಆಯ್ತು. ನೆಕ್ಸ್ಟ್ ರೆಸ್ಟ್ ಆಫ್ ಕರ್ನಾಟಕ ಫ್ರಾಂಚೈಸಿ ಸ್ಟೋರ್ಸ್ ಇದೆ ಸರ್. ಒಂದ್ ಕಡೆಯಿಂದ ಹೇಳ್ಬಿಡ್ತೀನಿ ವೀಕ್ಷಕರೇ. ಸೊ ರೆಸ್ಟ್ ಆಫ್ ಕರ್ನಾಟಕ ಬಂದ್ಬಿಟ್ಟು ನಿಮಗೆ ಮಂಡ್ಯದಲ್ಲಿದೆ, ಹುಳಿಯಾರಲ್ಲಿದೆ, ಬಳ್ಳಾರಿಯಲ್ಲಿದೆ, ಬೆಳಗಾವಿಯಲ್ಲಿದೆ, ಬಾಗಲಕೋಟೆಯಲ್ಲಿದೆ, ಚಿಕ್ಕಮಗಳೂರಲ್ಲಿದೆ, ಚಿಕ್ಕೋಡಿಯಲ್ಲಿದೆ, ಶಿವಮೊಗ್ಗದಲ್ಲಿದೆ, ಹೊಸಪೇಟೆಯಲ್ಲಿದೆ, ಚನ್ನರಾಯಪಟ್ಟಣದಲ್ಲಿದೆ, ಚಿಕ್ಕಬಳ್ಳಾಪುರದಲ್ಲಿದೆ, ನಿಟ್ಟೂರಲ್ಲಿದೆ, ಟಿಪ್ಟೂರಲ್ಲಿದೆ, ದಾವಣಗೆರೆಯಲ್ಲಿದೆ, ರಾಮನಗರದಲ್ಲಿದೆ, ಚಿತ್ರದುರ್ಗದಲ್ಲಿದೆ, ಗದಗದಲ್ಲಿದೆ. ಅಷ್ಟೇ ಅಲ್ಲ, ಈಗ ಹುಬ್ಳಿಯಲ್ಲೂ ಇದೆ. ಓಕೆ, ಆಲ್ ಓವರ್ ಕರ್ನಾಟಕದಲ್ಲಿದೆ. ಒಂದ್ಸತಿ ಹೇಳ್ಬೇಕಂತಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇವತ್ತಿನ ದಿನ ಇಡೀ ಕರ್ನಾಟಕದಾದ್ಯಂತ ಸ್ಟಾರ್ಲೆಟ್ ಕಾರ್ಪೊರೇಷನ್ ಬ್ರಾಂಚ್ಗಳಿದೆ. ಸೊ ಏನು ನಿಮಗೆ ಇದು ಬಂದಿರುತ್ತಲ್ವಾ, ವಾರಂಟಿ ಕಾರ್ಡ್ ಅಂತ ಹೇಳ್ಬೋದು, ಅಥವಾ ರೆಸಿಪಿ ಬುಕ್ ಅಂತ ಹೇಳ್ಬೋದು, ಇದ್ರ ಹಿಂದ್ಗಡೆನೆ ಫೋಟೋ ಬರ್ತಾ ಇದೆ, ಸ್ಕ್ರೀನ್ ಮೇಲೂ ಕೂಡ ಇವಾಗ ಫೋಟೋ ಬರ್ತಾ ಇರ್ಬೋದು. ನಿಮಗೆ ಪ್ರತಿಯೊಂದು ಅಡ್ರೆಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಇದು ಅವೈಲೇಬಲ್ ಇದೆ ಅಂತ ತಿಳ್ಕೊಬಹುದು. ಅಂಡ್ ಇದರ ಸರ್ವಿಸಸ್ನು ಕೂಡ ಎಲ್ಲ ಕಡೆ ಪಡ್ಕೊಬಹುದು. ಸೊ ಇಲ್ಲಿ ಪರ್ಚೇಸ್ ಮಾಡಲಿ, ಎಲ್ಲೇ ಪರ್ಚೇಸ್ ಮಾಡಲಿ, ಸರ್ವಿಸಸ್ ಆಲ್ ಓವರ್ ಕರ್ನಾಟಕ ಪಡ್ಕೊಬಹುದು. 100% ಯಾವ ಜಿಲ್ಲೆಯಲ್ಲಿ ನಮ್ಮ ಸ್ಟೋರ್ ಇದೆ ಆ ಜಿಲ್ಲೆಯಲ್ಲಿ ಸ್ಟೋರ್ ಸರ್ವಿಸ್ ಸಿಗುತ್ತೆ. ಸರ್ ಓಕೆ ಓಕೆ. ಸೊ ಫೈನಲ್ ಆಗಿ ಇವಾಗ ನಮ್ದು ಥ್ರೋಟ್ ಕರ್ನಾಟಕ ಸರ್, ಥ್ರೋಟ್ ಕರ್ನಾಟಕ 31 ಸ್ಟೋರ್ ಇದೆ. ನೀವು ಸಪೋಸ್ ಫಾರ್ ಎಕ್ಸಾಂಪಲ್ ತುಮಕೂರಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ದಾವಣಗೆರೆ ಇರ್ತೀರಾ, ದಾವಣಗೆರೆ ಸರ್ವಿಸ್ ಸಿಗುತ್ತೆ. ಕೆಟ್ಟ ಹೋದ್ರೆ ರಿಪ್ಲೇಸ್ಮೆಂಟ್ ಸಿಗುತ್ತೆ, ಸರ್ವಿಸ್ ಸಿಗುತ್ತೆ, ಎವ್ರಿಥಿಂಗ್ ಸರ್. ಓಕೆ. ಅಂಡ್ ಇದೊಂದೇ ಪ್ರಾಡಕ್ಟ್ ಅಲ್ಲ, ಸ್ಟಾರ್ಲೆಟ್ ಕಾರ್ಪೊರೇಷನ್ ಯಾವುದೇ ಪ್ರಾಡಕ್ಟ್ ಅನ್ನು ಕೂಡ ನೀವು ಎಲ್ಲ ಇದರಲ್ಲಿ ಎಲ್ಲ ಔಟ್ಲೆಟ್ ಅಲ್ಲಿ ಮಾಡ್ಕೊಬಹುದು. ಅಂಡ್ ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆ ಮೋಟರ್ ಪಂಪ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ವಿ. ಒಂದು ಒಳ್ಳೆ ಸಬ್ಮರ್ಸಿಬಲ್ ಪಂಪ್ ಇರ್ಬೋದು, ಓಪನ್ ಪಂಪ್ ಇರ್ಬೋದು, ಓಪನ್ ವೆಲ್ ಪಂಪ್ ಇರ್ಬೋದು, ಅದನ್ನು ಕೂಡ ಮಾಡಿದ್ವಿ. ಅಂಡ್ ಪ್ರತಿಯೊಂದು ಪ್ರಾಡಕ್ಟ್ಗಳ ಮೇಲೆ ನಿಮಗೆ 10 ವರ್ಷಗಳ ವಾರಂಟಿ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಅಲ್ವಾ. ಸೂಪರ್ ಸರ್. ಸರ್ ಈಗ ಫೈನಲ್ ಆಗಿ ತಮ್ಮದು ಕಾಂಟ್ಯಾಕ್ಟ್ ಟೈಮಿಂಗ್ಸ್ ಅಂಡ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳ ಬಗ್ಗೆ ತಿಳಿಸ್ಕೊಡಿ ಸರ್. ಡೆಫಿನೆಟ್ಲಿ ವೀಕ್ಷಕರೇ, ಕಾಂಟ್ಯಾಕ್ಟ್ ಟೈಮಿಂಗ್ಸ್ ಅಂತ ಮಾರ್ನಿಂಗ್ 10 to ಆಫೀಸ್ ಟೈಮ್ ಇರುತ್ತೆ, ಮಾರ್ನಿಂಗ್ 10 to ಈವ್ನಿಂಗ್ 8 o'clock ಇರುತ್ತೆ. ಸೊ ಅದಾದ್ಮೇಲೆ ಕೂಡ ರಿಸೀವ್ ಮಾಡ್ತಾರೆ, ತೊಂದರೆ ಇರೋದಿಲ್ಲ. ಜಸ್ಟ್ ನೈಟಲ್ಲಿ ಟೈಮಿಂಗ್ಸ್ ನೋಡ್ಕೊಂಡು ಮಾಡಿ ಅಷ್ಟೇ. ಸೆಕೆಂಡ್ ಮೊಮೆಂಟ್ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಂತ ಹೇಳಿದ್ರೆ ನಮ್ದು ಸರ್ ವೆಬ್ಸೈಟ್ ಇದೆ ಸರ್. ವೆಬ್ಸೈಟ್ www.hotstar.co.in www.hotstar.co.in ಕೆಳಗಡೆ ಬರ್ತಾ ಇದೆ, ನೋಡಬಹುದು, ಬರ್ತಾ ಇದೆ ಸ್ಕ್ರೀನ್ ಮೇಲೆ ನೋಡಬಹುದು. ಸೊ ನಮ್ಮ ಸ್ಟಾರ್ಲೆಟ್ ಕಾರ್ಪೊರೇಷನ್ ಒಂದು ವೆಬ್ಸೈಟ್ ಇರುತ್ತೆ. ಓಕೆ ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ನಮ್ದು ಸ್ಟಾರ್ಲೆಟ್ ಕಾರ್ಪೊರೇಷನ್ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಸ್ಟಾರ್ಲೆಟ್ ಕಾರ್ಪೊರೇಷನ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅದು ಕೂಡ ಹೋಗಿ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.
ಒಂದು ರಿಕ್ವೆಸ್ಟ್ ಇದೆ ನಿಮ್ಮಲ್ಲಿ, ದಿನ ಡೈಲಿ ಬೇಸಿಸ್ ಮೇಲೆ ಹೊಸ ಕಂಟೆಂಟ್ ಬರ್ತಾ ಇರುತ್ತೆ. ಡೆಫಿನೆಟ್ಲಿ ಬಹಳ ವರ್ತ್ಫುಲ್ ಯೂಸ್ಫುಲ್ ಇರುತ್ತೆ. ಅದು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಪ್ಲೀಸ್. ಸೊ ವೀಕ್ಷಕರೇ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪ್ಲೀಟ್ ಡೀಟೇಲ್ಸ್, ಫೋನ್ ನಂಬರ್ ಇರ್ಬೋದು, ಅಡ್ರೆಸ್ ಇರ್ಬೋದು, ವಾಟ್ಸ್ಆಪ್ ನಂಬರ್, ಪೇಮೆಂಟ್ ಮಾಡೋದಕ್ಕೆ ಫೋನ್ ಪೇ, ಗೂಗಲ್ ಪೇ, ಅಕೌಂಟ್ ಡೀಟೇಲ್ಸ್ ಅಂಡ್ ಇವ್ರು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು ಜೊತೆಲಿ ಕೂಡ ಇದೆ ಸರ್. ಫೇಸ್ಬುಕ್ ಅಲ್ಲಿ ಹೌದು ಸರ್, ಫೇಸ್ಬುಕ್ ಐಡಿ ಕೂಡ ಕೆಳಗಡೆ ಇರುತ್ತೆ ವೀಕ್ಷಕರೇ, ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ. ಜೊತೆಲಿ ಟ್ವಿಟರ್ ಐಡಿ ಕೂಡ ಇರುತ್ತೆ, ಮತ್ತೆ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇರುತ್ತೆ, ಫೇಸ್ಬುಕ್ ಪೇಜ್ ಕೂಡ ಐಡಿ ಕೂಡ ಇರುತ್ತೆ. ಎಲ್ಲ ನೋಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಪ್ರತಿಯೊಂದು ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆಗೆ ಅಗತ್ಯದ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನ ನೀವು ನಿಮ್ಮ ಮನೆಯ ಬಾಗಿಲಿಗೆ ಇಲ್ಲಿ ತರಿಸ್ಕೊಬಹುದು. ಸರ್, ಇವತ್ತಂತೂ ಇವೆಲ್ಲ ಆಯ್ತು. ಮುಂದಿನ ದಿನಗಳಲ್ಲಿ ನಮ್ಮ ರಫಿ ಸರ್ ಹೇಳ್ದಂಗೆ ರಾಶಿ ಬರುತ್ತೆ ಅಂತಿದ್ದಾರೆ. ಏನ್ ನೋಡ್ಬೋದು ಸರ್ ನಾವು ಮುಂದಿನ ದಿನ? ಎಲ್ಲ ಮಹಿಳೆಯರ ಪ್ರಧಾನ ಸರ್, ಎಲ್ಲ ಮಹಿಳಾ ಪ್ರಧಾನ, ಮಹಿಳೆಯರ ಪ್ರಧಾನ. ಮನೆಯ ಒಂಥರ ಹೇಳ್ತಾರಲ್ಲ, ಮನೆಗೆ ಶೋಭೆ ಕೊಡುವಂತ ವಸ್ತುಗಳು. ಓಕೆ, ಖಂಡಿತ. ಆದಷ್ಟು ಬೇಗ ಇದ್ರ ಜೊತೆ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ, ಹಾಗಾದ್ರೆ ತೋರಿಸ್ತೀವಿ. ಡೆಫಿನೆಟ್ಲಿ ಸರ್, ಲೈನ್ ಅಪ್ ಆಗಿದೆ ಸರ್, ಅದೇ ಬರ್ತಾ ಇರೋದು ಈಗ. ಓಕೆ. ಸೊ ವೀಕ್ಷಕರೇ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವ್ರದ್ದು ಒಂದು ಪ್ಲೇ ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಪ್ಲೇ ಲಿಸ್ಟ್ ನೋಡಿದ್ರೆ ನಿಮಗೆ ಎಲ್ಲಾ ಪ್ರಾಡಕ್ಟ್ಗಳು ಸಿಗುತ್ತೆ. ಅಂಡ್ ಮುಂದೆ ಫ್ಯೂಚರ್ ಅಲ್ಲಿ ನೋಡ್ತಿದ್ದೀರಾ ಅಂತಂದ್ರೆ ಹೊಸ ಪ್ರಾಡಕ್ಟ್ ಅನ್ನು ಕೂಡ ನಾವಿಲ್ಲಿ ಆಡ್ ಮಾಡಿರ್ತೀವಿ, ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಸರ್, ಫೈನಲ್ ಆಗಿ ನಾನು ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದೇ ಕ್ವಶನ್ ಕೇಳ್ತೀನಿ. ಶಿಪ್ಪಿಂಗ್ ಎಲ್ಲ ಯಾವ ತರ ಮಾಡ್ತಾ ಇದ್ರಿ ಸರ್? ಸರ್, ಶಿಪ್ಪಿಂಗ್ ಎಲ್ಲ ಆಸ್ ಯೂಶುವಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ ವೀಕ್ಷಕರೇ. ಶಿಪ್ಪಿಂಗ್ ಮಾಡಿದ್ರೆ ನಮ್ದು ಪ್ರೊಫೆಷನಲ್ ಕೊರಿಯರ್ ಡಿಟೇಲ್ಸ್ ಎಲ್ಲ ಟೈ ಅಪ್ ಆಗಿರುತ್ತೆ ಸರ್. ಸೊ ನಿಮಗೆ ಸ್ಕ್ರೀನ್ ಕಾಣೋ ನಂಬರ್ಗೆ ಫೋನ್ ಮಾಡಿದ್ರೆ ಯಾವ ಜಿಲ್ಲೆಯಲ್ಲಿ ಫ್ರಾಂಚೈಸಿ ಇಲ್ಲ ಆ ಜಿಲ್ಲೆಗೆ ಬೇಕಾದ್ರೆ ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ಕೊರಿಯರ್ ಮಾಡ್ಕೊಳ್ತೀವಿ. ಸೊ ಅಮೌಂಟ್ ಹೇಳ್ತಾರೆ, ಅಮೌಂಟ್ ಕಂಪ್ನಿ ಕರೆಂಟ್ ಅಕೌಂಟಿಗೆ ಅಥವಾ ನಮ್ಮ ಎಂಪ್ಲಾಯಿಗೆ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅಮೌಂಟ್ ಪೇಮೆಂಟ್ ಮಾಡಿದ್ರೆ ವಿತಿನ್ ನಿಮ್ಗೆ ಏನಿದೆ ಇಮಿಡಿಯೇಟ್ ಬಿಲ್ ರೈಸ್ ಮಾಡ್ತಾರೆ, ಬಿಲ್ ಫೋಟೋ ಕಳಿಸ್ತಾರೆ. ಆ ಸೇಮ್ ಡೇ ಪೇಮೆಂಟ್ ತಗೊಂಡಿರುವಂತ ಸೇಮ್ ಡೇನೆ ನಿಮಗೆ ಪ್ರಾಡಕ್ಟ್ ಡಿಸ್ಪ್ಯಾಚ್ ಮಾಡ್ತಾರೆ ಸರ್. ವಿತಿನ್ ವರ್ಕಿಂಗ್ 2 days ಅಲ್ಲೇ ನಿಮಗೆ ರೀಚ್ ಆಗ್ಬಿಡುತ್ತೆ. ಸೊ ಪ್ರೊಫೆಷನಲ್ ಕೊರಿಯರ್ DDC ಮುಖಾಂತರ ನಮ್ಮ ಟೈ ಅಪ್ ಇದೆ, ರೀಚ್ ಆಗುತ್ತೆ. ಇಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಬೇರೆ ಮೀಡಿಯಾಸ್ ಇದೆ, ಅದರ ಮುಖಾಂತರ ಕಳಿಸ್ಕೊಡ್ತೀವಿ ಸರ್. ಕಳಿಸ್ಕೊಡ್ತೀರಾ? ಯಾವ ಜಿಲ್ಲೆಯಲ್ಲಿ ಫ್ರಾಂಚೈಸಿ ಇರುತ್ತೆ ಆ ಫ್ರಾಂಚೈಸಿಯಲ್ಲಿ ಇನ್ ಕೇಸ್ ಫೋನ್ ಮಾಡಿದ್ರು ಕೂಡ ಇಲ್ಲಿಂದ ಲೀಡ್ ಅಲ್ಲಿ ಕೊಡ್ತಾರೆ. ಸೊ ಯಾವ ಜಿಲ್ಲೆ ಕಸ್ಟಮರ್ ಇರ್ತಾರೆ ಆ ಜಿಲ್ಲೆ ಫ್ರಾಂಚೈಸಿ ಪರ್ಚೇಸ್ ಮಾಡ್ಕೋಬಹುದು ಸರ್. ಇವಾಗ ಫ್ರಾಂಚೈಸಿ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿದ್ರೆ, ಯಾವ ಜಿಲ್ಲೆಯಲ್ಲಿ ಇಲ್ಲ ಅಲ್ಲಿಯವರು ಕೂಡ ಫ್ರಾಂಚೈಸಿಗಳನ್ನ ತಗೊಬಹುದು ಅಂತ ನಮ್ಮ ಕಡೆ. ಖಂಡಿತ. ಸ್ಪೆಷಲಿ ಹೇಳ್ಬೇಕಂದ್ರೆ ಮಂಗಳೂರು ಇದೆ, ಉಡುಪಿ ಇದೆ, ವೇಕೆಂಟ್ ಇದೆ ಸರ್. ಮಂಗಳೂರು ಇದೆ, ಉಡುಪಿ ಇದೆ, ಬಿಜಾಪುರ ಇದೆ, ರಾಯಚೂರು ಇದೆ, ಆಮೇಲೆ ನಿಮಗೆ ಬೀದರ್ ಇದೆ. ಸೊ ಸುಮಾರು ಒಂದು 10-11 ಡಿಸ್ಟ್ರಿಕ್ಟ್ಸ್ ಖಾಲಿ ಇದೆ. ಸೊ ಇಲ್ಲಿಗೆ ಫ್ರಾಂಚೈಸಿ ಆಪ್ಷನ್ ಇದೆ. ಯಾರು ಬೇಕು ಡೀಲರ್ ಡಿಸ್ಟ್ರಿಬ್ಯೂಟರ್ ತಗೊಳ್ತೀರಾ ಅಂತ ಹೇಳಿದ್ರೆ ಫ್ರಾಂಚೈಸಿ ಆಪ್ಷನ್ ಇದೆ, ಅವ್ರು ತಗೊಳ್ತೀರಾ ಇಷ್ಟ ಇದ್ದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ ಡೆಫಿನೆಟ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಹೌದು, ಎಸ್ಪೆಷಲಿ ಡೀಲರ್ಶಿಪ್ಗೋಸ್ಕರ ನಿಮಗೆ ಸಪ್ರೇಟ್ ಫೋನ್ ನಂಬರ್ ಕೂಡ ಬರ್ತಾ ಇರುತ್ತೆ, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಸರ್ ನಂಬರ್, ಸರ್ ಪರ್ಸನಲ್ ಆಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಅವ್ರ ಜೊತೆ ಮಾತಾಡ್ಬೋದು. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತಿದ್ರ, ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ನ ಜನ ಮುಂದೆ ಪ್ರೆಸೆಂಟೇಷನ್ ಮಾಡಿಬಿಟ್ಟು ಒಂದು ಅತ್ಯುತ್ತಮ ಆದಾಯ ಗಳಿಸಬೇಕು ಅಂತಿದ್ರೆ ಡೆಫಿನೆಟ್ಲಿ ಇಲ್ಲಿ ಮೇಲ್ಗಡೆ ಬರ್ತಾರಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಅತ್ಯುತ್ತಮವಾದ ಬುಲೆಟ್ ತರನೇ ಇರುವಂತಹ ಬುಲೆಟ್ ಮಿಕ್ಸಿನ ತಂದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.